ಶ್ರಿಯಃಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪರಯ ರಚನಾಶೀಲ ವಪುಷೆ ನಮೋ ತೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ येन प्रादुरभावि भूमिवलये व्यस्तारि गोसन्तति प्राबोधि श्रुतिपङ्कजं करुणया प्राकाशितत्वं परं ध्वान्तं ध्वंसमनाय साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोत विषये शक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् एडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च संख्यावद्गणगीयमानचरितः सांख्याक्षपादादिने संख्या सत्समय प्रभेद पटिमा प्रख्यात विख्यातिगः मुख्यावासग्रहं क्षमा दमा शमा दया मुख्यावासग्रहं क्षमा दमदया मुख्यामलस्त्रिधुरां व्याख्याने कलेद्रतिं जयवरो विख्यातरो मद्गुरुः त्वङ्गतुङ्गतरङ्गमङ्गलनदी तुङ्गान्तरङ्गस्थले रंगोत्संग निषंगि वातविदुता अंबः प्लाविते पाविते श्रीमंत्रालय नाम्नि धाम्नि वसते या शंसते शंसते मंत्रालोचनमार्तिनाशन कृते तंसां पुनस्तन्वते जलज्येष्ठ निभाकारं जगदीश पदाश्रयं जगतीतल विख्यातं जगन्नाथ गुरुं भजे पृथ्वीमंडल मध्यस्थाः पूर्णबोधमतानुगाः वैष्णवा विष्णुहृदय तान्नमस्से गुरुन्मम ಶ್ರೀ ಗುರುಭ್ಯೋ ನಮಃ. ನಿನ್ನೆ ಮಿತ್ರವಿಂದ ಸುಖವಿಂದ ಸಖವಿಂದ ಆ ಶಬ್ದ ಹೇಳ್ತಿದ್ದೀವನ ಆಕೆ ಯಾಕೆ ಸಖವಿಂದ ಅಂತ ಹೆಸರು ಮಿತ್ರವಿಂದ ಅಂತ ಯಾಕೆ ಹೆಸರು ಬಂತಕಿಗೆ ಕೃಷ್ಣನ ಷಣ್ಮಹಿಷಿ ಪೈಕಿ ಒಬ್ಬೇಕಾಕೆ ಆಕೆ ನೋಡ್ರಿ ಹೆಂಗದ ಮಿತ್ರ ಅಂದ್ರೆ ಸಖ ಗೆಳೆಯ ಅಂತ ಅರ್ಥ ನೀನು ಹೇಳಿದ್ ನಿಮ್ಮನ ಆ ಮಿತ್ರವಿಂದ ಅನ್ನೋಕೆ ಅಗ್ನಿಷ್ಟಾತ್ ಅಂತ ರಾಜ ಮಗಳ ಆಕಿ ಪ್ರಾರಂಭ ಸಣ್ಣಕ್ಕಿರ್ತಾಗಿನ ಕೃಷ್ಣನ್ನ ದೇವರು ಅಂತಲ್ಲ ಗೋಪಾಲಕ ಅಂತಲ್ಲ ತನ್ನ ಗೆಳೆಯ ಅಂತ ಆಕಿ ಪ್ರೀತಿಸಿದಂತ ಆಕಿನ ಅಂದ್ರೆ ಕೃಷ್ಣನ್ನ ಬಾಯ್ ಫ್ರೆಂಡ್ ಮಾಡ್ಕೊಂಡಿದ್ಲಕಿ ಬಾಯ್ ಫ್ರೆಂಡ್ ಆವಾಗ ಇದ್ದಾನೆ ಈಗಿನಲ್ಲ ಈಗಿನ ಹುಚ್ಚು ಜಗರ್ ಮಾಡ್ತಾವ ಈಗಿನ ಹುಡ್ರಿ ಹೆಂಗ ಬಾಯ್ ಫ್ರೆಂಡ್ ಇವ ಸಿಕ್ಕ ಮೊಬೈಲ್ ಕೊಡಿಸ್ತಾ ಅವನನ್ನ ಅಡ್ಡಾಡ್ತಾರ ಕಾರ್ ಕೊಡಿಸ್ತಾ ಇವನು ಬಿಟ್ಟು ಅವನ ತೊಗೊಬಿಟ್ರ ಮತ್ತೆ ಯಾಕೆ ಹೆಂಗಲ್ಲ ಅವನನ್ನೇ ಪೂಜಾ ಮಾಡ್ಕೊಂಡು ನಾವು ಪತಿಕಾಗೋತ ಅವನೇ ಲಗ್ನ ಆಗಿರ್ತಕ್ಕಂಥ ಅದನ್ನು ಹೇಳ್ತಾ ಇದ್ದಾರೆ ಮುಂದುವರೆದು ಈಗ 7ನೇ ಕಕ್ಷೆಗೆ ಬಂದ್ವಿ ನೀನು ಕಂಟಿನ್ಯೂ ಮಾಡಿರ್ತಾನೆ ನಾನು ಇಲ್ಲಿ ಯಾರು ಬರ್ತಾರ ಅನ್ನೋದು ನೋಡ್ರಿ ಹಂಗೆ ಇಲ್ಲಿ ಯಾರು ಬರ್ಬೇಕಂತ ಹೇಳ್ರಿ ಯಾರು ಬರ್ಬೇಕಂತ ಹೇಳ್ರಿ ಇಲ್ಲಿ ಹಾಂ ಅವ್ರು ಹೆಂಡದ ಬರ್ಬೇಕಂತಿಲ್ಲ ಹೌದು ಅದು ಆ ಪರಂತಪನ ಒಲುಮೆಯಿಂದ ಪುಸ್ತಕ ಇಲ್ಲ ಕೊಡ್ಬೇಕ ಆ ಪರಂತಪನ ಒಲುಮೆಯಿಂದ ಸದಾ ಅಪರೋಕ್ಷಿಗಳೆನಿಸಿ ಭಗವದ್ರೂಪ ಗುಣಗಳ ಮಹಿಮೆ ಸ್ವಪತಿಗಳ ಆನನದಿ ತಿಳಿದು ಅದು ಸ್ವಪತಿಗಳ ಆನನದಿ ತಿಳಿವ ಸೌಪರ್ಣೆ ವಾರುಣಿ ನಗಾತ್ಮಜೆ ಅದೇ ನಗಾತ್ಮಜರ ಆಪನಿತು ಬಣ್ಣಿಸುವೆನು ಎನ್ನ ಮಹಾ ಅಪರಾಧಗಳ ಎಣಿಸದೆ ಈ ಎಲಿ ಪರಮ ಮಂಗಳವ ಇಲ್ಲಿ ಅರ್ಥ ಮಾಡ್ಕೋದು ಎರಡು ಅರ್ಥ ಮಾಡ್ಕೊಂಡಾರ ಏನು ಓದ್ಲಿಕ್ಕೆ ಮಹಾ ಅಪರಾಧಗಳ ಎಣಿಸದಲ್ಲಿ ನಾವು ಮಾಡಿರ್ತಕ್ಕಂಥ ತಪ್ಪನ್ನು ಲಕ್ಷ್ಯಕ್ಕೆ ತಾರದಂಗೆ ಅನೇಕ ತಪ್ಪು ಮಾಡ್ತೀವಿ ನಾವು ಆ ತಪ್ಪನ್ನು ಲಕ್ಷ್ಯಕ್ಕೆ ತಗೋಬೇಡ್ರಿ ಆ ನಮ್ಮ ಮನೆಯೊಳಗೆ ನಮಗೆ ಅವನ್ನ ಕ್ಷಮಿಸಿ ನಮ್ಮ ಮಂಗಳ ಉಂಟು ಮಾಡ್ರಿ ಕೇಳ್ಕೊತಾರೆ ಹೆಂಗೆ ಆ ಪರಂತಪನ ಒಲುಮೆಯಿಂದ ಪರಂತಪ ಆ ಶಬ್ದಕ್ಕರ್ಥ ಭಗವಂತ ಅಂತ ಅರ್ಥ ಪರಂತಪ ಅವನ ಒಲುಮೆಯಿಂದ ಅನುಗ್ರಹದಿಂದ ಏನು ಮಾಡ್ತಾರೆ ಇವರು ಸದಾ ಅಪರೋಕ್ಷಿಗಳೆನಿಸಿ ಯಾವಾಗಲೂ ಅಪರೋಕ್ಷ ಅಲ್ಲ ಯಾವಾಗಲೂ ಅಪರೋಕ್ಷ ಪರಮಾತ್ಮ ಕಾಣ್ತಾನೆ ಇವರಿಗೆ ಆ ಪರಂತಪನ ಒಲುಮೆಯಿಂದ ಪರಮಾತ್ಮ ಒಲುಮೆಯಿಂದ ಸದಾ ಅಪರೋಕ್ಷಿಗಳೆನಿಸಿ ಯಾರ್ಯಾರವರು ಭಗವದ್ರೂಪ ಗುಣಗಳ ಮಹಿಮೆ ಅರ್ಥಾತ್ ಅವನ ಮಹಿಮೆ ಅವನ ರೂಪ ಹೆಂಗೆ ತಿಳ್ಕೊತಾರ್ರಿ ಅವರು ಅಂತ ಕೇಳಿದ್ರೆ
ಅಲ್ಲಿ ಉಪನ್ಯಾಸಕ್ಕೆ ಯಾರು ಹೋಗಿದ್ರ ಅಲ್ಲಿ? ನಾವ್ಯಾರು ಉಪನ್ಯಾಸಕ್ಕೆ ಹೋಗಿದ್ದೇನೆ ಅಲ್ಲಿ? ನೀವು ಯಾರು ಬಂದಿದ್ದೆ? ಯಾರಿಲ್ಲ ಅಲ್ಲಿ. ನೋಡ್ರಿ, ಸ್ವಪತಿಗಳ ಆನನದಿ ತಮ್ಮ ತಮ್ಮ ಗಂಡನ ಬಂದೆ ಗೊತ್ತಾವಂತವು. ನಿಮಗೆ ಹೇಳಿದೆ ಹೆಂಗದು? ನೀವು ನಿಮ್ಮ ಗಂಡನ ಬಾಯಿಂದ ಮಹಿಮೆ ಕೇಳ್ರಿ ಅಂತ ತಿಳ್ಕೊಂಡು ನೀವು ಕೇಳಿ ಜಕ್ಕಸ್ತ ಉತ್ತರ ಕೂತ್ಕೊಂಡು ಅವ್ರಿಲ್ಲ ಓದುವುದಿಲ್ಲ ಅವರು. ಸ್ವಪತಿಗಳ ಆನನದ ಮುಖ, ಸ್ವಪತಿಗಳ ಆನನದಿ ತಿಳಿದು ಸೌಪರ್ಣಿ ವಾರುಣಿ ಇವ್ರು ಯಾರು ಗೊತ್ತಾಗ್ತಿ ನಿಮ್ಗೆ? ಸೌಪರ್ಣಿ ಯಾರು, ವಾರುಣಿ ಯಾರು ಗೊತ್ತ? ನಗಾತ್ಮಜೆ ಯಾರು ಹೇಳ್ರಿ? ಹೆಂಗ? ನಗ ಅಂದ್ರೆ ಪರ್ವತ, ಜಯ ಅಂದ್ರೆ ಮಗಳು, ಪರ್ವತ ಪಾರ್ವತಿ ಅಂತ ಅರ್ಥ. ನಗಾತ್ಮಜೆ ಅಂತ ಅನ್ಸತ್ತಕ್ಕ. ಸೌಪರ್ಣಿ ವಾರುಣಿ ಪಾರ್ವತಿ ಅವರ ಆಪನಿತು ಬಣ್ಣಿಸುವೆನು. ಅವರಿಗೆ ಆಪನಿತು ಅಲ್ಲಿ ಮೊದಲ ಬಂದ ಹರಿಕಥಾಂಬರದ ಸಾರ ಗುರುಗಳ ಆಪನಿತು. ಇಲ್ಲಿ ಆಪನಿತು ಯಾಕಂದ್ರೆ ಗೊತ್ತನು? ನನಗೆ ಎಷ್ಟು ಗೊತ್ತನು ಅಷ್ಟು ಮಾತ್ರ ಹೊಳ್ತೇನೆ ಅಂತ ದಾಸರಾಯ. ಅವ್ರ ಮಹಿಮಾ ನನಗೆ ಗೊತ್ತಿಲ್ಲ. ಸೌಪರ್ಣಿ ವಾರುಣಿ ಪಾರ್ವತಿ ಎಷ್ಟು ಮಹಿಮಾ ಗೊತ್ತಿಲ್ಲ, ನನಗೆ ಸಾಧ್ಯತೆ ಎಷ್ಟು ಮಾತ್ರ ನಾನು ಹೊಳ್ತೇನೆ. ಅವ್ರೇನು ಮಾಡೋದು? ಅಷ್ಟು 3 ಮಂದಿ ಮಹಾದೇವತೆಗಳು ಮಹಾ ಅಪರಾಧಗಳು ಎಣಿಸದೆ ಕಿಂಚಿತ್ತು ನನ್ನ ಪಾಪಗಳನ್ನು ನನ್ನ ಅಪರಾಧಗಳನ್ನು ಕ್ಷಮ ಮಾಡಿ ನನಗೆ ಪರಮ ಮಂಗಳವ ಏನು ಕೊಡಲಿ, ನಮಗೆ ಮಂಗಳ ಉಂಟು ಮಾಡಲಿ ಅಂತ ಅವ್ನು ಕೇಳ್ಕೊತಾ ಇದ್ದಾರೆ. ಪ್ರತಿಯೊಂದು ಪದ್ಯ ವೈಶಿಷ್ಟ್ಯ ನಿಮ್ಗೆ ಹೇಳೀನಿ ಹೆಂಗೆ ಅನ್ನೋದನ್ನು. ಮೊದಲೇಕ ಅವ್ರು ಯಾರು ಹೇಳ್ತಾರ, ಅವ್ರ ಸಾಧನ ಹೇಳ್ತಾರೆ, ಅವ್ರ ಮಹಿಮೆ ಹೇಳ್ತಾರೆ, ಅವರಿಂದ ಪ್ರಾರ್ಥನೆ ಮಾಡ್ತಾರೆ. ಈ ಪ್ರತಿಯೊಂದು ಪದ್ಯ ಇರ್ತಕ್ಕಂಥ ವೈಶಿಷ್ಟ್ಯ ಅಂತಾರೆ. ಮುಂದುವರೆದು ಇದು 7ನೇ ಕಕ್ಷೆ ಮುಗಿತನ್ನ. ಇನ್ನು ಮುಂದಿನ ಕಕ್ಷ 8ನೇ ಕಕ್ಷೆ ಬರ್ತಕ್ಕಂಥದ್ದು. ಅದಕ್ಕೆ ಬರ್ಕೊಡು ಅಂತ ಹೇಳ್ಬಿಟ್ಟು 8ನೇ ಕಕ್ಷೆ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಮಹಿಮೆ ಹೇಳ್ತಾರೆ ಗೊತ್ತಾದ್ರೆ ಇದರ ನಂತರ ಯಾರು ಬರ್ತಾರೆ? ಹೌದು, ಫೈನ್, ಕರೆಕ್ಟ್, ಇಂದ್ರದೇವರು ಬರ್ತಾರೆ. ನೋಡಿ ಅವ್ರು ಹೆಂಗೆ ವರ್ಣಿಸ್ತಾರ? ತ್ರಿದಿವತರು ಮಣಿ ಧೇನುಗಳಿಗೆ ಆಸ್ಪದವೆನಿಪ ತ್ರಿದಶಾಲಯ ಅಬ್ದಿಗೆ ಬದರನಂದದಲ್ಲಿ ಒಪ್ಪು ತಿಪ್ಪ ಉಪೇಂದ್ರ ಚಂದ್ರಮನ ಮೃದು ಮಧುರ ಸುಸ್ತವನದಿಂದಲಿ ಮಧು ಸಮಯ ಪಿಕನಂತೆ ಪಾಡುವ ಮುದಿರ ವಾಹನನ ಅಂಗ್ರಿ ಯುಗ್ಮಗಳಿಗೆ ನಮಿಸುವೆನು. ಕಡಿ ಸರ್ ಅರ್ಥ ಅಲ್ಲಿ ನೋಡ್ರಿ. ಮುದಿರ ವಾಹನನ ಅಂಗ್ರಿ, ಅಂಗ್ರಿ ಅಂದ್ರೆ ಪಾದ, ಮುದಿರ ವಾಹನ ಅಂದ್ರೆ ಇಂದ್ರದೇವರು. ಯಾಕೆ ಶಬ್ದ ಬರ್ತಾ ಅರ್ಥ? ಮುದಿರ ಒಂಥರ ಮದಿರದ ನಿಮ್ಮಲ್ಲ ಮುದಿರದ ಮದರಾಜನ ಮದಿರದನು ಮುದಿರ ಮುದಿರ ವಾಹನ. ಇಂದ್ರನ ವಾಹನ ಏನು ಹೇಳಿ? ವಾಹನ ಯಾವುದೋ ಒಂದು ಈಗ ಎಲ್ಲರಿಗೊಂದು ವಾಹನ ಇರ್ತಾವ, ಹೌದಾ? ಇಂದ್ರಿಗೊಂದು ವಾಹನ ಇರ್ಬೇಕಾತಲ್ಲ. ಅಲ್ಲಿ ಮುದಿರ ಶಬ್ದ ಹಾಕ್ಯಾರ. ಅಲ್ಲಿ ಮುದಿರ ವಾಹನ, ಮುದಿರವೇ ಅವನ ವಾಹನ. ಮುದಿರ ಅಂದ್ರೆ ಮೋಡ, ಮೋಡ ವಾಹನ ಅಂತ ಹೆಸರು. ಮೋಡ ಮೇಲೆ ಕೂತಾಡ್ತಾವ, ಮೋಡ ಮಳೆ ಕೂಡ ವ್ಯಾಮ, ಹೌದಿಲ್ಲ? ಮತ್ತು ಮೋಡಲ್ಲಿ ಯಾರ ಕೈ ಇರ್ತಾವ, ಮೋಡ ಹೋಗ್ತಾ ಇರ್ತಾವಿಲ್ಲೋ ಅದ ಮ್ಯಾಗ ಕೂತ್ಬಿಟ್ಟಿರ್ತಾವ ಆರಾಮ. ಅದಕ್ಕೆ ಮುದಿರ ವಾಹನನ ಅಂಗ್ರಿ, ದೇವೇಂದ್ರನ ಪಾದಗಳಿಗೆ ನಾನು ನಮಿಸುವೆನು. ಯುಗ್ಮ ಅಂದ್ರೆ 2, ಇಂದ್ರನ 2 ಪಾದಗಳಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ಹೇಳ್ತಾರೆ. ಅವನೇ ವರ್ಣಿಸ್ತಾನೆ. ತ್ರಿದಿವಿತರು ಮಣಿ ಧೇನುಗಳು ಅಂತಾರ. ತ್ರಿದಿವತ್ತರು, ಅದು ತ್ರಿದಿವತ್ತರು ಶಬ್ದದೇ ಇಲ್ಲ ನೋಡಿ. ತ್ರಿದಿವತರು ಅಂದ್ರೆ ಒಂದು ಕಲ್ಪವೃಕ್ಷ ಅಂದ್ರೆ ಬಂದ. ತ್ರಿದಿವ ಅಂದ್ರೆ ದೇವತೆಗಳು, ತರು ಅಂದ್ರೆ ಗೊತ್ತದೆ ನಿಮಗೆ? ತರು ಗಿಡ, ದೇವತೆಗಳ ಗಿಡ ಯಾವುದು? ಕಲ್ಪವೃಕ್ಷ. ಆಮೇಲೆ 2ನೇದು ಮಣಿ ಅಂದ್ರೆ ಚಿಂತಾಮಣಿ, ಧೇನು ಅಂದ್ರೆ ಕಾಮಧೇನು. ಇವೆಲ್ಲ ಯಾರು ಸೊತ್ತಿವಲ್ಲ? ಇಂದ್ರನ ಸೊತ್ತ ಎಲ್ಲ ಇವು ಎಲ್ಲ ಇಂದ್ರ ಸ್ವರ್ಗದೋಗಿರ್ತಕ್ಕಂಥ ಅಷ್ಟು ಇವು. ಅದಕ್ಕೆ ಹೇಳ್ತಾರೆ ತ್ರಿದಿವತ್ತರು ಅಂದ್ರೆ ಕಲ್ಪವೃಕ್ಷ, ಚಿಂತಾಮಣಿ, ಕಾಮಧೇನು. ಆಸ್ಪದವೆನಿಪ, ಇವಕ್ಕೆ ಆಸ್ಪದ ಎಲ್ಲಿವ? ಸ್ವರ್ಗಲೋಕದಾಗ ಆಸ್ಪದವೆನಿಪ. ತ್ರಿದಶಾಲಯ, ತ್ರಿದಶ ಆಲಯ. ತ್ರಿದಶ ಅಂದ್ರೆ ದೇವತೆಗಳು, ಆಲಯ ಅಂದ್ರೆ ಮನೆ, ದೇವತೆಗಳ ಮನೆ ಸ್ವರ್ಗ ಅಂತ ಅರ್ಥ. ಆ ಶಬ್ದಕ್ಕೆ ಅರ್ಥ ತ್ರಿದಶಾಲಯ. ಅರ್ಥತ ಈಗ ತ್ರಿದಶಾಲಯ ದೇವತೆಗಳ ವಾಸಸ್ಥಾನವಾಗಿರ್ತಕ್ಕಂಥ ಸ್ವರ್ಗಲೋಕದಲ್ಲಿ. ಅಬ್ದಿಗೆ ನೋಡಿ, ಸ್ವರ್ಗಲೋಕನ ಒಂದು ಅಬ್ದಿದ್ದಂಗೆ. ಅಲ್ಲಿ ಉಪೇಂದ್ರ ನಾಮಕ ಪರಮಾತ್ಮ ಇರ್ತಕ್ಕಂಥ ಉಪೇಂದ್ರ ಪರಮಾತ್ಮನ. ಉಪೇಂದ್ರ ಯಾಕಾದವ ತಿಳ್ಕೊಡ್ರಿ. ಇವ ಇಂದ್ರ, ಅವ ಉಪೇಂದ್ರ. ಅಲ್ಲಿ ಅವತಾರ ಮಾಡಿದ ಭಗವಂತ ಉಪೇಂದ್ರ ಹೆಸರಲ್ಲೇನ. ಏನಾಗಿತ್ತು? ಇಂದ್ರಲೋಕವನ್ನು ದೈತ್ಯರ ಆಳ್ಯಕ್ಕೆ ಹಚ್ಚಿಬಿಟ್ಟಿದ್ರು, ಇಂದ್ರನ ಓಡಿಸಿಬಿಟ್ಟಿದ್ರು. ಆ ಪೋಸ್ಟ್ ಖಾಲಿ ಆತಲ್ಲ. ಮತ್ತಲ್ಲಿ ಅವು ಸ್ವರ್ಗಲೋಕದ ದಿನ ಕಾರ್ಯಕ್ರಮ ನಡೀಬೇಕಿಲ್ಲ. ಮತ್ತು ಅವ ದಿನ ಅಲ್ಲಿ ಕೆಲಸ ಹೋಗೋಲ್ಲ, ವರ್ಕ್ ಇರ್ತಲ್ಲ, ಆ ಕೆಲಸ ಬೇಕಲ್ಲ. ಆ ಕೆಲಸ ಮಾಡಿ ಪರಮಾತ್ಮ ಅವತಾರ ಮಾಡಿದ್ದಾರೆ. ಯಾವ ಹೆಸರಿನಾಗ? ಉಪೇಂದ್ರ ಹೆಸರಾಗ ಅಂತ ಅಂತಾರ. ಉಪೇಂದ್ರನಂತೆ ಉಪೇಂದ್ರ ಪರಮಾತ್ಮ ಆಗಿರ್ತಕ್ಕಂಥವನ್ನ ಮನ ಅಲ್ಲಿ ಹೇಳ್ತಾರೆ. ಚಂದ್ರಮನ ನೋಡ್ರಿ,
ಆಕಾಶನೇ ಒಂದು ಮನೆ, ಆಕಾಶಕ್ಕಿರ್ತಕ್ಕಂಥ ಚಂದ್ರಮ ಅಂದ್ರೆ ಉಪೇಂದ್ರ, ಪ್ರಕಾಶ ಕೊಡ್ತಾನ ಚಂದ್ರಮನ. ಮಧುಸಮಯ, ಮಧುಸಮಯ ವಸಂತ ಮಾಸ, ಮಧುಸಮಯ ವಸಂತ ಮಾಸ, ಸಮಯ ಅಂದ್ರೆ ಕಾಲ, ಮಧುಸಮಯ ವಸಂತ ಕಾಲದಾಗ. ಪಿಕನಂತೆ, ಪಿಕ ಅಂದ್ರೆ ಕೋಗಿಲೆ. ಮಧುಸಮಯ ವಸಂತ ಮಾಸದೊಳಗೆ ಕೋಗಿಲೆ ಹೆಂಗೆ ಹಾಡ್ತದೋ ಹಂಗೆ ಇಂದ್ರದೇವರು ಅಲ್ಲಿ ಹಾಡ್ಕೋತ ಕೂತಾರಂತ. ಯಾರ ಮಹಿಮೆಗಳನ್ನ? ಉಪೇಂದ್ರನ ಮಹಿಮೆಗಳನ್ನ. ಸ್ವರ್ಗಲೋಕದೊಳಗೆ ಇಂದ್ರದೇವರು ಯಾವ ರೀತಿ ಪಿಕ ಅಂದ್ರೆ ಕೋಗಿಲೆ ಹಾಡ್ತದ, ಅದರಂತೆ ಇಂದ್ರದೇವರು ಕೋಗಿಲೆಯಾಗಿ ಎತ್ತು ಪರಮಾತ್ಮ ಸ್ತೋತ್ರ ಮಾಡ್ತಾ ಇರ್ತಾರಂತವ್ರು. ಯಾವ ಪರಮಾತ್ಮ? ಉಪೇಂದ್ರ ರೂಪಿ ಪರಮಾತ್ಮ. ಮಧುಸಮಯ ವಸಂತ ಋತುವಿನ ಕಾಲತಕ್ಕಂಥ ಪಿಕಂತೆ. ಮೃದು ಮಧುರ, ಹೆಂಗೆ ಹಾಡನ್ನ ಮಾಡಿಸ್ಯಾರ. ಮೃದು ಮಧುರ, ಮೃದು ಒಳ್ಳೆ ಶಬ್ದಗಳಿಂದ, ಮಧುರ ಒಳ್ಳೆ ಅದ್ಭುತವಾಗಿ ಹಾಡ್ತಕ್ಕಂಥ, ಮಧುರವಾಣಿ ಅಂತ ಹಾಡ್ತಕ್ಕಂಥವ್ರು. ಹೆಂಗೆ ಅದನ್ನ ಸುಸ್ತವನ, ಸ್ತವನ ಅಂದ್ರೆ ಕೀರ್ತನೆ ಅಂತ ಅರ್ಥ. ಸುಸ್ತವನದಲ್ಲಿ ಗಾನ ಮಾಡ್ತಕ್ಕಂಥ ಮುದಿರವಾಹನನ ಅಂಗ್ರಿಗಳು ದೇವೇಂದ್ರನ ಪಾದಗಳಿಗೆ ನಾನು ನಮಿಸುವೆನು. ಅರ್ಥ ನಿಮಗೆ ಅರ್ಥ ನೋಡಿ, ಎಷ್ಟು ಕಠಿಣದ ನೋಡಿಗಳು. ಇವ ಅಲ್ಲಿರ್ತಕ್ಕಂಥ ಸ್ವರ್ಗವರ್ಣ ಮಾಡಿದರು. ಅವಕ್ಕೆ ಅಧಿಕಾರಿ ಅವನ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ. ಅದು ಒಂದು ದೊಡ್ಡ ಸಮುದ್ರ ಇದ್ದಂಗೆ. ಆ ಸಮುದ್ರ ಇರ್ತಕ್ಕಂಥ ಚಂದ್ರ ಅಂತಂದ್ರೆ ಉಪೇಂದ್ರ ರೂಪಿ ಪರಮಾತ್ಮ. ಅವನು ಯಾರು ಹೊಗಳ್ತಾರ? ದೇವೇಂದ್ರ ಹೊಗಳ್ತಾನ. ಹೆಂಗಂತ? ಪಿಕನಂತೆ, ಕೋಗಿಲೆ ಹೆಂಗೆ ಹಾಡ್ತದೋ ಮಧುರವಾಗಿ ಹಾಡ್ತ, ಕಾಯಿ ಹಾಡ್ದಂಗೆ ಹಾಡ್ದಲ್ಲ, ಕೋಗಿಲೆ ಹಾಡ್ದಂಗೆ ಹಾಡ್ತಾನ. ಯಾರು ಹಾಡ್ತ? ಇಂದ್ರದೇವರು. ಸುಸ್ತವನ, ಸುಸ್ತವನ, ಸ್ತವನ ಅಂದ್ರೆ ಕೀರ್ತನ, ಹೊಗಳೋದು ಅಂತ ಅರ್ಥ. ಹಂಗೆ ಪರಮಾತ್ಮ ಸ್ತೋತ್ರ ಮಾಡ್ತಾ ಇರ್ತಕ್ಕಂಥ ಇಂದ್ರದೇವರಿಗೆ ನಾನು ನಮಿಸುವೆ. ಅರ್ಥ ಮಾಡ್ಕೋತಾರ. ಇಲ್ಲಿ ಪ್ರಾರ್ಥನೆ ಏನಕ್ಕೆ ಇಲ್ಲ, ಇಂಥದ್ದು ಕೂಡ ಹಾಕಿಲ್ಲ, ಮೇಲೆ ಹೇಳಿಬಿಟ್ಟಾರ. ಅಲ್ಲಿ ಏನೇನವ ಕಲ್ಪವೃಕ್ಷ, ಕಾಮಧೇನು ಮತ್ತೊಂದು ನೆನೆಸಲೇ ಬೇಕಾದಾಗ್ತಲ್ಲ, ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಿಂಗೆ ಇಂದ್ರದೇವ ಸ್ತೋತ್ರ ಮಾಡಿ ಅಲ್ಲೇ ಅದಕ್ಕೆ ಮಧುಸಮಯ ಅಂತ ಹೆಸರಿಟ್ಟು ಮುಂದಂತರ ಮಹಾನುಭಾವರು. ಇನ್ನು 8ನೇ ಕಕ್ಷೆ ಇನ್ನೂ ಮುಗಿದಿಲ್ಲ, ಅಲ್ಲಿ ಇಂದ್ರದೇವ ಒಬ್ಬರೇ ಹೇಳ್ಬಿಟ್ರಲ್ಲಿ. ಇನ್ನು ಮುಂದೆ ಬರ್ತಕ್ಕಂಥವ ಮನ್ಮಥ, ಕಾಮ ಮನ್ಮಥ, ಅವನು ಹೇಳ್ತಾ ಇದ್ದಾನೆ. ಇಂದ್ರದೇವರಿಗೆ ಸಮಾನ ಕಕ್ಷ, ಹೆಂಗ ಗರುಡ, ಶೇಷ, ರುದ್ರರು ಹಂಗೆ. ಮತ್ತು ಅಲ್ಲೇ ಯಾಕೆ ಹೇಳಿಲ್ಲ ಇವ್ರನ್ನ? 8ನೇ ಕಕ್ಷದಾಗ ಹೇಳ್ಬೇಕಾಗಿತ್ತು, ಬಿಟ್ಟು ಬೇರೆ ಪದ್ಯ ಯಾಕೆ ಮಾಡಿದ್ರು? ಅಲ್ಲಿ ಜಗ ಸಾಲೋದಲ್ಲ ಹೇಳಲಿಕ್ಕೆ. 6ನೇ ಸಾಲೆ ಮುಗಿಸ್ಬೇಕು ಅವ್ರಿಗೊಂದು ಲಿಮಿಟ್ ಅದಲ್ಲ ಅವ್ರಿಗೆ, ಹೌದಾ? ಮತ್ತು 6 ಸಾಲೆಗೆ ಅಷ್ಟು ಹೋಗ್ಬೇಕಂದ್ರೆ ಇಂದ್ರ ಮಹಿಮ ಹಂಗೆ ಉಳಿತದೆ. ಎಷ್ಟು ಪ್ಲ್ಯಾನ್ ನೋಡಿ ಎಲ್ಲ ಹರಕತ್ತ ನಮ್ಮ ವೈಶಿಷ್ಟ್ಯ ಹಂಗೆ. ಕೃತಿರಮಣ ಪ್ರದ್ಯುಮ್ನ ದೇವನ ಮಧ್ಯಕ್ಕೆ ಯಾರು ಹೇಳ್ತಾರೆ? ಆ ಕಾಮ ಯಾರಪ್ಪ ಅನ್ನೋ ಹೇಳ್ತಾ ಇದ್ದಾನೆ. ಮನ್ಮಥ ಕೃತಿರಮಣ ಪ್ರದ್ಯುಮ್ನ ದೇವನ ಅತುಳ ಬಲ ಲಾವಣ್ಯ ಗುಣ ಸಂತತ ಉಪಾಸನ ಕೇತುಮಾಲಾ ಖಂಡದೊಳು ರಚಿಪ ರತಿ ಮನೋಹರ ನಂಗ್ರಿ ಕಮಲಕ್ಕೆ ನುತಿಸುವೆನು ಭಕುತಿಯಲಿ ಮಮ ದುರ್ಮತಿಯ ಕಳೆದು ಸನ್ಮತಿಯ ನಿರಿಜಿ ಅಜಸ್ರ ಯಮ ಒಲೆದು ಅಂತ ಮಹಾನುಭಾವ. ಒಂದು ಪ್ರಾರ್ಥನೆ ಕಡಿ ಸಾಲು ನೋಡಿ ಬದಲೇಕ. ದುರ್ಮತಿಯ ಕಳೆದು, ಹೌದಾ? ಮತಿ ಅಂದ್ರೇನು? ಬುದ್ಧಿ. ದುರ್ಮತಿ ಕೆಟ್ಟ ಬುದ್ಧಿ. ದುರ್ಮತಿಯ ಕಳೆದು, ನಮ್ಮ ಕೆಟ್ಟ ಬುದ್ಧಿಯನ್ನು ಕಳೆದು ಹಾಕಿ ಸನ್ಮತಿಯ ನೀಯಲಿ, ಒಳ್ಳೆ ಬುದ್ಧಿ ನಮ್ಗೆ ಕೊಡಲಿ ಅಂತ. ಯಾವಾಗ? ಅಜಸ್ರ, ಯಾವಾಗಲೂ ನಿರಂತರ ಅಂತ ಶಬ್ದಕ್ಕರ್ಥ. ನಮಗೆ ಒಲಿಯುದು, ನಮಗೆ ಅನುಗ್ರಹ ಮಾಡಿ ಯಾರು? ಮನ್ಮಥ ಅಂತ ಹೇಳ್ತೇವೆ, ಹಿಂಗೆ ಕೊಡ್ತಕ್ಕಂಥವ ಅದನ್ನ ಹೇಳ್ತಾ ಇದ್ದಾರೆ. ಕೃತಿರಮಣ, ಕೃತಿರಮಣ ಇದು ಯಾರು ಗೊತ್ತಾ ನಿಮಗೆ? ಕೃತಿಪತಿ ಪ್ರದ್ಯುಮ್ನ. ಕೃತಿಪತಿ ಪ್ರದ್ಯುಮ್ನ ದೇವನ ಅತುಳ ಬಲ ಲಾವಣ್ಯ ಗುಣ ಸಂತತ ಉಪಾಸನೆ ಮಾಡ್ತಕ್ಕಂಥವ ಹೇಳ್ತಾ ಇದ್ದಾರೆ. ಶ್ರೀಮನ್ ನಾರಾಯಣ ಯಾರು ಉಪಾಸನೆ ಮಾಡ್ತಂತ? ಪ್ರದ್ಯುಮ್ನ ದೇವಿ ಪರಮಾತ್ಮ ರೂಪಿಯನ್ನು ಉಪಾಸನೆ ಮಾಡ್ತಕ್ಕಂಥವ್ರು. ಸಂತತ ಉಪಾಸನೆ ಎಲ್ಲಿ ಮಾಡ್ತಾ ಗೊತ್ತಾ? ಕೇತುಮಾಲಾ ಖಂಡದೋಳು. ಹೆಂಗೆ ಭೂಮಿ ಒಂದು ಖಂಡದ, ಏಷ್ಯಾ ಖಂಡ, ಅಮೇರಿಕಂಡ, ಹಂಗೆ 7 ಲೋಕಗಳು, 7 ಖಂಡಗಳು, ಅದು ಕೇತುಮಾಲಾ ಖಂಡ ಅಂತ. ಅಲ್ಲಿ ಉಪಾಸನೆ ಮಾಡ್ತಕ್ಕಂಥವ್ರು ಪ್ರದ್ಯುಮ್ನ ಪರಿಪರ ಆಗಿರ್ತಕ್ಕಂಥ ಮನ್ಮಥ ಆಗಿರ್ತಕ್ಕಂಥವ. ರಚಿಪ ಸ್ತೋತ್ರ ಮಾಡ್ತಕ್ಕಂಥವ. ಏನನ್ನ? ರತಿ ಮನೋಹರ ನಂಗ್ರಿ ಕಮಲಕ್ಕೆ ಅವ ಹೆಸರು ಕೊಟ್ಟಾರ. ಆ ಕಾಮಗ ಮನ್ಮಥಗ ಅವೇನು? ರತಿ ಮನೋಹರ ಹೆಸರ ಯಾರಿಗೆ? ಯಾಕೆ ಮನ್ಮಥ? ಯಾಕೆ ಕಾಮ ಈ ಹೆಸರು ಯಾಕೆ ಕೊಟ್ರು? ರತಿ ಅಂದ್ರೆ ಅವನ ಹೆಂಡತಿ ರತಿ ಮನೋಹರ. ರತಿ ಮನಸ್ಸನ್ನು ಅಪಹಾರ ಮಾಡತಕ್ಕಂಥವ ಅಂತ ಅರ್ಥ. ರತಿ ಮನೋಹರ, ಹರ ಅಂದ್ರೆ ಕಸ್ಕೊಳ್ಳೋದು, ಮನೋಹರ ಅವನ ಮನಸ್ಸು ಕತ್ಕೊಂಡ್ಬಿಟ್ಟ ಅಂತ ಯಾಕೆನೋ. ಯಾರು? ರತಿ. ರತಿಗಿಂತ 100 ಪಟ್ಟು ಸುಂದರವ ಮನ್ಮಥ. ಅವನು ನೋಡಿ ಆಕಿ ಹುಚ್ಚಿಟ್ಬಿಡ್ತದೆ ಮೊದಲು.
ಅದಕ್ಕೆ ಹೋಗಿ ಅವನು ಸೆರಗಿ ಬಿದ್ದಾಳಕ್ಕೆ. ಅವ ಒಂದು ಹರಕತ್ತಿಲ್ಲ, ನನ್ನ ಹೆಂಡತಿ ಆಗುವಂದು ಅವನಿಗೆ. ಅದಕ್ಕೆ ರತಿ ಮನೋಹರ ಅಂತ ಹೆಸರು ಕೊಟ್ಟರು ಕಾಮದೇವಕ. ರತಿ ಮನೋಹರನ ಅಂಗ್ರಿಗಳು ಅವನ ಕಮಲಕ್ಕೆ, ಅವನ ಪಾದ ಕಮಲಕ್ಕೆ ಅಂತ ಅರ್ಥ. ನುತಿಸುವೆನು ಅಥವಾ ನತಿಸುವೆನು, ಅದನ್ನು ಅದನ್ನು ನುತಿಸುವೆನು. ಭಕುತಿಯಲ್ಲಿ ನನಗೇನು ಕೊಡಲಿ, ಮಮ ದುರ್ಮತಿಯ ಕಳೆದು, ಅರ್ಥಾತ್ ನನ್ನ ದುರ್ಬುದ್ಧಿಯನ್ನು ಕಳಿಲಿ, ಸನ್ಮತಿಯ ಅಲಿಯಲಿ, ಅಜಸ್ರ ಯಮಗೊಲೆದು. ನಿರಂತರವಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ ಮಹಾನುಭಾವ. ಏನೇ ಹೇಳ್ದಂಗಾತು, ಪ್ರದ್ಯುಮ್ನ ಯಾರು ಹೌದಾ, ಮನ್ಮಥ, ಅವನ ಮಗ ಪ್ರದ್ಯುಮ್ನಾಗ ಮನ್ಮಥ ಕಾಮಾಗಿರ್ತಕ್ಕಂಥವ. ಅವೇನು ಸ್ತೋತ್ರ ಮಾಡ್ತಾನ, ಅವನ ಹಕ್ಕಿಕತ್ತೆ ಅಷ್ಟೇ ಹೇಳ್ತಾ ಇದ್ರಲ್ಲಿ. ಅತುಳ ಬಲ ಲಾವಣ್ಯ ಗುಣ ಸಂತತ ಉಪಾಸನೆ ಹೇಳ್ತಾರ. ಅತುಳ ಬಲ ಲಾವಣ್ಯ ಇವೆಲ್ಲ ಪರಮಾತ್ಮನು. ಆ ಮನ್ಮಥರು ಈ ಮನ್ಮಥರು ಹೇಳ್ತಕ್ಕಂಥ ಕಾಮದೇವ ಪರಮಾತ್ಮ ಅಖಂಡ ಗುಣಗಳಲ್ಲಿ ಚಿಂತೆ ಮಾಡಿಕೋತಿರ್ತಾನಂತವ. ಕೊಂಡಾಡ್ತಕ್ಕಂಥ ಅವನ ಅಂಗ್ರಿ ಕಮಲಕ್ಕೆ ನಾನು ನಮಿಸುವೇನು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಅವ್ರು ಪ್ರಾರ್ಥ ಮಾಡ್ತಾರೆ. ಇವನು ಕೂಡ 8ನೇ ಕಕ್ಷೆ ಬರ್ತಕ್ಕಂಥ ದೇವತೆ. ಯಾರು? ಮನ್ಮಥ ಆಗಿರ್ತಕ್ಕಂಥವ. ಅದರಿಂದ ಮುಂದೆ ಬರೆದು ಇದರಂತೆ ಮುಂದೆ ಬರ್ತಕ್ಕಂಥವ್ರು 9ನೇ ಕಕ್ಷ. ನನ್ನ ಪದನ ಯಾರು? ಹೌದು, ವೆರಿ ಗುಡ್. ಲಿಸ್ಟ ಮಾಡಿಬಿಟ್ಟಾರ ಅವರು. ಅಹಂಕಾರಿಕ ಪ್ರಾಣದೇವರು. ಹೌದು, ಅದು ಕರೆಕ್ಟ್ ಅಂತ. ಇಲ್ಲ ನೋಡಿ ಹೆಂಗ ಅಹಂಕಾರಿಕ ಏನು ನೆನಪು ಮಾಡ್ಕೊಂಡು ಎಲ್ಲ ತಗೊಂಡ್ಬಿಡ್ತಾವೆ. ಅಹಂಕಾರಿಕ ಪ್ರಾಣದೇವ್ರ ವೈಶಿಷ್ಟ್ಯ ಹೇಳ್ತಾರೆ ಅವ್ರು ಹೆಂಗದ. ಅಹಂಕಾರಿಕ ಪ್ರಾಣ ಬೇರೆ, ಮುಖ್ಯ ಪ್ರಾಣದೇವ್ರ ಮೇಲೆ ಮತ್ತೆ. ಹೌದಾ, ಮುಖ್ಯ ಪ್ರಾಣ ಮೇಲೆ ಬಂದ್ಬಿಟ್ಟಾರ ಅಲ್ಲಿ. ಅಹಂಕಾರ ಪ್ರಾಣಿಕರು ಇವರು ವಾಯುತತ್ವಕ್ಕೆ ಅಭಿಮಾನಿ ಆಗಿರ್ತಕ್ಕಂಥವ್ರು. ಅದನ್ನ ಹೇಳ್ತಾರೆ. ಹೆಂಗಿದ್ದಾರೆ? ಚಾರುತರ ನವವಿಧ ಭಕುತಿ ಗಂಭೀರ ವಾರಾಶಿಯೋಳು ಪರಮೋದಾರ ಮಹಿಮನ ಹೃದಯ ಪಣಿಪತಿ ಪೀಠದಲ್ಲಿ ಭಜಿಪ ಭೂರಿ ಕರ್ಮಾಕರ ನೆನೆಸುವ ಶರೀರ ಮಾನಿ ಪ್ರಾಣಪತಿ ಪದ ವಾರಿ ರೋಹಕ್ಕೆ ಆ ನಮಿಪೆ ಸದ್ಗುರು ರಾಯ ನಹುದೆಂದು. ಸದ್ಗುರು ರಾಯ ನಹುದೆಂದು ಅವನ ಕಡೆ ಹೆಸರಿಟ್ಟ. ನೀವು ನಮ್ಮ ಗುರುಗಳು ಅಂತಾರ. ಯಾವ ಗುರುಗಳು ಬಿದ್ದಾರೆ? ವಾಯುದೇವರು ಇದ್ದಾರೆ, ಮುಖ್ಯ ಪ್ರಾಣದೇವರು ಇದ್ದಾರೆ. ಇವು ಕೂಡ ಸದ್ಗುರು ರಾಯ, ಶ್ರೇಷ್ಠವಾಗಿರ್ತಕ್ಕಂಥ ಗುರುಗಳು ನೀವು ಅಂತ ಯಾರು ಉಪವಾಸ ಮಾಡ್ತಾರ? ಅಹಂಕಾರಿಕ ಪ್ರಾಣದೇವರು. ವೈಶಿಷ್ಟ್ಯ ಹೇಳ್ತಾರೆ ನೋಡಿ ಹೆಂಗಿದ್ದಾರ. ಚಾರುತರ ಅಂತಾರ. ಚಾರು ಶಬ್ದ ಸುಂದರ ಅಂತ ಅರ್ಥ, ಮನೋಹರ ಅಂತ ಅರ್ಥ. ಗಂಭೀರವಾಗಿರ್ತಕ್ಕಂಥ ಏನವು ನವವಿಧ ಭಕುತಿ. ನಿಮಗೆ ಗೊತ್ತ ಮೇಲೆ ಕೀರ್ತನ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಇವು 9 ಭಕ್ತಿ ಯಾವುದಿಲ್ಲ. 9 ಭಕ್ತಿಯಲ್ಲಿಯೂ ಕೂಡ ಅಂತ ಅರ್ಥ. 9 ವಿಧ ಭಕ್ತಿಯಿಂದ ಏನು ಮಾಡ್ತಾರಂಥವ್ರು? ಪರಮೋದಾರ ಮಹಿಮನ. ಈ ಶಬ್ದಕ್ಕೆ ಅರ್ಥ ಆತ. ಪರಮೋದಾರ ಮಹಿಮ ಅಂದ್ರೆ ಯಾರು? ಹೌದು, ಭಗವಂತ. ಕರೆಕ್ಟ್. ಪರಮೋದ ಮಹಿಮನ ಹೃದಯ ಫಣಿಪತಿ ಪೀಠದಲ್ಲಿ ಏನು ಮಾಡ್ತಾರಂತ? ಆ ಪರಮಾತ್ಮನ ತಮ್ಮ ಎದಿ ಅಂತಕ್ಕಂಥ ಶ್ರೇಷ್ಠ ದೇವರ ಆಸನ ಆಗಿರ್ತಕ್ಕಂಥ ಭಜಪನ್ನ ಸ್ತೋತ್ರ ಮಾಡ್ತಕ್ಕಂಥ ಫಣಿಪತಿ ಪೀಠದಲ್ಲಿ ಪರಮಾತ್ಮ ಫಣಿಪತಿ ಶ್ರೇಷ್ಠ ಪೀಠತಕ್ಕಂಥ ಪರಮಾತ್ಮನ ಭಜಿಪ ಸ್ತೋತ್ರ ಮಾಡ್ತಕ್ಕಂಥವ್ರು. ಇದೆಲ್ಲ ನೋಡಿ, ವಾರಾಶಿಗಳು ಪರಮೋದಾರ ಮಹಿಮಾ ಅಂದ್ರೆ ಭಗವಂತ. ಹೌದಾ? ಹೃದಯ ಫಣಿಪತಿ ಪೀಠದಲ್ಲಿ ಭಜಿಪ ಶ್ರೇಷ್ಠರಲ್ಲಿರ್ತಕ್ಕಂಥ ಪರಮಾತ್ಮ ಅವನನ್ನೇ ಸ್ತೋತ್ರ ಮಾಡ್ತಕ್ಕಂಥವ್ರು. ಹೆಂಗೆ ಸ್ತೋತ್ರ ಮಾಡ್ತಾರ? ನವವಿಧ ಭಕುತಿಯಲ್ಲಿ. ಒಮ್ಮೆ ಶ್ರವಣದಿಂದ ಕೀರ್ತನ ವೈಶಿಷ್ಟ್ಯ ಎಲ್ಲ ರೀತಿ ಪೂರ್ಣ ಮಾಡ್ತಕ್ಕಂಥ ಮಹಾನುಭಾವರು ಯಾರು? ಅಹಂಕಾರಿಕ ಪ್ರಾಣದೇವರು. ಅದು ಮುಂದೆ ಹೇಳ್ತಾರ. ಭೂರಿ ಕರ್ಮಾಕರ ನೆನೆಸುವ ಎಲ್ಲ ಕರ್ಮಗಳಿಗೆ ಆಸ್ಪದ ಆಗಿರ್ತಕ್ಕಂಥವ, ಕರ್ಮ ಮಾಡಿಸ್ತಕ್ಕಂಥವ, ಎಲ್ಲ ಮಾಡ್ತಕ್ಕಂಥ ಕರ್ಮಾಕರ ಅಂತ ಅದಕ್ಕೆ ಹೆಸರವ. ಯಾರಿಗೆ? ಅಹಂಕಾರಿಕ ಪ್ರಾಣ. ಕರ್ಮಾಕರ ಎನಿಸುವ ಶರೀರಮಾನಿ, ಶರೀರಕ್ಕೆ ಅಭಿಮಾನಿ. ಒಂದೊಂದಕ್ಕೊಂದು ಅಭಿಮಾನ ಇರ್ತಾರೆ. ಹಸ್ತಕ್ಕೆ, ಕಣ್ಣಿಗೆ, ಕಿವಿಗೆ ಶರೀರಕ್ಕೆ ಅಭಿಮಾನಿ ಯಾರು? ಅಹಂಕಾರ ಪ್ರಾಣದೇವರು. ಪ್ರಾಣಪತಿ ಅದೇ ಮುಖ್ಯ ಇವರು ಯಾರು? ಅಹಂಕಾರಿ ಪ್ರಾಣದೇವರು. ಅವರ ಪದ ಅಂದ್ರೆ ಪಾದ. ವಾರಿರುಹ ಅಂದ್ರೆ ಕಮಲ. ಅವರ ಪಾದ ಕಮಲ ಅಂತ ಹೇಳಿ ದಾಸಿಂಗ್ ಶಬ್ದ ಹಾಕ್ತಾರ. ಪದ ವಾರಿರುಹ, ಪದ ಕಮಲ. ಅಲ್ಲಿಕ್ಕೆ ಪದ ಕಮಲ, ಪದಂಗ್ರಿ, ಪದಾಬ್ಜ, ಅಷ್ಟು ಒಂದೇ ಶಬ್ದವೆಲ್ಲ. ಪದಂಗ್ರಿ ಕಮಲಕ್ಕೆ ಹೆಂಗೆ? ಸದ್ಗುರು ರಾಯ ನಹುದೆಂದು ಅವರು ವೈಷ್ಣವ ಕೊಡ್ತಾರೆ. ಎಂಥವ್ರದಕ್ಕೆ? ಸದ್ಗುರು ರಾಯ, ಜೀವರಿಗೆ ಉತ್ತಮ ಗುರು ಸ್ಥಾಪನ ಆಗಿರ್ತಕ್ಕಂಥ ಮಹಾನುಭಾವ. ಅವರಿಗೆ ಅನುಸಂಧಾನ ಪೂರ್ವಕ ಹೇಳ್ತಾರ. ನೀ ಯಾಕೆ ಗೊತ್ತಾ? ಸದ್ಗುರು ಯಾಕೆ ಗೊತ್ತಾ? ನೀ ಅಷ್ಟೇ ಅಲ್ಲಿ ನಮಸ್ಕಾರ ಮಾಡ್ತೀನಿ, ಸ್ತೋತ್ರ ಮಾಡ್ತೀನಿ. ನೀನು ನಮ್ಮನ್ನ ಮುಖ್ಯ ಪ್ರಾಣದೇವರಿಗೆ ಆನಂದಿತ ಭಗವತ್ಪಾದಾಚಾರ್ಯರಿಗೆ ನೀ ಪ್ರೀತಿ ಆಗೋ ಹಂಗೆ ಮಾಡು ಅಂತ ಅಲ್ಲಿ ಕೇಳ್ಕೊತಾರೆ. ನಾವು ಯಾರ ಮನುಷ್ಯ ಬರಬಹುದು, ಯಾರನ್ನ ಪ್ರೀತಿ ಮಾಡೋಕ್ಕೋ ಶ್ರೀಮದಾಚಾರ್ಯ ಅನುಗ್ರಹ ಆಗೋ ಹಂಗೆ ನೀನು ಪ್ರಾರ್ಥನೆ ಮಾಡ್ಕೊಳ್ತೀವಿ ಅಂತ ಪ್ರಾರ್ಥನೆ. ಅವ್ರ ಮುಖಾಂತರ ಲಘುಶಿತ ಅಂತ ಅರ್ಥ. ಆ ರೀತಿ ಪರಮಾತ್ಮ ಮಾಡ್ತಾ ಇದ್ದಾರೆ. ಇಲ್ಲೇ ಅಹಂಕಾರಿಕ ಪ್ರಾಣದೇವನ ಸ್ತೋತ್ರ ಮಾಡಿ ಅಂತರ ಮುಂದುವರೆದು ನೋಡಿ. ಉದಾರ ಮಹಿಮಾ ಪರಮಾತ್ಮ ಮಾಡ್ತಾರೆ. ಪರಮ ಉದಾರ ಮಹಿಮಾ ಯಾರಿಗೆ ವಿಶೇಷಣ? ಇದು ಭಗವಂತಗೆ ಪರಮ ಉದಾರ ಮಹಿಮನ ಗುಣಗಳನ್ನ ಹೇಳ್ತಾ ಇದ್ದಾರೆ. ಇಷ್ಟು ಅಹಂಕಾರಿಕ ಪ್ರಾಣದೇವರು ಶರೀರಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಅಂತಾರ. ಇವ್ರು ಹೆಂಗೆ?
ಸದ್ಗುರು ರಾಯನಹುದೆಂದು ಅಂತರ ಮಹಾನುಭಾವರು. ಸದ್ಗುರು ರಾಯ ಅಂತ ಸುತ್ತ ಹಾಕ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಅವರು ನಮ್ಮ ಭಕ್ತಿಯನ್ನು ತೆಗೆದುಕೊಂಡು ಉತ್ತಮವಾಗಿರ್ತಕ್ಕಂಥ ಭಕ್ತಿ ರಾಶಿ ಕೊಡ್ತಕ್ಕಂಥ ಮಹಾನುಭಾವರು. ಅದಕ್ಕೆ ಸದ್ಗುರು ರಾಯನಹುದೆಂದು ಅಂತ. ಇನ್ನು ಮುಂದೆ 10ನೇ ಕಕ್ಷ ಯಾರು ಬರ್ಬೋದು ಹೇಳ್ರಿ? ಹೌದು, ರತಿ ರತಿದೇವಿ. ರತಿದೇವಿ ಇಲ್ಲಿ ನೋಡ್ರಿ ಆಕೆ ವರ್ಣ ಮಾಡ್ತಾರ. 10ನೇ ಕಕ್ಷಕ್ಕೆ ಬಂದಿರತಕ್ಕಂಥ ರತಿದೇವಿ ಇಲ್ಲಿ 4 ಬಂದಿದ್ದಾರೆ. ಸ್ವಯಂಭೂಮನು, ಬೃಹಸ್ಪತ್ಯಾಚಾರ್ಯರು, ಇಂದ್ರ ಪತ್ನಿ ಶಶಿ, ಇಷ್ಟು ಮಂದಿ ಬರ್ತಕ್ಕಂಥದ್ದು. ಒಟ್ಟು ಒಂದು ಸ್ತೋತ್ರ ಹೇಳ್ತಕ್ಕಂಥ ಈ ದೇವತಾಗಣ ಸ್ತೋತ್ರ 4 ಮಂದಿ ಇಲ್ಲಿ ತೊಗೊಂಡ್ಬಿಟ್ಟಾರ. ವಿತತ ಮಹಿಮನ ವಿಶ್ವತೋಮುಖ, ವಿಶ್ವತೋಮುಖನ ಅದು ಉಳಿತಲೆ ಅತುಳ ಭುಜಬಲ ಕಲ್ಪತುರುವ ಆಶ್ರಿತರೆನಿಸಿ ಸಕಲೇಷ್ಟ ಪಡೆದು ಅನುದಿನ ಮೋದಿಸುವ. ರತಿ 1ನೇದು, ಸ್ವಯಂಭುವ 2ನೇದು, ದಕ್ಷ 3ನೇದು, ವಾಚಸ್ಪತಿ 4ನೇದು, ಬಿಡೌಜನ ಮಡದಿ ಶಚಿ, ಮನ್ಮಥ ಕುಮಾರ ಅನಿರುದ್ಧರು ಯಮಗೆ ಈಯಲಿ ಸುಮಂಗಳವ. ಇಷ್ಟು ಮಂದಿ ಪ್ರಾರ್ಥನೆ ಮಾಡ್ಕೋತಾರೆ. ಯಾರ್ಯಾರು ಒಬ್ಬೊಬ್ಬರು ಇತಿಹಾಸ ಬೇಕಾದಷ್ಟದ ಇದ್ರಾಗ ಇಷ್ಟು ಮಂದಿ ಇತಿಹಾಸ ತಿಳ್ಕೊಬೇಕು. ಇವ್ರು ಯಾರು ಏನು ತಾನು ತಿಳ್ಕೊಬೇಕಲ್ಲ, ಅದನ್ನ ಹೇಳ್ತಾ ಇದ್ರೆ. 1ನೇದಾಗಿ ಮೊದಲೇದು ಇವ್ರೇನು ಮಾಡ್ತಾರ? ವಿತತ ಮಹಿಮಾ ಅಂದ್ರೆ ಪರಮಾತ್ಮ. ವಿತತ ಅಂದ್ರೆ ವಿಸ್ತಾರವಾಗಿರ್ತಕ್ಕಂಥ ಮಹಿಮೆ ಅಂತ ಅರ್ಥ. ವಿತತ ಎಲ್ಲ ಕಡೆ ಹೆಬ್ಬಿರ್ತಕ್ಕಂಥದ್ದು. ಮಹಿಮಾ ಒಬ್ಬನ ಹಂಗ ಇಲ್ಲ. ವಿಶ್ವತೋಮುಖ ಯಾರವ? ಪರಮಾತ್ಮನ ವಿತತ ಮಹಿಮಾ ವಿಶ್ವತೋ. ಇದೇ ಹರಿಕಥಾಮೃತದ ವೈಶಿಷ್ಟ್ಯ. ಇಂತಿಂಥ ಶಬ್ದ ಅನಿಸ್ತ ದಾಸರ ನಮ್ಮ ಕಡೆಯಿಂದ ನಾನು ಪಾರಣ ಮಾಡುವಾಗ ಮಹಿಮಾನ ಹಿಂಗೆ ಹೊಳ್ತದೆ. ಇವೆಲ್ಲ ಶಾಸ್ತ್ರ ಶಬ್ದ. ವಿತತ ಮಹಿಮಾ, ವಿಶ್ವತೋಮುಖ ಎಲ್ಲ ಪುರುಷ ಸೂಕ್ತ, ಶ್ರೀ ಸೂಕ್ತ, ಅಭರಣಿ ಸೂಕ್ತ ಬರ್ತಕ್ಕಂಥ ಮಾತುಗಳು ಇವೆಲ್ಲ ತಿಳ್ಕೊಡ್ರಿ. ವಿತತ ಮಹಿಮನ ವಿಶ್ವತೋಮುಖ, ಅದಕ್ಕೆ ಹರಿಕಥಾಮೃತಕ್ಕೆ ಅಷ್ಟು ಬೆಲೆ. ಇಂತಿಂಥ ಶಬ್ದ ಹಾಕ್ತಾರಲ್ಲ ಮಹಾನುಭಾವರು, ಅದಕ್ಕೆ ಅನ್ನೋದು ಅಣುಸುಧಾ ಅಂತ ಹೆಸರಿದಕ್ಕಂತ ತಿಳ್ಕೊಂಡು ಮೇಲೆ ಮೇಲೆ ಹೇಳ್ತೇನೆ ಮನ ಇದನ್ನು. ವಿತತ ಮಹಿಮನ ವಿಶ್ವತೋಮುಖ 2 ಶಬ್ದ ಕರ್ತೇನು ಪರಮಾತ್ಮನ. ಅತುಳ ಭುಜಬಲ ಕಲ್ಪ, ಅಂಥ ಪರಮಾತ್ಮನ ಭುಜಬಲಕ ಆಶ್ರಿತರಾಗಿರ್ತಕ್ಕಂಥವರು. ಅವನ ತೋಳಿನಿಂದ ಆಶ್ರಿತ ಅವನ ಆಶ್ರಯ ಪಟ್ಟರು ಅರ್ಥ. ಸಕಲೇಷ್ಟ ಪಡೆದು, ಪರಮಾತ್ಮನ ಅನುಗ್ರಹ ಪಡೆದು ಅನುದಿನ ಮೋದಿಸುವ. ನಿತ್ಯದಲ್ಲಿಯೂ ಕೂಡ ಅವನು ಪ್ರಾರ್ಥನಾ ಮಾಡ್ತಾರ, ಸಂತೋಷ ಪಡ್ತಾರ, ಅವನ ಆರಾಧನೆ ಮಾಡ್ತಕ್ಕಂಥವ್ರು. ಯಾರ್ಯಾರವರು? 1ನೇದು ರತಿ. ಯಾರ್ಯವರು? ರತಿ. ಯಾರ ಹೆಂಡತಿಕಿ? ಮನ್ಮಥನ ಹೆಂಡತಿ. ಸ್ವಯಂಭೂಮನು, ಭಾಗವತ 3ನೇ ಸ್ಕಂದ. ಸ್ವಯಂಭೂಮನು, ಮನು ಮತ್ತು ಶತ್ರುಪಾದೇವಿ ಹುಟ್ಟಿದಿಲ್ಲ ಆ ಅವನು ಸ್ವಯಂಭೂಮನು. ದಕ್ಷ, ದಕ್ಷಪೇಶ್ವರರು ಅಲ್ಲ. ವಾಚಸ್ಪತಿ, ಬೃಹಸ್ಪತ್ಯಾಚಾರ. ವಾಚಸ್ಪತಿ ಶಬ್ದ ಬೃಹಸ್ಪತ್ಯಾಚಾರ ಹೆಸರು. ವಾಚಸ್ಪತಿ ಅಂತಕ್ಕಂಥ ಮಹಾನುಭಾವರು. ಬೃಹಸ್ಪತ್ಯಾಚಾರ ದೇವಲೋಕದ ಗುರುಗಳು ಬೃಹಸ್ಪತ್ಯಾಚಾರ. ಆಮೇಲೆ ಬಿಡೌಜನ ಮಡದಿ, ಗೊತ್ತಿಲ್ಲಂಗಿಲ್ಲ. ಬಿಡೌಜ ಅಂತಂದ್ರೆ ಹೇಳ್ತಾ ಇದ್ದಾರೆ ಇಂದ್ರ. ಅವನ ಪತ್ನಿ ಯಾರು? ಶಶಿ. ಬಿಡೌಜನ ಮಡದಿ ಅಲ್ಲಿ ಶಶಿ ಇಲ್ಲಿ ಬರ್ತದೆ ಶಶಿ. ಮತ್ತು ಬಂದು ಹಿಂದೆ ಅವ್ರ ಗಂಡ ಬಂದು ಹೋಗ್ಯಾನಲ್ಲಿ. ಇಲ್ಲಿ ಬಿಡೌಜನ ಮಡದಿ ಅಂದ್ರೆ ಯಾರವರು? ಇಂದ್ರನ ಹೆಂಡತಿ ಆಗತ್ತ, ಇಂದ್ರನ ಹೆಂಡತಿ ಆಗತ್ತ ಶಶಿದೇವಿ. ಇವ್ರೇನು ಮತ್ತಷ್ಟ ಮನ್ಮಥ ಕುಮಾರ ಅನಿರುದ್ಧ, ಪ್ರದ್ಯುಮ್ನ ಮಗ ಹನುಮಾನ ಆಗ್ತಕ್ಕಂಥವ. ಯಮಗೆ ಈಯಲಿ ಏನು ಸುಮಂಗಳವ. ಇಷ್ಟು ಮಂದಿ ಪ್ರಾರ್ಥನೆ ಮಾಡ್ಕೊಂಡು ಒಂದೊಂದಾಗಿ ಹೇಳ್ತಾರೆ. ಯಾರ್ಯಾರು? ಮಧ್ಯಕ್ಕ ರತಿದೇವಿ, ಆಕೆ ಏನು ಹೆಸರು ಕೊಟ್ಟರು? ರತಿ ಅಂತ ಹೆಸರು ಕೊಟ್ಟರು. 2ನೇದು ಸ್ವಯಂಭುವ ಮನು, 3ನೇದು ದಕ್ಷಪ್ರೇಶ್ವರು, 4ನೇದು ಬೃಹಸ್ಪತ್ಯಾಚಾರ್ಯರು, 5ನೇದು ಶಚಿ, ಆಮೇಲೆ ಅನಿರುದ್ಧ. ಇಷ್ಟು ಮಂದಿ 6 ಮಂದಿ ಲೆಕ್ಕ ಮಂದಿ ತೊಗೊಂಡ್ರೆ ಇಷ್ಟು ಮಂದಿ ಒಂದೇ ಕಕ್ಷ ಬರ್ತಕ್ಕಂಥವ್ರು. ಎಷ್ಟು ಕೂಡ 8ನೇ ಕಕ್ಷದು 10ನೇ ಕಕ್ಷ ಬರ್ತಕ್ಕಂಥವ್ರು. ಇಷ್ಟು ಮಂದಿ ಪ್ರಾರ್ಥನಾ ಮಾಡ್ಕೋತೀನಿ. ಈ ಜನರು ನಮಗೆ, ಈ ದೇವತೆಗಳು ನಮಗೆ ಅನುಗ್ರಹ ಮಾಡಿ ಏನು ಕೊಡಲಿ? ಸುಮಂಗಳವ. ಮಂಗಳ ಶಬ್ದಕ್ಕೆ ಅನೇಕ ಅರ್ಥ. ಸಾಮಾನ್ಯ ಮಂಗಳ ಶಬ್ದಕ್ಕೆ ಅರ್ಥ ಹೆಂಗೆ ಗೊತ್ತಾ? ಒಳ್ಳೇದು ಮಾಡಲಿ, ಕಲ್ಯಾಣ ಮಾಡಲಿ, ಮಂಗಳ ಉಂಟು ಮಾಡಲಿ ಒಂದು ಅರ್ಥ. ಇನ್ನೊಂದು ಅರ್ಥ ಮಮ್ಮಿತಿ ಜ್ಞಾನಂ, ಗಮ್ ಗತಿ ಕೊಡುತ್ತದೆ ಅಂತ ಅರ್ಥ. ಜ್ಞಾನ ಕೊಡಬೇಕು ಅಂತ ಅರ್ಥ. ಅರ್ಥ ಮಾಡ್ಕೋದು ಮಂಗಳ ಜ್ಞಾನ ಅಂತ ಅರ್ಥ. ಇನ್ನೊಂದು ಮಂಗಳ, ಶ್ರೇಷ್ಠ ಮಂಗಳ. ಯಾರು ಕಲ್ಪನಾ ಬರ್ತದೆ ಅಂತ ಶ್ರೀಪಾದರಾಜರು. ಪ್ರಾಣಪತಿ ಹೃದಯಾಬ್ಜ ಮಂಟಪ ಸ್ಥಾನದಲ್ಲಿ ಅಧಿವ್ಯಾಪ್ತ ಚಿನ್ಮಯ ಧ್ಯಾನ ಗೋಚರನಾಗು ಕಣ್ಣಿಗೆ ಕಾಣುವನು ಶ್ರೀರಂಗ ವಿಠಲ. ಕಣ್ಣಿಗೆ ಕಾಣುವನು ಶ್ರೀರಂಗ ವಿಠಲ. ಸ್ತೋತ್ರ ಮಾಡು, ಕೈ ಮುಗಿ, ಕಣ್ಮುಚ್ಚು, ಅವನು ನೆನೆಸಿಗು, ಕಣ್ಣಿಗೆ ಕಾಣುವನು. ಇದು ದೊಡ್ಡ ಮಂಗಳ ಅಂತ ಅರ್ಥ, ಎಲ್ಲಕ್ಕಿಂತ ಮಂಗಳ. ಇದಕ್ಕೂ ಮಂಗಳ ಮೋಕ್ಷ ಅಂತ ಅರ್ಥ. ಈಗ ಮಂಗಳ ಶಬ್ದಕ್ಕೆ ಅನೇಕ ಅರ್ಥ ಇತ್ತು ಕೊಟ್ಟು ಅಂತಹ ಮಂಗಳವನ್ನು ನಾನು ಪ್ರಾರ್ಥನಾ ಮಾಡ್ಕೋತೀನಿ, ಅನುಗ್ರಹ ಮಾಡಿ ಅವ್ರಿಗೆ ಕೇಳ್ಕೊಂಡು ಬರ್ತಾರೆ. ಇಷ್ಟು ಮಂದಿ ಕೇಳ್ಕೊತಾ ಇದ್ದಾರೆ. ಇಲ್ಲಿ ಮುಂದುವರೆದು 11ನೇ ಕಕ್ಷ. ಇಲ್ಲಿ ಬರ್ತಕ್ಕಂಥ ಪ್ರವಾಹವಾಯು, ಹೌದಾ? ಅಲ್ಲಿ ಹೇಳ್ತಾರೆ ನೋಡಿ.
ಭವವನಧಿ ನವಪೋತ ಪುಣ್ಯ ಶ್ರವಣ ಕೀರ್ತನ ಪಾದ ವನರುಹ ಭವನ ನಾವಿಕನಾಗಿ ಭಜಕರ ತಾರಿಸುವ ಬಿಡದೆ ಪ್ರವಹ ಮಾರುತ ದೇವ ಪರಮೋತ್ಸವ ವಿಶೇಷ ನಿರಂತರ ಮಹಾಪ್ರವಹದಿಂದಲೇ ಕೊಡಲಿ ಭಗವದ್ಭಕ್ತ ಸಂತತಿಗೆ. ಭಗವದ್ಭಕ್ತ ಸಂತತಿಗೆ ಕೊಡಲಿ ಪಾರ್ಥ. ಯಾರ್ಯಾರು ದಾಸರಂತಾರೆ, ಸ್ವಾಮಿ ನಾನೇನು ಪ್ರಾರ್ಥನೆ ಮಾಡ್ಕೋತೀನಿ ಅಂತ ಜಗನ್ನಾಥದಾಸರು. ಏನು ಮಾಡೋಕ್ಕೂ ಯಾರ್ಯಾರು ವಿಷ್ಣು ಭಕ್ತರಿದ್ದಾರಲ್ಲ ಅವ್ರ ಕೈ ಬಿಡಬೇಡ, ಅವರಿಗೆ ಅನುಗ್ರಹ ಮಾಡು, ಅವರಿಗೆ ಒಳ್ಳೆಯದನ್ನು ಕೊಡು, ಅವ್ರ ಸಂತತಿಗೆ ಅವ್ರ ಮುಂದಿನ ಪರಿವಾರಕ್ಕೂ ಅಂತ ಅರ್ಥ. ಇಷ್ಟು ಪ್ರಾರ್ಥನಾ ದಾಸರ ಹೇಳ್ತಾ ಇದ್ದಾರೆ ನೋಡ್ರಿ. ಹೆಂಗಿದ್ದಾನೆ ಭಗವಂತ ಪ್ರಾರ್ಥನೆ ಮಾಡ್ತಾರೆ. ಭವವನಧಿ, ಭವ ಅಂದ್ರೆ ಸಂಸಾರ, ವನಧಿ ಅಂದ್ರೆ ಸಮುದ್ರ. ಸಂಸಾರ ಹೆಂಗದ, ಸಮುದ್ರ ಇದ್ದಂಗೆ ಅದಂತ ಅರ್ಥ. ಭಾಳ ಅರ್ಥ ಇದಕ್ಕೆ. ರಾಯ ಸ್ತೋತ್ರದಾಗ ಸಂಸಾರಕ್ಕೆ ಸಾಗರೇ ಪ್ರಕೃತಿದು ಗಾದೆ ದದಾ ದುಸ್ತರಿ ಅಂತ ಅಪಣಾಚಾರ ಅಂತಾರೆ. ಸ್ವಾಮಿ ಈ ಸಂಸಾರ ಹೆಂಗದ ಗೊತ್ತಾ, ಸಮುದ್ರ ಇದ್ದಂಗೆ ಅದ ಅಂತ. ಇಲ್ಲೂ ಹಂಗೆ ಅಲ್ಲೂ ಹಂಗೆ ಅರ್ಥ. ಸಮುದ್ರನ ದಾಟಬಹುದು ಹೆಂಗೆ, ಹಡಗ ಡೋಣಿ ವಿಮಾನ ಮೇಲೆ ಹೇಳ್ಬಿಟ್ರೆ ಅಲ್ಲಿ ಹೋಗಿ ಹಾರಿ ಹೋಗ್ಬಿಡ್ತದೆ. ಈ ಸಂಸಾರ ದಾಟಲಿಕ್ಕೆ ಸಾಧ್ಯ ಹಂಗೆ. ಈ ಸಂಸಾರದಲ್ಲಿ ಹಡಗ ಒಂದಕ್ಕೆ, ಹಡಗ ಇಲ್ಲೇ ಇಲ್ಲಕ್ಕೆ. ಆ ಸಮುದ್ರ ಹೆಂಗದ ಗೊತ್ತಾ, ಆ ಸಮುದ್ರದಾಗ ತೆರೆಗಳವ, ಕೆಟ್ಟ ಕೆಟ್ಟ ಹಾವು ಅಂಥ ಮೊಸಳೆ ಪ್ರಾಣಿಗಳವ, ಅಲ್ಲಿ ಅನೇಕ ಒಳಗೆ ಗುಡ್ಡಗಳವ. ಇದನ್ನ ಮೀರಿ ವಿಷ ಅದ ಅಲ್ಲಿ. ಸಮುದ್ರದ ವೈಶಿಷ್ಟ್ಯ ಇದು. ಹಂಗೆ ಸಂಸಾರದಾಗೆಲ್ಲ ಅವ. ಅಲ್ಲಿ ತೆರೆಯವ ಇಲ್ಲ ಎಲ್ಲೇ ಸಂಸಾರದಾಗ, ಇಲ್ಲೂ ತೆರೆಗಳವ. ಕಷ್ಟದ ತೆರೆ, ದುಃಖದ ತೆರೆ, ದುಡ್ಡಿಲ್ಲದ ತೆರಿಗೆ, ಇನ್ನೇನು ಅನೇಕ ತೆರೆಗಳವ. ಆ ತೆರೆ ಬಂದು ಬಿಡ್ತಾವಿಲ್ಲ ನಮಗೆ. ಗುಡ್ಡಗಳವ ಸಮುದ್ರದಾಗ, ಅನೇಕ ಪರ್ವತಗಳವ. ಹಂಗೆ ಕಠಿಣ ತೆರೆ ಪ್ರಸಂಗ ಬರ್ತಾವಿಲ್ಲ ನಮಗೆ ಗುಡ್ಡ. ಅಲ್ಲೇ ಮೊಸಳಿ ಗಿಳಿಸಿರ್ತಕ್ಕಂಥ ಪ್ರಾಣಿಗಳವ, ಮೋಸ ಮಾಡ್ತಕ್ಕಂಥ. ಇಲ್ಲಿ ಮೋಸ ಮಾಡೋ ಬಂದು ಹೆಜ್ಜೆಗೆ ಎಡಕ ಬದಕ ಕೂಡ ಇರ್ತಾರೆ. ನಿಮ್ಗೆ ಗೊತ್ತಾದ್ರೆ ನಿಮ್ಮ ಅಮೌಂಟ್ ತೊಗೊಂಡ್ಬಿಟ್ಟಿರ್ತಾರೆ ಬ್ಯಾಂಕ್ನಾಗ. ಇಂದಿದ್ದ ಬಂದಿರ್ತಾರೆ ಈಗ. ಇದನ್ನ ದಾಟೋದು ಕಷ್ಟ ಕೆಲಸ. ಇದು ದಾಟ್ಲಿಕ್ಕೆ ಒಂದ ಹಾದಿ ಅಂತಾರೆ, ಯಾರು ಗೊತ್ತಾನೆ, ಭವನಿಧಿ ಪೋತ. ಪೋತ ಅಂದ್ರೆ ಹಡಗ ಶಬ್ದಕ್ಕರ್ಥ. ಈ ಭವ ಅಂತಕ್ಕಂಥ ಸಂಸಾರಕ್ಕೆ ಹಡಗ ಯಾರು ಗೊತ್ತ ಅಂತಾರ, ಪುಣ್ಯ ಶ್ರವಣ ಕೀರ್ತನ. ಅವನೇ ಪರಮಾತ್ಮ ಇರ್ತಕ್ಕಂಥವ. ಪುಣ್ಯ ಪಾಪ ಪರಿಹಾರ ರೂಪ ಇರ್ತಕ್ಕಂಥ ಪರಮಾತ್ಮನೇ ಈಗ ಡೋಣಿ ನೋಡ್ರಿ. ಎಲ್ಲ ಹಾಕೊಂಡ್ರೆ ಅಂಬಿಗ ನಾನಿನ್ನ ನಂಬಿದೆ, ಅಂಬಿಗ ನಾನಿನ್ನ, ಅಂಬಿಗ ಪರಮಾತ್ಮ. ನಾನು ಜಗದಂಬರಮಣ ಅಲ್ಲಿ ಹಾಡು ಬರ್ತದಿಲ್ಲ. ಸಂಸಾರದ ಬಿದ್ದೇವಪ್ಪ, ನೀನೇ ದಾಟಿಸ್ಬೇಕು, ನೀ ಅಂಬಿಗ ಇದ್ದಂಗೆ. ಅಂಬಿಗ ಅಂದ್ರೆ ದಾಟ್ಸವಂತ ಅರ್ಥ. ಅಂಬಿಗ ಅಂಬಿಗ ಅಂತಾರೆ ಅವಾಗ ಮಾತದ. ಇವರು 4 ಮಂದಿ ಕೆಲಸ ಮಾತಾಡೋದು ನಮ್ಮ ಸಂಗತಿ, ಬರೀ ಉಪಕಾರ ತಗೋತಾರೆ ಇವರು. ಯಾರ್ಯಾರು ಹೇಳ್ಯಾರ ಅದ್ರಾಗ ಸೂತಿ ನೆನಪಿಟ್ಕೊಡ್ರಿ, ನನಗೂ ನೆನಪಾತಿ. ಸೂತಿಕಾ ದೂತಿಕಾ ಚೈವ. ನಾ ಹೇಳೋ ಹರಿಕತ ಸರಲ್ಲ, ಬೇರೆ ಹೇಳಿರ್ತೇನೆ. ಸೂತಿಕಾ ದೂತಿಕಾ ಚೈವ ನದಿ ತೀರೇಶ ನಾವಿಕ ಉಪಾಧ್ಯಾಯಶ್ಚ ವೈದ್ಯಾಶ್ಚ ಕಾರ್ಯಾಂತ್ಯ ನಿಷ್ಪ್ರಯೋಜಕ. ಅರ್ಥ ಅದಲ್ಲ ಇವಾಗ. ಸೂತಿಕಾ, ಸೂತಿಕಾ ಅಂದ್ರೆ ಹಡಿಯೋನ್ ಬರ್ತಾಳಲ್ಲ ನರ್ಸ್ ಆಕಿ. ದೂತಿಕಾ ಈಗ ಕಮ್ಮಿ, ಒಂದು ಗಂಡು ಎಲ್ಲಿಯೋ ಒಂದು ಹೆಣ್ಣು, ಆ ಗಂಡು ಹೆಣ್ಣಿಗೆ ಪ್ರೇಮ ಕೂಡಿಸ್ತಾಳೆ ಆಕಿ. ದೂತಿಕಾ ಅಂತ ನಾಟಕದ ಬರ್ತಕ್ಕಂಥ ಪಾತ್ರ. ಸೂತಿಕಾ ದೂತಿಕಾ ಚೇವ ನದಿ ತೀರೇಶ ನಾವಿಕ. ನದಿ ಅರ್ಥಕ್ಕಂಥ ನಾಮಕ. ಸೂತಿಕಾ ದೂತಿಕಾ ಚೇವ ನದಿ ತೀರೇಶ ನಾವಿಕ. ಉಪಾಧ್ಯಾಯ ಮಾಸ್ತರು, ವೈದ್ಯ ಡಾಕ್ಟ್ರು, ಕಾರ್ಯಾಂತೆ ನಿಷ್ಪ್ರಯೋಜಕ. ಕೆಲಸ ಮಂದಿ ಯಾರು ಮಾತಾಡ್ಸೋಂತೇವ್ರು ನೋಡಿ, ಹೌದಲ್ಲ? ಮತ್ತೆ ಕರೆ 4 ಮಂದಿ ಅಂತಲ್ಲ, ಹಳ್ಳಿ ದಾಟಿದ ಮೇಲೆ ಹಂಗಿದ್ದಂಗೆ ಈ ಪರಮಾತ್ಮ ಹಂಗಲತ್ರ. ಅವ ನವನಿಧಿ ಪೋತ ಭಗವಂತ ಆಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಮಹಾನುಭಾವ. ನವನಿಧಿ ಪೋತ ಯಾರವ? ಭಗವಂತ. ಏನ್ ಮಾಡ್ತಾನ? ಸಂಸಾರ ಇರ್ತಕ್ಕಂಥ ಮಹಾನುಭಾವ. ಅದನ್ನ ಹೇಳ್ತಾ ಇದ್ದಾರೆ. ನವನಿಧಿ ಪೋತ ಭಜಕರ ತಾರಿಸುವ ಬಿಡದೆ. ಭವ ನೋಡಿ, ವನರುಹ ಭವನ ನಾವಿಕನಾಗಿ ಭಜಕರ ತಾರಿಸುವ ಬಿಡದೆ. ಪರಮಾತ್ಮನ ಭಕ್ತನ ಎಂದೂ ಕೈ ಬಿಡುವುದಿಲ್ಲ. ಸಂಸಾರ ದಾಟಿಸ್ತಾನಂತ ದಾಸರ. ಅಂಥ ಪ್ರವಹ ಮಾರುತ ದೇವ ಇಂದನು ಸ್ತೋತ್ರ ಮಾಡ್ತಕ್ಕಂಥವ್ರು ಯಾರು? ಪ್ರವಹ ಮಾರುತ ಅಂತಕ್ಕಂಥವ್ರು. ಪರಮೋತ್ಸವ ವಿಶೇಷ ನಿರಂತರ ನಮಗೆ ಮಹಾಪ್ರವಾಹದಿಂದಲೇ ಏನು ಕೊಡಬೇಕು? ಭಗವದ್ಭಕ್ತ ಸಂತತಿಗೆ ಮಹಾಪ್ರವಾಹದಿಂದಲೇ ನಮಗೆ ಸುಖಗಳನ್ನ ಕೊಡಲಿ, ಅವಕಾಶ ಕೊಡಲಿ. ನಮಗೆ ಭಕ್ತಿ ಜ್ಞಾನ ಹೆಂಗೆ ನದಿಯೊಳಗೆ ಹೆಂಗೆ ಸಮುದ್ರ ತೆರಿ ಬರ್ತಲ್ಲ, ಹಂಗೆ ತೆರಿವನ್ನು ಸುಖ ಬರ್ಬೇಕಂತೇನೋ, ಅಷ್ಟು ಪ್ರತಿ ಬರಲಿ ಅಂತ ಅರ್ಥ. ಜೀವನದ ಸುಖ ಬರಲಿ ಅಂತ ಅರ್ಥ.
ಒಳ್ಳೇದು ಬರಲಿ, ಜ್ಞಾನ ಬರಲಿ, ಭಕ್ತಿ ಬರಲಿ, ವೈರಾಗ್ಯ ಬರಲಿ, ಪರಮಾತ್ಮ ವಿಷಯತಕ್ಕಂಥ ಧ್ಯಾನ ಬರಲಿ. ಇವು ತೆರೆಗಳಿವು. ಆ ತೆರೆಗಳನ್ನ ಭಗವಂತ ತಂದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಪ್ರಾರ್ಥನೆ ಮಾಡ್ಕೋತಾರ? ಪ್ರವಾಹ ವಾಯುದೇವರಿಗೆ. ಯಾಕೆ ಪ್ರವಾಹ ಅದು ವಾಯು ಪ್ರವಾಹ ಹರಿತಿರ್ತದೆ, ಅದಕ್ಕೆ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂತ ವೈಶಿಷ್ಟ್ಯ ಹೇಳ್ತಾ ದಾಸ. ಹಿಂಗೆ ಪದ್ಯದ ವೈಶಿಷ್ಟ್ಯ ಹೆಂಗೆ ನೋಡ್ರಿ ಒಂದೊಂದಾಗಿರ್ತಕ್ಕಂಥದ್ದು. ಇಷ್ಟು ಹೇಳ್ಕೊತ ಹೋಗಿ ಅಂತಾರ ಮುಂದುವರಿದು ಇಲ್ಲಿ ವಿಷಯವಾಗಿರ್ತಕ್ಕಂಥದ್ದು. ಇನ್ನು 12ನೇ ಕಕ್ಷ ಬರ್ತಕ್ಕಂಥ ಅಂತಾರ ಇಲ್ಲಿ ಯಾರ್ಯಾರು? ಸ್ವಯಂಭೂಮನು, ಅವನ ಪತ್ನಿಯಾಗಿರ್ತಕ್ಕಂಥ ಶತರೂಪಾದೇವಿ, ಅವ್ರ ಪ್ರಾರ್ಥನೆ ಮಾಡ್ಕೋತಾರೆ. ಜನರನ್ನು ಬಿಡಿಸೋದು ಕಷ್ಟದಲ್ಲೇ. ಜನರನ್ನು ಉದ್ಧರಿಸುವೆನು ಎನ್ನುತ್ತ, ನೀವು ಹಂಗೆ ಓದು ಹೊತ್ತಿನ ಗೊತ್ತಾಗೋದು. ಜನವರು ಉದ್ಧರಿಸುವೇನೆನ್ನುತ್ತ ಒಂದೇ ಶಬ್ದ. ಜನರನ್ನು ಉದ್ಧರಿಸುವೆನು ಎನ್ನುತ್ತ ನಿಜ ಜನಕ ಅನುಮತದಲ್ಲಿ, ನಿಜ ಜನಕ ಅನುಮತದಲ್ಲಿ, ಇಲ್ಲಿ ಅರ್ಥ ಭಾವ ವಿಷಯ ಹೇಳ್ತೇನೆ ಅವಾಗ. ನಿಜ ಜನಕ ಅನುಮತದಲ್ಲಿ ಸ್ವಯಂಭುವ ಮನುವಿನಿಂದಲೇ ಪಡೆದ ಸುಕುಮಾರಕರನು ಒಲುಮೆಯಲಿ ಜನನಿ ಶತರೂಪಾನಿ ತಂಬಿನಿ ಮನವಚನ ಕಾಯದಲ್ಲಿ ಬಿಡದೆ ಅನುದಿನ ನಮಿಸುವೆ ಎಮೆಗೆ ಕೊಡು ಸನ್ಮಂಗಳವನೊಲಿದು. ತಾಯಿ ಅಂತಾರ, ನಮ್ಮ ಮಂಗಳ ಉಂಟು ಮಾಡುವ ವಾಕ್ಯತ್ರ ಮಾಡಬಹುದು. ಮಂಗಳ ಅಂದ್ರೆ ಒಳ್ಳೆ ಜೀವನದ ಕಲ್ಯಾಣ ಆಗಿರ್ಬೇಕು, ನಾವು ಭಗವದ್ಭಕ್ತಿ ಸಿಕ್ಕಿರ್ಬೇಕು, ವಿಷ್ಣು ಭಕ್ತರಾಗಿರ್ಬೇಕು. ನಾವು ಯಾರನ್ನ ಕೇಳ್ಕೊತಾರ? ಸ್ವಯಂಭೂಮನು ಮತ್ತು ಶತರೂಪಾದೇವಿ. ಯಾರಿವ್ರು ಹೇಳ್ತಾರ? ಜನರನ್ನು ಉದ್ಧರಿಸುವೆನು ಎನ್ನುತ್ತೆ. ನಿಜ ಜನಕ ಅಂದ್ರೆ ತಂದಿ. ಯಾರು ನೋಡ್ರಿ? ಸ್ವಯಂಭೂಮನು ಶತರೂಪಾದಿ ತಂದೆ ಯಾರು ಹೇಳ್ರಿ? ಹೌದು ಹೇಳು, ಕರೆಕ್ಟ್. ಬ್ರಹ್ಮದೇವರದೇ 2 ಭಾಗ ಆತಿಲ್ಲ, ಇತ್ಲಾಗ ಗಂಡು ಇತ್ಲಾಗ ಹೆಣ್ಣು. ಅದಕ್ಕೆ ಜನರನ್ನು ಉದ್ಧರಿಸುವೆನು ಎನ್ನುತ್ತ ಅಂದವ್ರು ಯಾರು? ಬ್ರಹ್ಮದೇವರು. ಈ ಪ್ರಪಂಚವನ್ನು ಮುಂದುವರಿಸ್ತೇನೆ, ಸೃಷ್ಟಿಯನ್ನು ಮುಂದುವರಿಸ್ತೇನೆ ಅಂತಕ್ಕಂಥ ಶಿಕ್ಷೆ ಮಾಡಿದ ಮೊದಲು ಯಾರು? ಬ್ರಹ್ಮದೇವರು. ಅವ್ರದ್ದೇ ಕೆಲಸ ಅಲ್ಲ ಎನ್ನುತ್ತ ನಿಜ ಜನಕ ತಂದಿ ಅಂತ ಅರ್ಥ. ಅನುಮತದಲ್ಲಿ, ಅವರ ಅನುಗ್ರಹದಿಂದ, ಅವರ ಅಪ್ಪಣೆಯಿಂದ, ಅವರ ಪರ್ಮಿಷನ್ನಿಂದ ಅಂತ ಅರ್ಥ. ಏನು ಮಾಡಿದರು? ಸ್ವಯಂಭೂ ಮನುವಿನಿಂದಲಿ ಏರ್ಪಡಿದರು ಸುಕುಮಾರಕರನು ಒಲುಮೆಯಲಿ. ಸ್ವಯಂಭೂ ಮನು ಮಹರ್ಷಿಗಳು ಅವರ ತಂದೆಯಾಗಿರ್ತಕ್ಕಂಥ ಬ್ರಹ್ಮದೇವರ ಅನುಗ್ರಹದಿಂದ ಇವರಿಬ್ಬರನ್ನು ಪಡೆದು ಇವ್ರನ್ನ ಹುಟ್ಟಿಸಿದರು. ಯಾರ್ಯಾರು? ಜನನಿ ಒಂದೇದು, ಶತರೂಪಾನಿ ತಂಬಿನಿ. ಸುಕುಮಾರ ಅಂದ್ರೆ ಇವರು ಯಾರು? ಸ್ವಯಂಭೂಮನಗಳು. ಸುಕುಮಾರ ಅವ್ರ ಹೆಂಡತಿ ಆಗಿರ್ತಕ್ಕಂಥಕ್ಕೆ ಶತರೂಪಾದೇವಿ. ಸ್ವಯಂಭೂಮನು ಶತರೂಪ ನಿತಂಬಿನಿ ಸ್ತ್ರೀ ಅಂತ ಅರ್ಥ. ಆ ಶಬ್ದ ಮಹತ್ವದ. ನಿತಂಬಿನಿ ಶಬ್ದ ಸ್ತ್ರೀ ಅಂತ ಅರ್ಥ. ಶತರೂಪ ಸ್ತ್ರೀ ಮನವಚನ ಕಾಯದಲ್ಲಿ ಅವ್ರೇನು ಮಾಡಿ ಗೊತ್ತಾ? ತಮ್ಮ ಅಲ್ಲಿ ಮೇಲೆ ಯಾರು ನೋಡಿ 2ನೇ ಸಾಲಿಗೆ, ಜನಕನ ಅನುಮತದಲ್ಲಿ. ತಾಯಿ ಬ್ರಹ್ಮನ ಇಚ್ಛಾ ಹಿಂಗಿತ್ತು. ಬ್ರಹ್ಮದೇವರಿಗೆ ಸೃಷ್ಟಿ ಹುಟ್ಟಲ್ಲ ಗೊತ್ತಾತ. ಮನೆ ಹೇಳಿವಣ ಸನತ್ ಕುಮಾರ, ಸನಂದನ, ಹೌದಾ? ಅವರು ಹುಟ್ಟಿಸಿದ್ರು ಬ್ರಹ್ಮದೇವರು. ಹುಟ್ಟಿಸ್ಕೊಳ್ಳಿ ಅವ್ರಿಗೆ ಹೇಳಿ ಸಂಸಾರ ಮಾಡಿಪ್ಪ ಅಂತ ಹೇಳಿ ಅವರಿಗೆ ಅವ್ರೇನು ಮಾಡಿದ್ರು? ವೈರಾಯಕ್ಕೆ ಹೋಗ್ಬಿಟ್ರು. ಅವ್ರು ಸಿಟ್ಟು ಬಂತವ್ರಿಗೆ. ತಮ್ಮ ದೇಹವನ್ನೇ 2 ಭಾಗ ಮಾಡಿದ್ರು. ಅವ್ರು ಹುಟ್ಟಿಸ್ಕೊಳ್ಳಿ ಹೇಳಿದರು ಸ್ವಯಂಭೂ ಮನಗೋಸ್ಕರಿಗೆ, ನಿಮ್ಮನ್ನು ಹಾಗೆ ಹುಟ್ಟಿಸಿಲ್ಲಪ್ಪ ನಾನು, ನೀವು ಲಗ್ನ ಮಾಡ್ಕೋಬೇಕು, ಮಕ್ಕಳ ಮುಂದೆ ಪ್ರಪಂಚ ಮುಂದುವರಿಬೇಕು ಅವರ ಅನುಮತದಲ್ಲಿ ಅಂತ ಅರ್ಥ. ತಂದೆಯ ಅನುಮತಿಯಿಂದ, ಬ್ರಹ್ಮದೇವರ ಅನುಮತಿಯಿಂದ, ಅವರ ಅಪ್ಪಣೆಯಿಂದ, ಪರ್ಮಿಷನ್ ಅಂತ ಅರ್ಥ. ಸುಕುಮಾರಕನ ಒಲುಮೆಯಲ್ಲಿ ಜನನಿ ಶತರೂಪಾನಿ ತಂಬಿನಿ. ಇವರಿಬ್ಬರು ಯಾರ್ಯಾರು? ಸ್ವಯಂಭೂ ಮನುಗಳು ಮತ್ತು ಶತರೂಪಾದೇವಿ ಆಗಿರ್ತಕ್ಕಂಥವ್ರು. ನಿತಂಬಿನಿ ಮನವಚನ ಕಾಯದಲ್ಲಿ ಬಿಡದೆ ಅನುದಿನ ನಮಿಸುವೆ. ಮಾನಸಿಕವಾಗಿ, ವಾಚಿಕವಾಗಿ, ಕಾಯಿಕವಾಗಿ, ಮನಃಪೂರ್ವಕ, ಕಾಯಪೂರ್ವಕ, ಕಾಯ ವಾಚ ಮನಸ ಅನ್ನೋದು ಇದು ಒಂದು ಅರ್ಥ ತಿಳ್ಕೊಡಿ. ಮನ ವಚನ ಕಾಯ, ನನ್ನ ಮನಸ್ಸಿನಿಂದ, ನನ್ನ ದೇಹದಿಂದ, ನನ್ನ ಮಾತುಗಳಿಂದ ಬಿಡದೆ ಅನುದಿನ ನಮಿಸುವೆ. ಏನು ಮಾಡ್ತೇನೆ? ನಾನು ದಿನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಏನು ಕೊಡ್ಬೇಕು? ಸನ್ಮಂಗಳವನ್ನು ಒಲಿದು. ನಮಗೇನು ಕೊಡಲಿ? ಮಂಗಳ ಉಂಟು ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಯಾರನ್ನ? ಶತರೂಪಾದೇವಿ ಮತ್ತು ಸ್ವಯಂಭೂ ಮನುಮಹರ್ಷಿಗಳನ್ನು ಪ್ರಾರ್ಥನೆ ಮಾಡ್ತಾರೆ. ಇಷ್ಟು ಬರ್ತಕ್ಕಂಥ ನೋಡಿ ಎಷ್ಟು ಡೀಟೇಲ್ ಹೇಳ್ತಾರೆ ನೋಡಿ ಇಲ್ಲಿ ಪಕ್ಕದೊಳಗೆ. ಅಲ್ಲಿ ಮೊನ್ನೆ ಸಂಧಿ ಒಳಗೆ ಮಂಗಳಾಚರಣ ಸಂಧಿ ಅದು ತಾರತಮ್ಯ ಇದ್ರೆ ಅದ್ರೊಳಗೆ ಮಂಗಳಾಚರಣ ತಾರತಮ್ಯ ಮಾಡ್ಯಾರ. 13 ಪದ್ಯಗಳನ್ನ ಹೇಳ್ತಾರೆ. ಅದು ಗೊತ್ತ ನಿಮ್ಗೆ. ಅಂದ್ರೆ ಅಲ್ಲಿ ಸಂಕ್ಷಿಪ್ತ ಹೇಳಿದೆ, ಇಲ್ಲೇ ವಿಸ್ತಾರ. ಅದು ಒಂದು ಪಂಡಿತರ ಲಕ್ಷಣ ಅಥವಾ ಜ್ಞಾನಿಗಳ ಲಕ್ಷಣ. ಅದಕ್ಕೊಂದು ಮಾತದ, ಸಂಕ್ಷೇಪ ವಿಸ್ತರಾಭ್ಯಾಂಶ ಕಥಯಂತಿ ಮನೀಷಿಣ. ಸಂಕ್ಷೇಪ ವಿಸ್ತಾರಾಭ್ಯಾಂಶ. ಮೊದಲೇ ಸಂಕ್ಷಿಪ್ತ ಹೇಳ್ಬೇಕು, ವಿಸ್ತಾರ ಹೇಳ್ಬೇಕು. ಒಮ್ಮೆ ವಿಸ್ತಾರ ಹೇಳಿ ಹೋಗ್ಬಾರ್ದು, ಮತ್ತೆ ತಲೆ ಹಾಕೊಳ್ಳೋದು ಯಾರು? ಸಂಕ್ಷೇಪ ವಿಸ್ತಾರಾಭ್ಯಾಂಶ ಕಥಯಂತಿ ಮನೀಷಿಣ. ಜ್ಞಾನಿಗಳು ಮೊದಲು ಸ್ವಲ್ಪ ಹೇಳ್ತಾರೆ, ಆಮೇಲೆ ಹೇಳ್ಕೋತ ಹೋಗ್ತಾರೆ. ಒಮ್ಮೆಗೆ ಇಡೀ ಸುಧಾ ಒಮ್ಮೆ ಹೇಳಿಬಿಟ್ರೆ ಅದು ಬೇಡ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಮಗನ ಮುಂಜಿ ಮಾಡ್ತೀರಿ. ಮುಂಜಿ ಕುಡಿಸ್ಕೊಂಡು ಹುಡುಗನ ನೋಡು, 3 ಸಂಧ್ಯಾ ಮಾಡೋಕು, ಏಕಾದಶಿ ಮಾಡೋಕು, ವಿಷ್ಣು ಸಹಸ್ರ ಅನ್ಬೇಕು, ಗಾಯಸ್ಥಿತಿ ಅನ್ಬೇಕು, ಸುಮಧ್ವೇಜ ಅವಂತ ನಾವು ಒಲ್ಲೆ ಅಂತ ನಾವು
ಈ ಜನವರ್ ತೊಗೊಂಡು ಹೋಗ್ಬಿಡ್ಬೇಕಾದಂತ ಅಷ್ಟು ತಲೆ ಒಮ್ಮೆಲೆ ಹಾಕೊಂಡಂತ ಹೆಂಗೆ ಗೊತ್ತು ಸಿಂಪಲ್ ಟು ಕಾಂಪ್ಲೆಕ್ಸ್ ಹೌದಿಲ್ಲ ಸಿಂಪಲ್ ಟು ಕಾಂಪ್ಲೆಕ್ಸ್ ಮೊದಲಿಗೆ ಸಾವಕಾಶ ಹೇಳ್ಬೇಕು ಆಮೇಲೆ ಭಾಳ ಹೇಳ್ಬೇಕು ಹಂಗಿದ್ದ ಈ ದಾಸ ಹೇಳ್ತಕ್ಕಂಥ ವೈವೈಷ್ಟ್ಯ ಅದ ಅದಕ್ಕೆ ಸಂಕ್ಷೇಪ ವಿಸ್ತರಾಭ್ಯಾಂಶ ಕಥೆಯಂತಿ ಮನೀಷಣ ಮೊದಲಿಗೆ ಸೂಕ್ಷ್ಮ ಹೇಳ್ಬಿಟ್ಟಾರಲ್ಲಿ ಮಂಗಳಾಚರಣ ಸಂಧ್ಯಾಗೆ ಇಲ್ಲಿ ಅದನ್ನೇ ಮಾತ್ರ ವಿಸ್ತಾರ ಹೇಳ್ತಕ್ಕಂಥದ್ದು ಅಕ್ಕ ಮನೆ ಹೇಳಿ ನಿಮಗೆ ಇಡೀ ಹರಿಕಥಾಮೃತದ ಸಾರ ಅಂದ್ರೆ ಕಕ್ಷತಾರ್ಥಮ್ಯ ಸಂಖ್ಯೆ ಇಷ್ಟು ಇಲ್ಲಿ ಮುಂದುವರೆದು ಮಹಾನುಭಾವ ಸ್ತೋತ್ರ ಮಾಡ್ತಾರೆ ಯಾರು ಪಾಠ ಗೊತ್ತಾತ ಇಲ್ಲಿ ಹಾ ಅಷ್ಟ ಅಲ್ಲ ನರನಾಳನಾಗ ಹುಟ್ಟಿಸ್ತಕ್ಕಂಥವ್ರು ಯಮ ಬರ್ತಾನೆ ನೋಡ್ರಿ ಇಲ್ಲಿ ನರನ ನಾರಾಯಣನ ಹರಿಕೃಷ್ಣರ ಪಡೆದ ಯಮದಲ್ಲಿ 4 ಮಂದಿ ಮಕ್ಕಳು ಯಾರ್ಯಾರು ನರ ನಾರಾಯಣ ಹರಿ ಕೃಷ್ಣ ಕೃಷ್ಣ ಅಂದ್ರೆ ಆ ಕೃಷ್ಣನ ಮತ್ತ ಒಸ್ಸೇವಸೋದಮ್ ದೇವಂ ಕೃಷ್ಣನ ಮತ್ತ ಈ ಕೃಷ್ಣ ಬೇರೆ ಮತ್ತಿಲ್ಲ ಇವ್ರ ಮಗ ಯಮದೇವ್ರ ಮಕ್ಕಳಾಗಿರ್ತಕ್ಕಂಥವ್ರು ಇವರು ಅವ್ರು ಹೆಂಗೆ ಹುಟ್ಟರು ಹೇಳ್ತಾರೆ ಮುಂದೆ ಮಗ ಪಡೆದ ಪುರುಷಾರ್ಥ ತೆರದಲ್ಲಿ ಪುರುಷಾರ್ಥ 4 ಇಲ್ಲ ಧರ್ಮ ಅರ್ಥ ಕಾಮ ಮೋಕ್ಷ ಹಂಗೆ ಯಮದೇವರು 4 ಮಕ್ಕಳು ಪಡೆದು ಅವ್ರು ಯಾರ್ಯಾರು ನರ ನಾರಾಯಣ ಹರಿ ಕೃಷ್ಣ ನರ ಅನ್ನೋದು ಸಾಕ್ಷಾತ್ ಅವತಾರ ಅಲ್ಲ ಆವೇಶ ಅವತಾರ ಮುಂದಿನ ನಾರಾಯಣ ಹರಿಕೃಷ್ಣ ಸಾಕ್ಷಾತ್ ಅವತಾರಗಳು ಅರ್ಥಾತ ಇಲ್ಲ ಅದಕ್ಕೆ ಪುರುಷಾರ್ಥ ತೆರದಲ್ಲಿ ಹೆಂಗೆ ಪುರುಷಾರ್ಥವನು ಅದಕ್ಕೆ 4 ಮಂದಿ ಮಕ್ಕಳಿದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಇದ್ದಂಗೆ ಪುರುಷಾರ್ಥ ತೆರದಲ್ಲಿ ತರಣಿ ಶಶಿ ಶತರೂಪನಿಗೆ ಸಮನೆನಿಸಿ ಈ ನೀವು ಇದ್ದಾರೆ ಇವರು ತರಣಿ ಅಂತಂದ್ರೆ ಸೂರ್ಯ ಶಶಿ ಅಂದ್ರೆ ಚಂದ್ರ ಶತರೂಪಾದೇವಿಗೆ ಸಮನೆನಿಸಿ ಈ ಏನು ಯಮ ಹೇಳ್ತಾನೆ ಯಮದೇವರು ಇವರಿಗೂ ಸಮಾಕಕ್ಷ ಬರ್ತಕ್ಕಂಥವ್ರು ಅಂತ ಅರ್ಥ ಇಷ್ಟ ಹಿಂದೆ ಹೇಳ ಕಕ್ಷ ಅದನ್ನೇ ಹೇಳ್ತಾ ಇದ್ದಾರೆ ಇದು 12ನೇ ಕಕ್ಷ ಬರ್ತಕ್ಕಂಥದ್ದು ಅಂತ ಅರ್ಥ ಮಾಡ್ತಾರೆ ಸಮನೆನಿಸಿ ಪಾಪಿಗಳ ನಿರೆಯದೊಳು ನೆಲೆಗೊಳಿಸಿ ಯಾರು ಕೆಲಸಿದ್ದು ಯಮನ ಕೆಲಸದ್ರು ಪಾಪಿಗಳ ನಿರಯ ಅಂದ್ರೆ ನರಕ ಪಾಪಿಗಳನ್ನ ನರಕಕ್ಕೆ ಹಾಕಿ ಅಂತ ಅರ್ಥ ಯಾರು ಕೆಲಸ ಮಾಡೋರು ಯಮದೇವರು ಬೇರೆ ಯಾರು ಮಾಡೋದಕ್ಕೆ ಅವರಿಗೆ ಕೊಟ್ಟ ಈ ಪೋಸ್ಟ್ ಅವ್ರದ್ದು ಅದು ಪರಮ ಅವ್ರು ನೇಮಿಸ್ಬಿಟ್ಟಾನ ಧರ್ಮ ಕರ್ಮ ಮಾಡ್ತಕ್ಕಂಥ ಮಹಾನುಭಾವ ಯಮದೇವ್ರನ್ನ ನೆಲೆಗೊಳಿಸಿ ಸಜ್ಜನ ನೆರವಿಯನು ಸಜ್ಜನರ ಗುಂಪು ಅಂತ ಅರ್ಥ ಅನ್ನ ಪಾಲಿಸುವ ಔದುಂಬರ ಅಂದ್ರೆ ಯಮ ಆ ಶಬ್ದಕ್ಕೆ ಅರ್ಥ ಔದುಂಬರ ಗಿಡ ಅಂತ ಅರ್ಥ ಮತ್ತೆ ಔದುಂಬರ ಸಲಹು ಎಮ್ಮ ಬಿಡದಲೆ ಪರಮ ಕರುಣದಲ್ಲಿ ಯಾರು ಅರ್ಥ ಮಾಡಿಕೊಂಡ್ರು ಹೇಳ್ರಿ ಯಮದೇವರು ಹೆಂಗೆ ಬಿಡದೆ ಸಲಹು ಪುನಃ ಪ್ರಾರ್ಥನೆ ಮಾಡ್ಕೋದ್ರ ನಮ್ಮನ್ನು ಗುಣ ಮಾಡು ಅವ್ನ ವರ್ಣ ಮೊದ್ಲೇಕ್ಕೆ ಹೇಳ್ತೀವಿ ನಾವು ವರ್ಣ ಹೆಂಗದ ನೋಡ್ರಿ ಯಾರ್ದು ಆ ಯಮದೇವ ವರ್ಣ ಅವ್ರು ಎಂಥವ್ರು ಹೇಳ್ತಾ ಇದ್ದಾರೆ ಈ ಪದ್ಯದೊಳಗೆ ಮೊದಲೇದು ನರ ನಾರಾಯಣ ನರ ಶೇಷಾಂಶವಾಗಿರ್ತಕ್ಕಂಥ ನರೂಪ 1 ನಾರಾಯಣ ರೂಪ 1 ಎರಡದು ಹರಿ 3ನೇದು ಕೃಷ್ಣ ಮತ್ತೊಂದು ಭಗವದ್ ರೂಪ ಆ ಕೃಷ್ಣ ಬೇರೆ ಈ ಕೃಷ್ಣ ಬೇರೆ ಮತ್ತೆ ಇಂಥ ರೂಪಗಳನ್ನ ನರಾವತಾರದ ಶೇಷ ರೂಪ ಹಿಡ್ಕೋಬೇಕಂಥದ್ದು ಪುರುಷಾರ್ಥದ ತೆರದಲ್ಲಿ ಹೇಳಿ ನಿಮಗಾಗಲೇ ಹೆಂಗೆ ತರಣಿ ಯುವಸ್ವಾನ್ ನಾಮಕ ಸೂರ್ಯ ಚಂದ್ರ ಶತ್ರುಪಾದೇವಿ ಇವರಿಗೆ ಸಮಾಕಕ್ಷತಕ್ಕಂಥ ಯಮದೇವರು ನಮಗೇನು ಮಾಡಲಿ ಅತ್ಯಂತ ಪರಮ ಕರುಣದಲ್ಲಿ ನಮ್ಮನ್ನೇ ಮಾಡೋಕ್ಕೂ ಸಲಹಲಿ ಸಜ್ಜನರ ಸಲಹು ಕೃಪಾ ಸಾಂದ್ರ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರು ಯಾರ ಪ್ರಾರ್ಥನಾ ಇದು ಯಮದೇವ್ರ ಪ್ರಾರ್ಥನಾ ಕಕ್ಷತಾರ್ಥಮಿಗೆ ಇಷ್ಟು ಮಹತ್ವದ ಇದನ್ನು ಒಂದೊಂದು ಬಿಟ್ಟರೆ ಎಲ್ಲ ದೇವರು ಬಂದ್ಬಿಡ್ತಾರೆ ತಿಳ್ಕೊಂಬಿಟ್ರಿ ಪ್ರಾರ್ಥನೆ ಮಾಡ್ಕೊಂಡು ಯಾರು ಉಳಿಯಂಗೇನೇ ಇಲ್ಲ ಅಷ್ಟು ಚಂದ ದಾಸ ಮಾಡಿಕೊಟ್ಟಾರ ನಾವು ದಾಸರ ಕಟ್ಟಿಕೊಟ್ಟಾರ ಈ ಸಿದ್ಧಾಂತವನ್ನು ಇದು ಚಂದ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗ ನಾ ಥರ ವೈಶಿಷ್ಟ್ಯ ನೋಡಿ ಇಷ್ಟೊಂದು ಬಿಡ್ರಿ ಪಾಸಾಕು ಎಲ್ಲ ಜೀವನ ಬರ್ತಾ ಅಂತಿಕೊಂಡು ಮತ್ತು ಪ್ರತ್ಯೇಕ ನೆನಪು ಮಾಡಿಕೊಂಡು ತಲೆ ಪ್ರಶ್ನೆ ಇಲ್ಲೇ ಇಲ್ಲ ಕಕ್ಷತಾರ್ಥ ಸಂಧಿಯಿಂದ ಎಲ್ಲ ಜೀವನ ಬರ್ತಕ್ಕಂಥ ಇದು ವೈಶಿಷ್ಟ್ಯ ಹೇಳ್ತಾರೆ ಇಂಥ ಮಹಾನುಭಾವರು ಯಾಕೊತ್ತು ಹೋಗಿ ಅಂತಾರೆ ಮುಂದುವರೆದು ಅದ ಔದುಂಬರಾಯ ದಗ್ಧಾಯ ಅಂತಕ್ಕಂಥದ್ದು ಸಾಕ್ಷಾತ್ ಯಮನ ಹೆಸರಾಗಿರ್ತಕ್ಕಂಥದ್ದು ಇಷ್ಟು ಹೇಳಿ ಅಂತಾರೆ ಮುಂದುವರೆದು ಇಲ್ಲಿ 12ನೇ ಕಕ್ಷ ಬರ್ತಕ್ಕಂಥದ್ದು ಇಲ್ಲಿ ಸ್ತೋತ್ರ ಮಾಡ್ತಾರೆ ನೋಡ್ರಿ ಇಲ್ಲಿ ನಿಮಗೆ ನಾ ಪದ್ಯ ಓದ್ತೀನಿ ಆಮೇಲೆ ಹೇಳ್ರಿ ನೀವು ಯಾರು ಸ್ತೋತ್ರ ಮಾಡಿ ಗೊತ್ತಾಗ್ತದೆ ನಿಮಗೆ ಮಧು ವಿರೋಧಿ ಮನೋಜ ಒಂದೊಂದು ಶಬ್ದ ಇದಕ್ಕೋಷ್ಟು ಒಂದು ಅರ್ಥ ಮಧು ವಿರೋಧಿ ಮನೋಜ ನಿಮಗೆ ಅರ್ಥ ಆಗ್ತದೆ ಅರ್ಥ ನೀವೇ ಹೇಳ್ತೀರ ಅರ್ಥ ಆಮೇಲೆ ನನಗೆ ಹೇಳ್ಕೊಳ್ಳ ಮಧು ವಿರೋಧಿ ಮನೋಜ ಕ್ಷೀರೋದಧಿ ಮಥನ ಸಮಯದಲ್ಲಿ ಉದಿಸಿ 2ನೇದು ಅರ್ಥ ಆಗಿ ಹೋಯ್ತು ನಿಮಗೆ ಈಗ ಅಲ್ಲಿ ನೋಡ್ರಿ ಕ್ಷೀರೋದಧಿ ಮಥನ ಸಮಯದಲ್ಲಿ ಉದಿಸಿ ನೆರೆ ಕುದರಜಾವಲ್ಲಭನ ಮಸ್ತಕ ಮಂದಿರದೆ ಮೆರೆವ ವಿಧು ತವಾಂಗ್ರಿ ಪಯೋಜ ಯುಗಳಕ್ಕೆ ಮಧುಪನಂದರಿ ಎರಗಲಿ ಎನ್ನ ಮನದಧಿಪ ವಂದಿಪೆನು ಅನುದಿನ
ಸಂತಾಪ ಪರಿಹರಿಸು ಸಂಸ್ತಾಪ ಪರಿಹರಿಸು ಸಂತಾಪ ಪರಿಹರಿಸು. ಯಾರು ಪಟ್ನ ಗೊತ್ತಾತ? ಯಾರ್ದು? ಒಂಚೂರು ಹತ್ತತ್ರ ಬಂದಿವ ನೀನು. ಅಲ್ಲಿ ನೋಡಿ, ಅಲ್ಲಿ ಕ್ಷೀರೋದಧಿ ಮಥನ ಸಮಯ. ವೆರಿ ಗುಡ್, ಚಂದ್ರ. ಅಲ್ಲಿ ನೋಡಿ ಹೇಳ್ತ ನೋಡಿ, ಮಧು ವಿರೋಧಿ ಮನೋಜ ಹೆಸರು. ಯಾಕೆ ಹಿಂಗೆ? ಮಧು ವಿರೋಧಿ ಯಾರು? ಮಧುಸೂದನ ಯಾರು? ಕೃಷ್ಣ. ಅದು ಮಧು ವಿರೋಧಿ ಅಂದ್ರೆ ಮಧುಸೂದನ ಒಂದು ಅರ್ಥ. ಮಧು ವಿರೋಧಿ ಅಂದ್ರೆ ಒಂದೇ, ಮಧುಸೂದನ ಅಂದ್ರೆ ಒಂದೇ. ಕೃಷ್ಣ ಮಧು ರಾಕ್ಷಸನ ಕೊಂದ, ಅದಕ್ಕೆ ಮಧು ವಿರೋಧಿ ಅಂತ ಅರ್ಥ. ಅವನ ಮನೋಜ, ಅವನ ಮನಸ್ಸಲ್ಲಿ ಹುಟ್ಟಿದವ. ಇದು ಪುರುಷೂಕ್ತ. ಚಂದ್ರೋ ಮನಸ್ಸೋ ಅಜಾಯತ, ಸೂರ್ಯ ಇಲ್ಲಿ ಹುಟ್ಟಿದ ಆಯತ ಅರುಣ ಬರ್ತಕ್ಕಂಥ. ನೋಡ್ರಿ, ಅವತ್ತು ಹತ್ತ ನಿಮ್ಗೆ ತಿಳಿದ್ರು, ಅದು ಒಂದೊಂದು ಶಬ್ದ ಅರ್ಥ ಮಾಡ್ಕೊಡ್ರಿ. ಮತ್ತೆ ಚಂದ್ರ ಅಷ್ಟೇ ಹೇಳಿಕತ್ತೀನಿ ಮಲಕ, ನೆನ್ಪಿಟ್ಟು ನೋಡ್ರಿ. ಮಧು ವಿರೋಧಿ ಮನೋಜ ಯಾರು ಹಂಗಾತು? ಚಂದ್ರ. ಅಂದರೆ ಕೃಷ್ಣ ಪರಮಾತ್ಮನ ಮನಸ್ಸಿಂದ ಹುಟ್ಟಿರ್ತಕ್ಕಂಥವ ಯಾರು? ಚಂದ್ರ. ಒಂದನೇದು. ಎರಡನೇದು, ಕ್ಷೀರೋದಧಿ ಮಥನ ಸಮಯದಲ್ಲಿ ಉದಿಸಿ. ಸಮುದ್ರ ಮೊದಲು ಹುಟ್ಟಿದ ಯಾರು? ಮತ್ತೆ ಭಾಳ ಹುಟ್ಟ್ಯಾವ. ಲಕ್ಷ್ಮಿ ಹುಟ್ಟ್ಯಾಳ ಅವಾಗ, ವಿಷ ಹುಟ್ಟಿದ, ಎಲ್ಲ ಹುಟ್ಟ್ಯದ. ಇವನು ಯಾವ ಹುಟ್ಟ್ಯಾನ? ಅವಾಗನ ಅದು ಹುಟ್ಟಿರ್ತಾವ. ಅವನು ಹುಟ್ಟಾಗಿರ್ತಕ್ಕಂಥದ್ದು ಎಲ್ಲಿ ಹುಟ್ಟ್ಯಾನ? ಸಮುದ್ರದಾಗ. ಯಾವಾಗ ದೇವರು ದೈತ್ರು ಮಥನ ಮಾಡಿದ್ರಲ್ಲ ಅವಾಗ ಹುಟ್ಟಿರ್ತಕ್ಕಂಥ. ಮುಂದೆ ನೋಡ್ರಿ, ಇದು ಹಲವು ಅರ್ಥ ಭಾಳ ನೆನ್ಪಿಟ್ಟು ನೋಡ್ರಿ. ಮನಿ ಹೋಮ್ ಅನ್ಕೋತೀರಿ ಶಬ್ದ ನೀವು. ಇಲ್ಲಿ ನೋಡ್ರಿ, ನೆರೆ ಚೆನ್ನಾಗಿ ಕುದರಜಾವಲ್ಲಭ. ಏನು ಹಿಂಗೆ ಶಬ್ದ ಹಾಕಿದ ದಾಸರಾಯರು ಅಂತಾನ? ಕುದರಜಾವಲ್ಲಭ ಅಂದ್ರೆ ಯಾರು ಗೊತ್ತಾಗ್ತಾನ? ಅರ್ಥ ಮಾಡಿ ಪ್ರಯತ್ನ ಮಾಡಿ. ಹಂಗೆ ಅಲ್ಲ, ಅಲ್ಲ. ನಿಮ್ಗೇನು ಅನಿಸ್ತು ನೋಡ್ರಿ. ನಾನು ಕು ಅಂದ್ರೆ ಭೂಮಿ, ಇಷ್ಟೇ. ಕು ಶಬ್ದ ಕರ್ತೇನು? ಭೂಮಿ. ಧರ, ಈ ಎಲ್ಲ ಭೂಮಿಯನ್ನ ಒತ್ತಿ ಹಿಡ್ಕೊಂಡು ನಿಂತದ್ದು ಯಾವುದು? ಚಾಪಿ ಸುತ್ತಿಕೊಂಡು ಹೋಗ್ಬಿಡ್ತಿತ್ತು. ಅಲ್ಲೆಲ್ಲಿ ಏನವ? ಅಲ್ಲ ಅಲ್ಲ, ಹೇಳವ ಈಗ ಪರ್ವತಗಳು. ಅಥ ಕೂಧರ ಶಬ್ದಕ್ಕೆ ಅರ್ಥದ್ದು ಪರ್ವತ, ಇಷ್ಟ ಅರ್ಥದ. ಕೂಧರ, ಕು ಅಂದ್ರೆ ಭೂಮಿ, ಧರ ಅಂದ್ರೆ ಹೊತ್ಕೊಂಡಿರ್ತಕ್ಕಂಥದ್ದು. ಈ ಭೂಮಿ ಚಾಪಿ ಸುತ್ತಿಕೊಂಡು ಹೋಗ್ಬಿಡ್ತಿತ್ತದು. ಅಲ್ಲಲ್ಲಿ ಏನವಾಗ? ಗುಡ್ಡವ, ಅದಕ್ಕೆ ಒಂದು ಕಡೆ ನಿಂತ್ಕೊಂಡ್ಬಿಟ್ಟಿದ್ದು. ಕೂಧರ ಶಬ್ದಕ್ಕೆ ಅರ್ಥ ಏನಾಗತ್ತು? ಭೂಮಿ. ವಲ್ಲಭ, ಕುದರ ಆಗ್ಬಿಡ್ರಿ. ಕುದರ ಅಥ ಕುದರ ಜ, ಹುಟ್ಟಿದಂತ ಸ್ತ್ರೀ. ಜ ಶಬ್ದಕ್ಕೆ ಆಕಾರ ಅಂತ. ಯಾರು? ಪಾರ್ವತಿ. ಪರ್ವತ ಮಗಳು ಯಾರು? ಪರ್ವತದ ಮಗಳು. ಕೂಧರ ಅಂದ್ರೆ ಪರ್ವತ ಆತ. ಆಕೆ ಜ ಹುಟ್ಟಿದವರು ಯಾರು? ಅಕಿ ವಲ್ಲಭ. ಇಷ್ಟು ಹೇಳಿ ಕುದರಜ ವಲ್ಲಭ. ಎಷ್ಟು ಅದ್ಭುತ ಅಲ್ಲ? ಅಲ್ಲ, ಹಿಂಗೆ ತಿಳ್ಕೊಂಡ್ರೆ, ಹಿಂಗೆ ನೀವು ಅರ್ಥ ಮಾಡ್ಕೊಂಡ್ರೆ ಭಾಳ ಭಕ್ತಿ ಹುಡ್ತದೆ. ಈ ಶಬ್ದ ಮೇಲೆ ಮಾಡ್ರಿ, ಅನ್ಕೋತ ಹೋಗ್ರಿ ಮನೆಗೆ ಹೋಗುಂದ. ಕೂ ನೋಡ್ರಿ ಎಷ್ಟು ಕು ಧರ ಜ ವಲ್ಲಭ, 4 ಶಬ್ದಕ್ಕೂ ಒಂದ. ಓದಲ ಹರಿಕಥಾಮಸಾರ ಹೆಂಗದ ನೋಡ್ರಿ. ಕ್ಲಿಷ್ಟ ಅಂದ್ರೆ ಕ್ಲಿಷ್ಟ, ಸರಳ ಅಂದ್ರೆ ಸರಳ. ಹಂಗೆ ಅನ್ಕೋತ ಹೋಗ್ಬಿಡ್ಬೋದು, ಅರ್ಥ ಆಗದ ಹಾಡ್ಕೋತ ಹೋಗ್ಬಿಡೋದು. ಅರ್ಥ ಮಾಡಿ ಹಿಂಗಾಗ್ತದೆ. ಕುದರಜ ವಲ್ಲಭನ ಇಷ್ಟಕ್ಕೆ ಬಿಡ್ಲಿ ಇದು. ಇದು ಚಂದ್ರವರ್ಣ. ಇದು ಈಗ ಒಂದನೇದೇನಾತು? ಮಧು ವಿರೋಧಿ ಮನೋಜ ಒಂದಾತು. ಎರಡನೇದು ಕ್ಷೀರೋದಧಿ ಮಥನ ಸಮಯದಲ್ಲಿ ಉದಿಸಿದ ಎರಡಾತು. ಮುಂದೆ ನೋಡ್ರಿ, ಕುದರಜ ವಲ್ಲಭನ ಅರ್ಥದ ಯಾರ ಹಂಗಾರದ? ರುದ್ರದೇವರ ಮಸ್ತಕ ಮಂದಿರ, ತಲೆ ಮೇಲೆ ಮೆರೆವ ಯಾರವ? ಅರ್ಥ ನೋಡ್ರಿ. ಈಗ ಏನು ದಾಸರ ವೈಶಿಷ್ಟ್ಯ ಎಂತೇನು ಶಬ್ದ ಇದೆ. ಕನ್ನಡ ಸಾಹಿತ್ಯ ಕೊಟ್ಟಿರ್ತಕ್ಕಂಥ ಅಪೂರ್ವ ಕಾಣಿಕೆ ಇದು. ಇಂಥವನ್ನೆಲ್ಲ ಅದರ ನಾನು ಪ್ರಬಂಧಾಗಿ ತೋರಿಸಿದೆ. ನಾನು ಆ ಪುಸ್ತಕ ಕೊಡ್ತೇನೆ ನಿಮಗೆ. ಇದನ್ನೆಲ್ಲ ನೀವು ಕಾಣ್ತಿದ್ದಾಗ ಕುದರ ಸಾಹಿತ್ಯಕ್ಕೆ ದಾಸರ ಕೊಡುಗೆ. ಕನ್ನಡ ಸಾಹಿತ್ಯಕ್ಕಿಂತ ಅದೇ ಕೊಟ್ಟಿರ್ತಕ್ಕ ಶಬ್ದ ಹೊಸ. ಇದು ಡಿಕ್ಷನರಿ ಸಿಗೋದಿಲ್ಲ ಇವೆಲ್ಲ. ಕನ್ನಡ ಡಿಕ್ಷನರಿ ಬೇಕಾಗ್ತೀರಿ ನೀವು. ಅಂದು ಹೊಸ ಶಬ್ದ ಹುಟ್ಟಿಸಿ ಕೊಡ್ತದೆ ದಾಸರ. ಮಾನವಿ ಹೇಳಿದೆ ಮಾನವಿ 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 ಕಾಣ್ತು ಊರು ಅಂತ ಗೊತ್ತಿದೆ. ಮುನಿವಿನ ಹೆಂಡತಿ ಮಾನವಿ. ಹಂಗಿದ್ದಂಗೆ ಕುದರಜ ವಲ್ಲಭನ ರುದ್ರದೇವರ ಮಸ್ತಕ ಮಂದಿರದೆ ಮೆರೆವ ಯಾರವ? ಚಂದಪ್ಪ. 3 ಹಂಗಾತು. ಒಂದನೇದು ಮಧು ವಿರೋಧಿ ಮನೋಜ, ಕ್ಷೀರೋಧಿ ಸಮಯ ಹುಟ್ಟಿರ್ತಕ್ಕಂಥ. ಎರಡನೇದು ಕುಜರಜ ವಲ್ಲಭನ ಮಸ್ತಕ ಮಂದಿರದೆ ಮೆರೆವ. 3ನೇದು ಯಾರು ವಿಶೇಷಣ ಇವೆಲ್ಲ? ಚಂದ್ರಗೆ. ವಿಧು ಅಂತರ ಮಹಾನುಭಾವ. ಚಂದ್ರದೇವ, ವಿಧು ಶಬ್ದ ಚಂದ್ರದೇವರೇ ಅಂತ ಅರ್ಥ. ಹೇ ಚಂದ್ರದೇವರೇ, ತವ ಅಂಘ್ರಿ ಪಯೋಜ ಯುಗಳಕ್ಕೆ, ನಿನ್ನ ಪಾದಗಳಿಗೆ ಅಂತ ಅರ್ಥ. ಏನು ಮಾಡ್ತೇನೆ ನಾನು?
ಹೆಂಗೆ ಮಧುಪನಂದದಿ ಎರಗಲಿ. ಮಧುಪ ಅಂದ್ರೆ ಗೊತ್ತಾಗ್ತದೆ ನಿಮಗೆ, ಜೇನುಹುಳ. ಮಧು ಪಿಬತೀತಿ ಮಧುಬಹ, ಹೂವಿನ ಮಧು ಕುಡಿತದ ಮಧುಪ. ಮಧುಪನಂತೆ ಹೆಂಗೆ ಹೂವು, ಹೆಂಗೆ ಮಧು ಜೇನುಹುಳ ಹೂ ಬಿಟ್ಟು ಸರಿಯುದಿಲ್ಲೋ ಹಂಗೆ ನಿನ್ನ ಪಾದ ಬಿಟ್ಟು ನಾ ಸರಿಯುದಿಲ್ಲ ಅಂತ ಅರ್ಥ. ಯಾರಿಗೆ ಚಂದ್ರ ಹೇಳ್ತಾರ ದಾಸರ ಮತ್ತೆ ಎರವೇ ಒಂದಿಪೇನು ನಿನಗೆ ಏನು ಮನಸ್ತಾಪ ಸಂಹರಿಸು. ಇಲ್ಲಿ ಬ್ಯಾಡ ಸ್ವಲ್ಪ ಅರ್ಥ. ಮನಸ್ತಾಪ ಸಂಹರಿಸು, ಮನಸ್ತಾಪವನ್ನು ಪರಿಹರಿಸು, ಸಂಹರಿಸು. ಯಾಕೆ ಗೊತ್ತಾ ನಿಮಗೆ? ಅದಕ್ಕೆ ಇದನ್ನ ಯಾಕೆ ಹೇಳಿರಲಿ? ತಾಪ ಅಂದ್ರೆ ಏನ್ರಿ? ಅದು ಭಾಳ ಕಾವು ತಾಪ ಆಗಿದೆ ಮನಸ್ಸಿಗೆ ಅಂತಾರೆ, ಭಾಳ ಸಂಕಟ ಅಂತ ಅರ್ಥ. ಮನಸ್ಸಿಗೆ ತಾಪ ಆಗೋದಿಲ್ಲ, ಭಾಳ ತಾಪ ಏನೇನೋ ತೊಂದರೆ ತಾಪ ಆಗ್ತದೆ. ಆ ತಾಪ ಭಾಳ ಕೆಟ್ಟಿರ್ತದೆ, ಭಾಳ ಬಿಸಿ ಇರ್ತದೆ. ಅದು ಚಂದ್ರ ಹೆಂಗಿರ್ತಾನ? ಅದಕ್ಕೆ ನಾನು ಭಾಳ ನೊಂದ್ಕೊಂಡೆಪ್ಪ, ಭಾಳ ಬಿಸಿಲಾಗಿದೆ ಇಲ್ಲ ಮನಸ್ಸಿನಾಗ. ಆ ತಾಪ ಪರಿಸ್ಥಿತಿ ಚಂದ್ರ ಅಂತ ಕೇಳಿದೆ. ಚಂದ್ರದ ವೈಶಿಷ್ಟ್ಯೇನು? ಬಿಸಿಲು ಬೆಳೆಯೋದು, ತಂಪು ಕೊಡೋದು ಅಂತರ ಮಹಾನುಭಾವ. ಇಷ್ಟು ಪ್ರಾರ್ಥನೆ ಮಾಡ್ತಕ್ಕ ಇಷ್ಟು ಅದರ ಧ್ವನ್ಯಾರ್ಥ ಅಂತ ಹೇಳ್ತಾ ಇದ್ದಾರೆ ಹರಿಕಥಾಮೃತ ಸಾರದು 23 ಪದ್ಯ ನೋಡ್ತೀವಿ. ಅಂಥ ಪರವನಾಗಿರ್ತಕ್ಕಂಥ ಮಹಾನುಭಾವನ ಉತ್ತರ ಮಾಡಿ ಇಲ್ಲಿ ಇಷ್ಟಂತರ ಮಹಾನು ಇವ್ರು ಹೆಂಗೆ ಶಬ್ದ ಗುಣಗ್ರಹಣ, ಶಬ್ದಕ್ಕೆ ಹಿಮನೆ ಆಗಿರ್ತಕ್ಕಂಥವ್ರು ಇವು ಚಂದ್ರದೇವರು. ಮುಂದಿನ ಪದ್ಯ ಆಗಿ ಇನ್ನೂ ಮುಗಿದಿಲ್ಲ, 12ನೇ ಕಕ್ಷೆ ಇನ್ನೂ ಮುಗಿದಿಲ್ಲ. ಯಾರಾತೀಗ ಚಂದ್ರ ಆತು. ಇಲ್ಲಿ ಯಾರು ಅರ್ಥ ಮಾಡ್ತಾರೆ ನೋಡ್ರಿ, ಅರ್ಥ ಮಾಡಿಕೊಟ್ಟು ಇಲ್ಲಿ ನೋಡ್ರಿ, ಇಲ್ಲಿ ಪದ್ಯ ನೋಡ್ರಿ. ಶ್ರೀ ವನರುಹಾಂಬಕನ ನೇತ್ರಗಳೇವೆ ಮನೆ ಎನಿಸಿ ಒಂದು, ಸುಜನರಿಗೆ ಕರಾವಲಂಬನ ವೀವ ತೆರದಿ ಮಯೂಖ ವಿಸ್ತರಿಪ ಎರಡನೇದು. ಆ ಯುವ ಸ್ವಾನ್ ಎಂದೆನಿಸುವ ವಿಭಾವಸು ಅಹರ್ನಿಶಗಳಲ್ಲಿ ಕೊಡಲಿ ಈ ವಸುಂಧರೆಯಳು ವಿಪಶ್ಚಿತ್ರೊಡನೆ ಸುಜ್ಞಾನ. ಇಲ್ಲಿ ಏನು ಕೇಳ್ಕೊಂಡ್ರು ಹೇಳ್ರಿ? ಕೊನೆಗದಲ್ಲ ಜ್ಞಾನ, ಸುಜ್ಞಾನ. ನಮ್ಮ ಒಳ್ಳೆ ಜ್ಞಾನ ಕೊನೆ ಕೇಳ್ಕೊಂಡ್ರು. ಯಾರನ್ನ ಕೇಳ್ಕೊತಾರ? ಇಲ್ಲಿ ಯಾಕೆ ಅರ್ಥ ಮಾಡ್ಕೋತಾರ? ಅರ್ಥ ನೋಡ್ರಿ. ಶ್ರೀ ವನರುಹಾಂಬಕನ ನೇತ್ರಗಳೇವೇ ಮನೆ. ವನರುಹಾಂಬಕ ಅಂದ್ರೆ ಭಗವಂತ, ಅಂಬಕ ಅಂದ್ರೆ ಕಣ್ಣು ಅಂತ ಅರ್ಥ. ವನರುಹಾಂಬಕ ಕಮಲದಂತೆ ಕಣ್ಣುಳ್ಳ, ನೇತ್ರ ಪರಮಾತ್ಮ ಕಣ್ಣುಗಳು, ಅವೇ ಮನಿಯಾಗಿರ್ತಕ್ಕಂಥ, ಅಲ್ಲೇ ಹುಟ್ಟಿರ್ತಕ್ಕಂಥವು ಯಾರು? ಹೌದು ಹೇಳಿ ಅಷ್ಟೇ ಹೆದರ್ತೀರಿ. ಸೂರ್ಯ ತಪ್ಪಿಗೆ ಬಿಜ ಸೂರ್ಯ ಅಂತ ಅರ್ಥ, ಹೌದಿಲ್ಲ? ನಾವು ಸಹಜ ಸಾಲ ಕನ್ನಡ ಕಾಲೇಜ್ನಾಗ ಕನ್ನಡ ಬಿಡ್ಬೇಕು ಅಂತ ಅರ್ಥ ಅಲ್ಲ. ಯು ಟಾಕ್ ಇನ್ ಇಂಗ್ಲೀಷ್. ತಪ್ಪಿಲ್ಲ, ನಮ್ಮ ಭಾಷೆ ಮಂದಿ ಭಾಷೆ ತಪ್ಪು ಕಾಳಜಿ ಮಾಡ್ತೀವಿ. ಅದಕ್ಕೆ ಮತ್ತೆ ಮಾತಾಡ್ಲಿಕ್ಕೆ ಕಲಿದ ನೀ ಕನ್ನಡ ಮಾತ್ರ ನಾವು ಮಾತಾಡೋದು ಅಂತಿಂತೀವಿ. ನಮ್ಗೆ ಇಂಗ್ಲೀಷಾಗ ಮಾತಾಡ್ಲಿಕ್ಕೆ ಕಲೀರಿ. ನೀವು ತಪ್ಪದ ತಪ್ಪಲ್ದಕ್ಕೆ ಅದು ನಮ್ಮ ಭಾಷೆ ಅನ್ನೋದೇನದ ಅವ್ರ ಭಾಷೆ ತಪ್ಪಲ್ಲ. ಹಂಗಿದ್ದಾಗ ತಪ್ಪಲ್ದಾಗ ಹೇಳಿ ಕೈ ಕುಂತ ಅರ್ಥ. ಹಂಗೆ ಶ್ರೀ ವನರುವನ ಅಂಬಕ ನೇತ್ರಗಳೇವೇ ಮನೆ, ಪರಮಾತ್ಮನ ಕಣ್ಣುಗಳೇ ಮನೆಯಾಗಿರ್ತಕ್ಕಂಥವ ನೋಡ್ರಿ. ಅರ್ಥ ನಿಮಗೆ ಹಂಗೆ ಹೇಳ್ತೀನಿ, ನೀವು ಗಂಡಸರಿಗೆ ಹೇಳ್ತೀನಿ ನಿಮಗೆ. ಸುರು ಸೂಕ್ತ. ಸೂರ್ಯೋ ಚಕ್ಷೋ ಅಜಾಯತ. ಚಕ್ಷು ಅಂದ್ರೇನು? ಕಣ್ಣು. ಸೂರ್ಯ ಚಕ್ಷೋ ಅಜಾಯತ. ಸೂರ್ಯಲ್ಲಿ ಹುಟ್ಟಾನ ಪರಮಾತ್ಮ ಕಣ್ಣಿಂದ ಹುಟ್ಟಿರ್ತಕ್ಕಂಥ. ಅದಕ್ಕೆ ಸೂರ್ಯ. ಇವ ಚಂದ್ರ ಮನಸ್ಸಿನಿಂದ. ಎಲ್ಲ ಪುರುಷ ವ್ಯಾಖ್ಯಾನ ಇದ್ದಂಗೆ ಇವೆಲ್ಲ ಎಷ್ಟು ಸ್ತೋತ್ರ ಆಗ್ತದೆ. ದಾಸರ ವಿಚಾರ ಮಾಡೋದು ಪುರುಷ ಸೂಕ್ತ ಬಂತು, ಸ್ತ್ರೀ ಸೂಕ್ತ ಬಂತು, ಅಮ್ಮಡಿ ಸೂಕ್ತ ಬಂತು. ಎಷ್ಟು ಮಹಾನುಭಾವರು ತೊಗೊಂಬರ್ತಾರ. ಮನೆ ಏನಿಪ್ಪ ಒಂದೇದಿತ್ತು ಅಂದ್ರೆ ಸೂರ್ಯನ ಮನೆಯಲ್ಲಿದೆ, ಚಂದ್ರನ ಭವನ ಕಣ್ಣು ಅಂದ್ರೆ ಕಣ್ಣಿಂದ ಹುಟ್ಟಿದ ಅಂತ ಅರ್ಥ. ಅದೇ ಅಂಬಕ, ಅದೇ ಮನಿ ಯಾರಿಗೆ? ಸೂರ್ಯದೇವರಿಗೆ ಅಂತಾರ. ಎರಡನೇದು ಏನು ಮಾಡಬೇಕು? ಸುಜನರಿಗೆ, ಸುಜನರು ಒಳ್ಳೆಯವರಿಗೆ ಕರಾವಲಂಬನವೀವ ತೆರದಿ. ಆ ರೀತಿ ಕರಾವಲಂಬನ ಶೇಕ್ ಹ್ಯಾಂಡ್, ಥ್ಯಾಂಕ್ಸ್ ಬೇರೆ, ಶೇಕ್ ಹ್ಯಾಂಡ್ ಬೇರೆ. ಮತ್ತೆ ಇವು ಕೈ ಕೊಟ್ಟೋದು ಥ್ಯಾಂಕ್ಸ್ ಅಂತ, ಇವು ಆ ಥ್ಯಾಂಕ್ಸ್ ಬೇರೆ, ಉಪಕಾರದವು. ಶೇಕ್ ಹ್ಯಾಂಡ್ ಬೇರೆ ಇಂಗ್ಲೀಷ್ನಾಗ. ಕೈ ಕೊಡೋದು ಕೈ ಕುಲುಕು ಅಂತ ಅರ್ಥ. ಹಂಗೆ ಪರಮಾತ್ಮ ಇರ್ತಕ್ಕಂಥವ್ರ ಕರಾವಲಂಬನೀಯ ತೆರದಿ. ಯಾರಿಗೆ? ಭಕ್ತರಿಗೆ. ಏನ್ ಮಾಡ್ತಾನೆ ಸೂರ್ಯ? ಮಯೂಖ ವಿಸ್ತರಿಪ. ಸೂರ್ಯದೇವರು ನಮಗೆಲ್ಲ ಶೇಕ್ ಹ್ಯಾಂಡ್ ಕೊಡ್ತಾರಂತ. ಎದು ಮುಖಾಂತರ? ಮಯೂಖ, ತಮ್ಮ ಕಿರಣಗಳ ಮೂಲಕ ಅಂತ ಅರ್ಥ. ಅರ್ಥಾತಿಲ್ಲ ಇವಾಗ. ಸೂರ್ಯ ಕಿರಣ ಬಿತ್ತು ಅಂದ್ರೆ ನಮಗೆ ಶೇಕ್ ಹ್ಯಾಂಡ್ ಕೊಡ್ತಾನೆ ಸೂರ್ಯದೇವರು. ಮಯೂಖ ವಿಸ್ತರಿಪ 3ನೇ ಮಹಿಮಾ ಅವರು. 1ನೇ ಮಹಿಮಾ ಏನು ಅರ್ಥ ನಿಮಗೆ ಇದೆ? ಅವ್ರಿಗೆ ಅವನ ಮನೆ ಹೇಳಿದರು. ಆಮೇಲೆ ಕರಾವಲ ಮಾಡ್ತಕ್ಕಂಥ ಅವನ ವಸ್ತು, ಕರಾವಲಮ ಕೈ ಕೊಡೋದು, ಕೈ ಥ್ಯಾಂಕ್ಸ್ ಕೊಡೋದು ಅಥವಾ ಶೇಕ್ ಹ್ಯಾಂಡ್ ಕೊಡೋದು. ಶೇಕ್ ಹ್ಯಾಂಡ್ ಕೊಟ್ಟರೆ ಏನಾಗ್ತದೆ ಮಧ್ಯೆ ಕೊಡ್ರಿ. ಹಂಗಿಲ್ಲಿ ಶೇಕ್ ಹ್ಯಾಂಡ್ ಕೊಡೋರು ಯಾರು ನಮಗೆ? ಸೂರ್ಯ. ಎದ್ ಮುಖಾಂತರ? ತನ್ನ ಮಯೂಖ ಅಂದ್ರೆ ತನ್ನ ಕಿರಣ ಮೂಲಕ ಅಂತ ಅರ್ಥ ಆತಿಲ್ಲ ನಿಮಗೆ. ಪೂರ್ತಿ ಅರ್ಥ ಆತಿಲ್ಲ. ಮತ್ತೆ ವಿಸ್ತರಿಪ ಯಾವ? ಯುವ ಸ್ವಾನ್ ನಾಮಕ ಸೂರ್ಯ. ಇಲ್ಲಿ ಗೊತ್ತಾಗಬೇಕಾಯ್ತು ನಿಮಗೆ. ಯುವ ಸ್ವಾನ್ ಎಂದೆನಿಸುವ ವಿಭಾವಸು ಅಂತರ ಮಹಾನುಭಾವ. ವಿಭಾವಸು ಅಂತಕ್ಕಂಥವ ಅರ್ಥ ಹೇಳ್ತಕ್ಕಂಥ ಸೂರ್ಯದೇವರು ಅಂತ ಅರ್ಥ. ವಿಭಾವಸು ಶಬ್ದಕರ್ತೇನು? ಸೂರ್ಯದೇವರು. ಹೆಂಗೆ? ಅಹರ್ನಿಶಗಳಲ್ಲಿ. ಹೌದು, ಕರೆಕ್ಟ್. ಹಂಗೆ ಹಗಲು ರಾತ್ರಿ. ಅಹರ್ನಿಶ. ನಿಶಾ ಅಂದ್ರೆ ಕತ್ಲಿ, ಅಂದ್ರೆ ಹಗಲು. ಅಹರ್ನಿಶಗಳಲ್ಲಿ
ಕೊಡಲಿ ಈ ವಸುಂಧರೆಯೋಳು ಭೂಮಿ ಮೇಲೆ ವಿಪಶ್ಚಿತರೊಡನೆ ಸುಜ್ಞಾನ. ಎರಡು ಶಬ್ದ ಹಾಕ್ಯಾರ, ವಿಪಶ್ಚಿತರೊಡನೆ ಸುಜ್ಞಾನ. ಸ್ವಾಮಿ ಎರಡು ಕೊಡ್ಪ ಸೂರ್ಯನ ಕೇಳ್ತಾರೆ. ಒಂದೇದು ನೀನು ಬೆಳಕು ಕೊಡ್ತೀನಿ ನಿಮಗೆ, ತಿಳ್ಕೊಡ್ರಿ. ತಪ್ಪಿ ಸೂರ್ಯ ಒಂದು 8 ಸಲ ರಜೆ ಹಾಕಿಬಿಟ್ರೆ ನಾವು ಲೀವ್ ಕೊಡ್ರಿಪ್ಪ, ನಾವು ಹೋಗೋದು ಕೆಲಸ ಒಂದು ಗತಿ ನಮಗೆ. ಸೂರ್ಯ ರಜಾನೇ ಇಲ್ಲ. ಸೂರ್ಯೋ ಬ್ರಾಹ್ಮ್ಯತಿ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣೆ ಅಂತ ಮಾಡ್ಬಿಡ್ತಕ್ಕಂಥ ಸೂರ್ಯ ದಿನಾ ತಿರುಗಿ ಪಾಪ ಅದಕ್ಕೆ ರಜಾನೇ ಇಲ್ಲ. ಹೆರಿಗೆ ರಜಾ ಇಲ್ಲ, ಹುಟಿ ಇಲ್ಲ, ಹಬ್ಬಿಲ್ಲ, ದಿನ ತಿರ್ಬೇಕವ. ಅದಕ್ಕೆ ವಿಸ್ತರಿರ್ತಕ್ಕಂಥ ಮಹಾನುಭಾವರು ಕೇಳ್ತಾರೆ, ಎರಡು ಕೊಡುವಂತಾರ. ವಿಪಶ್ಚಿತರೊಡನೆ ಸುಜ್ಞಾನ, ನಮಗೆ ಜ್ಞಾನಿಗಳ ಸಂಘ ಕೊಂಡವರು ಮಾನವ ಸಂಘವಾಗಲಿ ಸಾಧು ಸಂಘವಾಗಲಿ ವಿಪಶ್ಚಿತರು ಜ್ಞಾನಿಗಳು ಅಂತ ಅರ್ಥ ಕೊಡಬೇಡ. ಸುಜ್ಞಾನ ಹೆಂಗ ಒಂದು ಸಂಬಂಧ. ಜ್ಞಾನಿಗಳಿದ್ರು ಜ್ಞಾನ ಬರ್ತದೆ, ಜ್ಞಾನ ಇಲ್ಲ ಅಂದ್ರೆ ಜ್ಞಾನ ಬರೋಲ್ಲ. ಅದಕ್ಕೆ ಮೊದಲು ವಿಪಶ್ಚಿತರನ್ನ ಕೊಡು, ಜ್ಞಾನಿಗಳನ್ನ ಕೊಡು, ಪಂಡಿತರನ್ನ ಗೆಳೆಯನ ಮಾಡಿ ಕೊಡು, ಮಗ ಅವ್ರ ಸಂಗತಿ ಕೊಡು. ಅದರೊಂದಿಗೆ ನಮ್ಗೆ ಏನು ಬರ್ತದೆ? ಜ್ಞಾನ ಕೊಡುತ್ತೆ. ಯಾರನ್ನ ಕೇಳ್ಕೊತಾರ? ಸೂರ್ಯನ. ಯಾರಿಗೆ ಕೇಳ್ಕೊತಾರ? ದಾಸರಾಯ. ಅದು ನಿಮಗೂ ಕೇಳಲಿಕ್ಕೆ ಹಚ್ಚಾರ ಅಂತ ಅರ್ಥ ಈ ಪದ್ಯ ಅಂದ್ರೆ. ಇಷ್ಟೊಂದು ಸೂರ್ಯ ಪ್ರೀತಿ ಆಗ್ತಾ ಅಂತ ತಿಳ್ಕೊಡ್ರಿ ನಮಗಿತ್ತು. ಒಂದೊಂದು ಪದ್ಯಕ್ಕೂ ಇಷ್ಟು ವೈಶಿಷ್ಟ್ಯ ಅಂತಾರ ಮಹಾನುಭಾವರು. ನೇತ್ರಾಯ ಮಾಡಿರ್ತಕ್ಕಂಥ ಸೂರ್ಯ, ನೇತ್ರಕ್ಕೆ ಆಗಿರ್ತಕ್ಕಂಥ ದೇವತೆ. ಮುಂದೆ ಬರ್ತಕ್ಕಂಥ 13ನೇ ಕಕ್ಷ. ಇಲ್ಲಿ ಯಾರು ಸ್ತೋತ್ರ ಮಾಡ್ತಾರೆ ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ ಬಹುತೇಕ. ಇದು ಒಂದೇ ಗೊತ್ತಾಗ್ಬಿಡ್ತದೆ ನಿಮಗೆ. ಒಂದು ಶಬ್ದ ಅಂದ್ರೆ ಗೊತ್ತಾಗ್ಬಿಡ್ತದೆ ನಿಮಗೆ. ಲೋಕ ಮಾತೆಯ ಪಡೆದು ಒಳ್ಳೆಯದು. ಇನ್ನೂ ಮುಂದೆ ನೋಡ್ರಿ ಹಂಗೆ ದಾಸರಂತಾರ. ಪಾಪ ನಮ್ಮ ಹುಡುಗ ಅರ್ಥ ಆಗಲ್ಲ, ಇನ್ನೊಂದು ಮಾತು ಹೇಳ್ತೀನಿ ಮತ್ತೆ. ಇಷ್ಟ ಅಂತಕ್ಕಣ ದಾಸರಿಗೆ ನಾ ಹೇಳೋದು ಕಷ್ಟದಪ್ಪ, ಅರ್ಥ ಮಾಡಿಕೊಡ್ರಿ. ಲೋಕ ಮಾತೆಯ ಪಡೆದು ಏನ್ ಮಾಡಿದ? ನಿಜ ನೀ ಜಗದೇಕ ಪಾತ್ರನಿಗಿತ್ತ ಕಾರಣ. ಮುಂದೆ ನೋಡ್ರಿ. ಶ್ರೀ ಕುಮಾರಿ ಸಮೇತ ನೆಲೆಸಿದ ನಿನ್ನ ಮಂದಿರದಿ ಆ ಕಮಲಭುವ ಮುಖರು ಬಿಡದೆ ಪರಾಕೆನುತ್ತ ನಿಂದಿಹರು ಗುಣ ರತ್ನಾಕರನೆ ಬಣ್ಣಿಸಲು ಅಳವೆ ಕೊಡು ಎಮಗೆ ಸನ್ಮನವ, ಕೊಡು ಎಮಗೆ ಸನ್ಮನವ. ಎಲ್ಲಿ ನೋಡಿ ಯಾರು ನಿಮ್ಮ ಕಡೆ ಹೇಳ್ತಾನೆ ನೋಡ್ರಿ. ಅದು ಲೋಕ ಮಾತಿಂದ ಯಾರಕ್ಕೆ ಕರೆಕ್ಟ್ ಅಗದಿ ಕರೆಕ್ಟ್. ಲಕ್ಷ್ಮೀ ಮಾತೆ ಪಡೆದು ಆಕೆನ್ನ ಮಗಳಾಗಿ ವರುಣದೇವರು ಅರ್ಥಾತ್ ಲೋಕ ಮಾತೆ ಪಡೆದು. ಲಕ್ಷ್ಮಿಯಲ್ಲಿ ಹುಟ್ಟ್ಯಾಳ ಸಮುದ್ರದಾಗ. ಯಾವಾಗ? ಸಮುದ್ರದಾಗ ಹುಟ್ಟ ಲಕ್ಷ್ಮಿ. ಲಕ್ಷ್ಮಿ ಬಂದಲ್ಲ, ಲೋಕ ಮಾತೆ ಬಿಡೋದು. ನಿಮಗೆಲ್ಲ ಗೊತ್ತಿರ್ಬೇಕು, ಯಾಕಂದ್ರೆ ಲಕ್ಷ್ಮೀ ಶೋಭಾನ ಅಂತೀರಿ ನೀವೆಲ್ಲ. ಅದಕ್ಕೆ ಪಡೆದು. ಅಷ್ಟ ಮಾಡಿಲ್ಲ ಅವ, ಇನ್ನೊಂದು ಕೆಲಸ ಮಾಡಿದ. ವರುಣದೇವರು ಮಗಳನ್ನ ಹಡದ, ಲಕ್ಷ್ಮೀದೇವಿನ ಮಗಳಾಗಿ ಹುಟ್ಟಿಸಿಕೊಂಡ. ಜಗದೇಕ ಪಾತ್ರನಿಗಿತ್ತಿ. ಜಗದೇಕ ಪಾತ್ರ ಪರಮಾತ್ಮ. ಅವನಿಗೆ ಲಗ್ನ ಮಾಡಿಕೊಟ್ಟಲ್ಲೋ ಅಂತ. ಯಾರಿಗೆ ಕೊಟ್ಟಿ? ಪರಮಾತ್ಮಗೆ. ಯಾರು ಲಗ್ನ ಮಾಡಿಕೊಟ್ಟಿದ್ದಿ? ನಿನ್ನ ಮಗಳನ್ನ. ಆಕೆ ಯಾರು? ಲಕ್ಷ್ಮೀದೇವಿ. ನೋಡ್ರಿ ಅರ್ಥಾತ್ ಈಗ ಲೋಕಮಾತೆಯ ಪಡೆದು ಆಕೆಯನ್ನು ಕಳ್ಕೊಂಡು ಜಗದೇಕ ಪಾತ್ರನಿಗಿತ್ತ ಕಾರಣ. ಯಾರಿಗೆ ಲಗ್ನ ಮಾಡಿಕೊಟ್ಟಿ? ಪರಮಾತ್ಮಗ. ಶ್ರೀ ಕುಮಾರಿ ಸಮೇತ ಅಂದ್ರೆ ಲಕ್ಷ್ಮೀ ಸಹಿತವಾಗಿ ನೆಲೆಸಿದ ನಿನ್ನ ಮಂದಿರದಿ. ಯಾರಮ್ಮ? ಪರಮಾತ್ಮ. ಶೇಷಶಾಹಿಯ ಇಲ್ಲೇ ಕುತ್ಕೊಂಡ್ಬಿಟ್ಟು ಸಮುದ್ರಶಾಹಿ ದೇವ್ರು ಇಷ್ಟು ಗಟ್ಟಿದ ಅಂತ ತಿಳ್ಕೊಡ್ರಿ ನಮಗೆ. ಅದು ಲಗ್ನ ಮಾಡ್ಕೊಂಡ್ಮೇಲೆ ಅತ್ತೆ ಮನೆಯಾಗಿರ್ಬಾರ್ದಪ್ಪ ಮನೆ ಸುಮಾರ ಅಲ್ಲ. ದೇವರಲ್ಲಿ ಅತ್ತೆ ಮನೆಯಾಗ ಇದ್ಬಿಟ್ಟು ಅದಕ್ಕಂತ ನಿನ್ನ ಮಂದಿರದಿ ನಿನ್ನೆ ದೇವರಲ್ಲಿ ವರುಣದೇವರು ಲಕ್ಷ್ಮೀದೇವಿಯನ್ನು ಮಗಳಾಗಿ ಪಡೆದು ನಿನ್ನ ಲಗ್ನ ಮಾಡಿಕೊಟ್ಟದ್ದಕ್ಕಾಗಿ ಪರಮಾತ್ಮ ಅಲ್ಲೇ ಕುತ್ಕೊಂಡ್ಬಿಟ್ಟ. ಎಲ್ಲೇ? ಸಮುದ್ರಶಾಹಿ. ಅರ್ಥಾತ್ ಇಲ್ಲ ಮಗ. ಇಂಥ ಪರಮಾತ್ಮನ ಯಾರು ಹೊಗಳ್ತಾರ? ಕಮಲ ಭವ ಮುಖರು. ಬ್ರಹ್ಮದೇವರು ಮತ್ತು ಭವ ರುದ್ರದೇವರು. ಕಮಲ ಭವ ಮುಖ ಅಂದ್ರೆ ಮುಂತಾದ ದೇವತೆ ಎಲ್ಲರೂ ಬಂದಾಗ ಗಣಪ ದೇವತೆ ಕುಮಾರ ವಿಷ್ಣು ಎಲ್ಲ ಬಂದರು ಅಂತ ಅರ್ಥ. ಮುಖರು ಬಿಡದೆ ಹೆಂಗ ಪರಾಕೆನುತ. ಮಹಾದೇವ ಪರಾದ ಹೊಳ್ತಾರ ದೇವ್ರ ಹೊಳ್ಕೊಂಡಾರಂತ. ನಿಂದಿಹರು ದಂಡಿ ಮೇಲೆ ನಿಂತ್ಕೊಂಡ ಅಷ್ಟು ಕೂಡ ಬ್ರಹ್ಮ ವಿಷ್ಣು ವಾಯು ಗರುಡ ಶೇಷ ರುದ್ರ ಪಾರ್ವತಿ ಯಾರು ನಿಂತ್ಕೊಂಡ ಎಲ್ಲೇ ದಂಡಿ ಮೇಲೆ ಪರಾಕೆನುತ. ಏನು ಮಹಾಸ್ವಾಮಿಪ್ಪ ನೀನು ಸಮುದ್ರ ಮಲ್ಕೊಂಡ್ಬಿಟ್ಟಿಯಲ್ಲ. ಸಮುದ್ರ ಮಲ್ಕೊಂಡು ಹೋಗಿ ಗೊತ್ತಾಗ್ತದೆ ನಿಮಗೆ. ಅದು ಅವಗೊಬ್ಬ ಸಾಧ್ಯ. ಇದಕ್ಕೆ ಶಬ್ದ ನಿರವಕಾಶ ಶಬ್ದ ಅಂತ ಇದಕ್ಕೆ. ಶಬ್ದ ಎರಡು ಭಾಗ, ಟೀಕಾರ ಎರಡು ಭಾಗ ಮಾಡ್ತಾರೆ. ಒಂದು ಸಾವಕಾಶ, ನಿರವಕಾಶ. ನಾನು ಹೇಳ್ತೇನೆ, ಮತ್ತೊಮ್ಮೆ ಹೇಳ್ತೇನೆ ಹಂಗೆ ನಿಮಗೆ. ಸಾವಕಾಶ ಶಬ್ದಗಳು, ನಿರವಕಾಶ ಶಬ್ದ. ಸಾವಕಾಶ ಶಬ್ದವಲ್ಲ, ಎರಡೂ ಕಡೆಗೆ ಅರ್ಥ ಆಗ್ತಾವ. ಉದಾಹರಣೆ ಇಂದ್ರ ಅಂದ್ರೆ ಈ ಇಂದ್ರ, ನಿಮ್ಗೆ ಗೊತ್ತಿರೋ ಇಂದ್ರ. ಹೋಗಿ ಖರೆ ಇಂದ್ರ ಅವ ಹೌದಲ್ಲ. ಇಂದ್ರ ಶಬ್ದ ಮುಖ್ಯವಾಚ್ಯತ್ವ ಅವಾಗ, ಅವನಂತರ ಇವ. ಇದು ಸಾವಕಾಶ ಶಬ್ದ. ಅಲ್ಲಿಯೂ ಅರ್ಥ ಆಗ್ತದೆ, ಇಲ್ಲಿಯೂ ಅರ್ಥ ಆಗ್ತದೆ.
ಈ ಶೇಷಸಾಯಿ ನಿರವಕಾಶ, ಬೇರೆ ಕಡೆ ಅರ್ಥ ಆಗುವುದಿಲ್ಲ ಇದು. ಗರುಡಾರೂಢ, ರುದ್ರ ಬರ್ತಾರನಿಲ್ಲ, ಇಂದ್ರ ಬರ್ತಾರನಿಲ್ಲ, ನಿರವಕಾಶ ಶಬ್ದ ಅಂತ ಅರ್ಥದಕ್ಕೆ. ಹಿಂಗೆ ಎರಡು ಭಾಗ ಮಾಡಿ ಟೀಕಾ ಶಬ್ದಕ್ಕೆ. ನಿರವಕಾಶ ಶಬ್ದಗಳು, ಸಾವಕಾಶ ಶಬ್ದಗಳು, ಎಷ್ಟು ದೀಪದ ವಿಚಾರ ಮಾಡ್ರಿ ಅಂತ ಇದ್ದಾರೆ. ಆ ಕಮಲಭೋ ಮುಖರು ರುದ್ರ ಬ್ರಹ್ಮಾದೇವತೆಗಳು ಬಿಡದೆ ಪರಾಕಿನತ ನಿಂದಿಹರೋ, ಕೂತಿಲ್ಲ, ನಿನ್ ಪ್ರಾರ್ಥನೆ ಮಾಡಿ ಹತ್ತಾರ, ಒಂಟಗಾಲಿ ನಿಂತುಕೊಂಡು ನಿಂದಿಹರೋ, ಪರಮಾತ್ಮ ಸೂತ್ರ ಹೆಂಗೆ ಮಾಡ್ತಾರೆ ನೋಡಿ, ಹೌದಾ ಕೂತ್ಕೊಂಡಲ್ಲ ಮಾಡ್ಕೊಂಡಲ್ಲ ಅಂತ ಅವಾಗ ಅಡ್ರೆಸ್ ಮಾಡ್ತಾರೆ. ಹೇ ಗುಣರತ್ನಾಕರನೇ, ಯಾರಿಗೆ? ಹೌದು, ಅವಂತಾರೆ ಹೇ ಗುಣರತ್ನಾಕರನೇ ಅಂತ ಮಹಾನುಭಾವರ್ತಕ್ಕಂಥವ್ರು. ಅರ್ಥ ಆಗ್ತದೆ ನಿಮಗೆ? ಸಮುದ್ರ ಏನಿರ್ತಾವ ರತ್ನಗಳು, ಹೌದಾ, ಒಳ್ಳೊಳ್ಳೆ ಶ್ರೇಷ್ಠ, ಅದಕ್ಕೆ ಗುಣರತ್ನಾಕರನೇ, ಅನೇಕ ರತ್ನಗಳಿಗೆ ಮನೆಯಾದ ಸಮುದ್ರನೇ ಅಂತ ಅರ್ಥ. ಸಮುದ್ರದೇವ ಒಣದೇವರೇ ಬಣ್ಣಿಸಲು ಅಳವೆ ಇನ್ನು ಹೊಳ್ಳಿಕ್ಕೆ ಸಾಧ್ಯದನ ಕೊಡು ಏನಾಗೆ ಸನ್ಮಾನವ, ನಮಗೇನು ಕೊಡು, ಒಳ್ಳೆ ಮನಸ್ಸನ್ನು ಕೊಡು ಪ್ರಾರ್ಥ ಮಾಡ್ಕೊತಾರೆ. ಒಣದೇವರು ಬಂದ್ರೆ ಮತ್ತೆ ಇಲ್ಲಿ ನೋಡ್ರಿ, ಇಷ್ಟು ಪಾರ್ಥ ದಾಸರು ವಹಿಸಿರ್ತಕ್ಕಂಥದ್ದು. ಸಮುದ್ರಪತಿ ವರ್ಣ ಸ್ತೋತ್ರ ಮಾಡ್ತಕ್ಕಂಥ ಮಹಾನುಭಾವ. ಮುಂದೆ ಬರ್ತಕ್ಕಂಥ 26ನೇ ಕಕ್ಷಕ್ಕೆ ಹತ್ತಾ ಇದ್ದಾರೆ, 14ನೇ ಕಕ್ಷಕ್ಕೆ. ಇಲ್ಲಿ ಇಲ್ಲಿ ನಿಮಗೆ ಗೊತ್ತಾಗ್ತದೆ ಯಾರು. ಫೈನ್, ಭಾರಿ ಟ್ರೈನಿಂಗ್ ಅಪ್ಪ, ಟ್ರೈನಿಂಗ್ ನಿಮ್ದು ಮತ್ತದು ನೋಡ್ರಿ ಹೇಳ್ತಾನೆ. ಇದು ನಿಮ್ಗೆ ಅರ್ಥ ಆಗ್ತದೆ, ನಾ ಹೇಳೋದು ಬೇಡ. ಫಣಿಯೊಳಪ್ಪುವ ತಿಲಕ ಒಂದೇದು, ಅವ್ರ ಬಲ್ಲೆ ವರ್ಣ ಹೇಳ್ಬಿಟ್ಟೆ ನಿಮಗೆ ಮೊದಲೇಕ ವರ್ಣನ, ಅವ್ರ ಸಾಧನ, ಅವ್ರ ಪ್ರಾರ್ಥನೆ ಪದ್ಯದಾಗ. ಫಣಿಯೊಳಪ್ಪುವ ತಿಲಕ ಒಂದೇದು, ತುಳಸಿ ಮಣಿ ಗಣಾಂಚಿತ ಕಂಠ ಎರಡನೇದು, ಕರದಲ್ಲಿ ಕೊಣಿತ ವೀಣಾಸುಸ್ವರ, ಕೈಯಾಗೇನದ ವೀಣಾದ, ಬಹು ತಾಳಗತಿಗಳಲ್ಲಿ ಪ್ರಣವ ಪ್ರತಿಪಾದ್ಯನ ಗುಣಗಳ ಕುಣಿದು ಅತಿ ಸಂಭ್ರಮದಿ ಗಾಯನವ ಮಾಡುವ ದೇವ ಋಷಿ ನಾರದರಿಗೆ ಅಭಿನಮಿಪೆ. ಯಾರಿಗೆ ಸ್ತೋತ್ರಲ್ಲೇ? ನಾರದರಿಗೆ. ಹೌದಾ, ದಾಸರಂತಾರ ಹಿಂದಿನ ಪದ್ಯ ಭಾಳ ಕಷ್ಟ ಅದ, ಇದು ಮುಂದಿನ ಸರಳ ಮಾಡೋಣ ಅಂತಲ್ಲ, ಮತ್ತೆ ಇಲ್ಲಿ ಅದು ಲಘು ಹೇಳ್ಬಿಟ್ರೆ ಬೇಡ, ಕಷ್ಟಪಡೋದು ಬೇಡ ಅಂತ ತಿಳ್ಕೊಂಡು ಅವ್ರು ವಹಿಸಿರ್ತಾರೆ. ಎಲ್ಲ ನಾರದ ವರ್ಣ ಇದಿಷ್ಟು. ನಾರದರು ಹೆಂಗಿದ್ದಾರ ಮಣ್ಣೆ ನೋಡ್ರಿ. ಫಣಿಯೊಳಪ್ಪುವ ತಿಲಕ, ಫಣಿ ಅಂದ್ರೆ ಏನು? ಹಣಿ. ಚಂದ ನಾಮ ಹಚ್ಕೊಂಡಾರ. ನಾಮಾನ ತಿಲಕ ಅಂದ್ರೆ ಮತ್ತೆ ಅದು ಸುಳ್ಳು ಅಂತ ಎಂದದ. ಮತ್ತೆ ಗೋಪೀಚಂದ ಅಂತ ಅರ್ಥ. ಮತ್ತೆ ಗೋಪೀಚಂದ್ರ ಮಹಿಮಾ ವಾಜರಾಜರ ಅಂತ ತೀರ್ಥಪ್ರಭಂತಾಗ. ಗೋಪೀಚಂದ್ರ ಯಾಕೆ ಹಚ್ಚಬೇಕು? ರಾಜರು ಹೇಳ್ತಾರೆ ವಾಜರಾಜ ಸ್ವಾಮಿ. ಫಾಲೆಯಲ್ಲಿಖಿತಂ ಧುನೋತಿ ವಿವಿಧಾಂ ರೇಖಾಂ ವಿಧಾತ್ರಾಕೃತಂ ಎಲ್ಲೀಲಾ ತಿಲಕೀಕೃತಂ ವಿತನುತೆ ವಿದ್ಯುಲ್ಲಲಾಮಾಯಿತ. ನಮ್ಮ ಹುಡುಗರು ಹೇಳ್ಬೇಕಿದ್ರೆ ಗೋಪೀಚನ ಯಾಕೆ ಹಚ್ಚಬೇಕು? ಫಾಲೆ ಅಂದ್ರೆ ಹಣಿ ಒಳಗೆ, ಎಲ್ಲಿಖಿತಂ ಸರಿಯಾಗಿ ನಾಮ ಹಚ್ಕೊಂಡ್ಬಿಟ್ರೆ ಧುನೋತಿ ವಿವಿಧಾಂ ರೇಖಾಂ ವಿಧಾತ್ರಾಕೃತಂ. ಅಪ್ಪಿತಪ್ಪಿ ಅಂದ್ರೆ ಬ್ರಹ್ಮದೇವರು ಹಣಿ ಒಳಗೆ ಕೆಟ್ಟ ಬಂದ್ರೆ ಅದು ದಿನ ಮುರ್ತ ನಾಮ ಹಚ್ಕೊಂಡು ಹೋಗ್ತಂತ ದಿನ ಆ ದಿನ ಅಳುಕ್ತಾವಂತವೆ. ಯಾವ ಕಷ್ಟಗಳು, ಕೂಟಲೆಗಳು, ಆಕ್ಸಿಡೆಂಟ್ ಆಗಲಿ ಇಂಥದ್ದಾವು ಅಂತ ಅರ್ಥ. ಫಾಲೆ ಎಲ್ಲಿಖಿತಂ ಧುನೋತಿ ವಿವಿಧಾಂ ರೇಖಾಂ ವಿಧಾತ್ರಾಕೃತಂ. ಬ್ರಹ್ಮದೇವ್ರ ವಿಧಾತ್ರ, ಅವ ಏನಾರ ಕೆಟ್ಟ ಹಣಿ ಮೇಲೆ ಬರ್ದಿದ್ರೆ ಆಕ್ಸಿಡೆಂಟ್ ಆಗಲಿ, ಬಿದ್ಲಿ, ಕಾರ್ ಮುರ್ಕೊಂಡ್ರೆ ಅವು ಹೋಗ್ತಾವಂತ. ದಿನ ನಾಮ ಹಚ್ಚಿದ್ರೆ ಮತ್ತೆ ಹಂಗಲ್ಲ ಅಂತರ ಮುಂದೆ. ಎಲ್ಲೀಲಾ ತಿಲಕೀಕೃತಂ ಸಮಾತೆ ನಾನು ಏನು ಮಾಡ್ತೀವಿ ನೋಡು, ಅಲ್ಲಿ ನಾವು ಬಟ್ ಹಾಕೊಂಡು ಮಾಡೋದು ಮಾಡ್ತೀವಲ್ಲ, ಸರಿಯಾಗಿ ಮಾಡ್ಕೊಂಡ್ರೆ ಅವೇನಂತ ವಿದ್ಯುಲ್ಲರಾಮಯತೆ ಜನ್ಮಾಂತರ ಪಂಡಿತ ಆಗ್ತಂತ, ದೊಡ್ಡ ವಿದ್ವಾಂಸ ಆಗ್ತಂತವೇನೋ. ಇದ್ರ ಮಹಿಮಾ ಇದು ಗೋಪೀಶನ ಮಹಿಮಾ. ಹಿಂಗೆಲ್ಲ ಮಹಿಮಾ ಯಾರನ್ನ ಕೇಳಿದ್ರೆ ಹಿಂಗೆ ರಾಜರು ಅಂತಾರೆ. ಆ ರೀತಿ ಹತ್ತು ಅದಕ್ಕೆ ಹತ್ತಿರ ಫಣಿಯೊಳಪ್ಪು ತಿಲಕ ಅಂತ ಹೇಳ್ಬಿಟ್ರು. ಹಣಿ ಮೇಲೆ ಚಂದ ನಾಮ ಹಚ್ಕೊಂಡಾರ, ಬರೀ ಹಣಿ ಇಲ್ಲ. ಅದಕ್ಕಂತಾರ ನಾಮಿ ಆಗ್ಬೇಕು ಅಂತಾರ. ನಾಮಿ ಆಗ್ಬೇಕ ಅಂದ್ರೆ ನಾಮ ಉಳ್ಳವ ಆಗ್ಬೇಕು ಅಂತ ಅರ್ಥ. ಹೆಸರೇ ಇಲ್ಲ ಅಂತ ಹೆಂಗೆ ಕರಿತೀರಿ ನೀವು? ಹುಟ್ಟಿದ ಹುಡುಗೋ ಹುಡುಗಿ ಹುಡ್ತಪ್ಪ, ಹೆಸರಿಲ್ಲ ಅದಕ್ಕೆ ಏನು ಹೇಳಿದಾಗ ಅದಕ್ಕೆ ನಾಮ ಬೇಕು ಅಂತ ಅರ್ಥ. ಇದು ಒಂದು ಅರ್ಥ. ನಾಮ ನಾಮಿ ನಾಮ ಹಚ್ಚುವಂತ ಅರ್ಥ. ಇನ್ನೊಂದು ದೇವರ ಹೆಸರು ಇಡುವಂತ ಅರ್ಥ. ಅದಕ್ಕೆ ಅಂತ ಹೇಳ್ತಾರೆ ತಿಲಕ. ಎರಡನೇ ನೋಡಿ, ತುಳಸಿ ಮಣಿ ಗಣಾಂಚಿತ ಕಂಠ. ಕಂಠ ಅಂದ್ರೇನು? ಕೊರಳ ಏನು ಹಾಕೊಂಡಾರ? ತುಳಸಿ ಮಣಿ. ಮಣಿ ಅಲ್ಲಿ ತುಳಸಿ ತಿಲಕ, ತುಳಸಿ ಮಣಿ ಬಂದ ಬಿಡಿ ಶಬ್ದಲ್ಲಿ. ಯಾವ ಮಣಿ? ಯಾವ ಮಣಿ? ಅಂತಾರ ಮಣಿ ಅಲ್ಲ, ಮತ್ತೆ ಯಾವ ಅಂತ ಸಿಗ್ತು, ಪೇಟೆಗೆ ಸಿಗ್ತು, ಅವಲ್ಲ ಹಾಕೊಂಡಾಗಲ್ಲ. ಮಣಿ ಅಂಚಿತ ಕಂಠ, ತಮ್ಮ ಕೈ ಕಂಠದಲ್ಲಿ ಏನು ಹಾಕೊಂಡಾರ? ತುಳಸಿ ಮಣಿ ಹಾಕೊಂಡಿದ್ದಕ್ಕಂತ. ಇನ್ನು ಇದಾತು, ಮೊನ್ನೆದಾತು. ಹಣೆ ಆತ, ಕಂಠ ಆತು. ಕರದಲ್ಲಿ, ಕರ ಅಂದ್ರೆ ಏನು? ಕೈಯಾಗಿ ಏನು ಹಿಡ್ಕೊಂಡ್ರ? ಕೊಣಿತ ಶಬ್ದ ಮಾಡುವ ಏನದು? ವೀಣಾ. ವೀಣಾಪಾಣಿ ಅಂದಂಗೆ ಅಂತ. ಕೈ ವೀಣಾ ಮಹತಿ ಅಂತ ಹೆಸರು ಶಬ್ದಕ್ಕೆ, ಅದಕ್ಕೂ ಒಂದು ಹೆಸರು. ಮಹತಿ ವೀಣಾ ಅಂತ ಹೆಸರು ಅದಕ್ಕೆ ವೀಣದಿ. ಅದು ಹೆಂಗೆ ಇಷ್ಟು ಹಿಡ್ಕೊಂಡು ಏನು ಮಾಡ್ತಾರೆ? ಮಕ್ಕೊಂಡಿಲ್ಲ, ಇಷ್ಟು ಹಿಡ್ಕೊಂಡು ಮತ್ತೆ ಹೋಗಿ
ತಲೆಯಾಗಿ ಹಿಂಗಾತ್ರಿ ತುಳಸಿ ಮಾಲೆ ಹಾಕೊಂಡು ನಾವು ಹಚ್ಕೊಂಡು ಮಕ್ಕೊಂಡ್ಬಿಟ್ರು ಅಂದ್ರಲ್ಲ, ಹೌದಾ, ಕೈ ಹಾಕೊಂಡು ಸುಸ್ವರದಿ ತಾಳ ಗತಿಗಳಲ್ಲಿ, ತಾಳ ಗತಿ ಎಲ್ಲಿಯೂ ತಾಳ ತಪ್ಪುದಿಲ್ಲ, ತಾಳ ತಪ್ಪರ್ದು. ತಾಳ್ಯಾಕ ತಂತ್ಯಾಕ ರಾಗದ ಚಿಂತ್ಯಾಕ ಹೆಜ್ಜಾಕ ಗೆಜ್ಜಾಕ ಕುಣಿಯೋಣು ಬಾರ ಇದ್ದಂಗೆ ತಾಳ ಗತಿಗಳಲ್ಲಿ ಯಾವ ತಾಳಕ್ಕೆ ಹಾಡ್ಬೇಕು, ಯಾವ ಗತಿಗೆ ಹಾಡ್ಬೇಕು, ಎಲ್ಲಿಯೂ ತಪ್ಪದಂಗೆ. ಏನು ಹಾಡ್ತಾರ್ರಿ? ಸಿನಿಮಾ ಹಾಡ್ತಾರ ಅಂದ್ರೆ ತಾಳ ಗತಿಗಳಲ್ಲಿ. ಅಲ್ಲಿ ನೋಡ್ರಿ, ಪ್ರಣವ ಪ್ರತಿಪಾದ್ಯ ಯಾರವ? ಪರಮಾತ್ಮ. ಹೆಂಗೆ? ಪ್ರಣವ ಅಂದ್ರೆ ಓಂಕಾರ, ಓಂಕಾರ ಪ್ರತಿಪಾದ್ಯ. ಓಂಕಾರ ಯಾರು ಹೇಳಿದ್ರೆ ಅವನ್ನೇ ಹೇಳ್ತಾರೆ. ಓಂ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಓಂ ಮಿತಿ ಬ್ರಹ್ಮ ಅಂದ್ರೆ ಆ ಬ್ರಹ್ಮ ಪರಮಾತ್ಮ ಅಂತ ಅರ್ಥ. ಆ ರೀತಿ ಪ್ರಣವ ಪ್ರತಿಪಾದ್ಯನ ಗುಣಗಳ ಹೆಂಗೆ ಹಾಡ್ತಾರಂತ ನೋಡ್ರಿ ಅವರಲ್ಲಿ. ಕುಣಿದು ಇಸ್ಕೊಂಡ್ರು ಕುಣಿದಿರ್ತಾರಲ್ಲ, ಕುಣಿದು ಅದು ಸಪ್ಪಿಗೆ ಅಳ್ಕೋತ ಹಾಡೋದಲ್ಲ. ಚಂದನ ಹಾಡು ಕೆಟ್ಟ ಬಾರಿ ಬಾರವ ಭಾಗ್ಯದ ಲಕ್ಷ್ಮಿ ಬಾರವ ಭಾಗ್ಯದ ಲಕ್ಷ್ಮಿ ಕುಣಿದು ಅಂದ್ರೆ ಆ ಪ್ರಸನ್ನತಾ ಬರೋಕೆ ಹಾಡು ಮುಂದೆ ಅಂತ ಅರ್ಥ. ಆ ಮುಖ ಚಂದ್ರ ಕಾಣ್ತಕ್ಕಂಥ ವೈಭವ ಕಾಣಬೇಕು ಹಂಗೆ ಅವ್ರು ಹಾಡ್ತಾರಂತೆ. ಕುಣಿದು ಅಷ್ಟಲ್ಲ, ಅತಿ ಸಂಭ್ರಮದಿ ಮತ್ತೆ ಒಳ್ಳೆ ಪ್ರೀತಿಯಿಂದ ಯಾರು ಹಾಡ್ತಾರ? ನಾರದ. ಅವ್ರು ಹೆಂಗಿದ್ದಾರ? ಮ್ಯಾಲ ಹೇಳ್ಯಾರ, ಹಣ್ಣಿ ಮ್ಯಾಲ ನಾಮ, ಒಳ್ಳಾಗ ತುಳಸಿ ಮಣಿ, ಕೈಯಾಗ ವೀಣಾ ಹಿಡ್ಕೊಂಡು ಪರಮಾತ್ಮ ಸ್ತೋತ್ರ ಮಾಡ್ತಾ ಇರ್ತಾರೆ ಮಹಾಡ್ತಕ್ಕಂಥ. ಓಂಕಾರ ಅದಕ್ಕೆ ಹಾಕಿದ್ರು. ಓಂ ಶಬ್ದಕ್ಕೆ ಭಾಳ ಅರ್ಥ. ನಿಮಗೆ ಬೇರೆ ಮೇಲೆ ಹೇಳ್ತೀನಿ ನಿಮ್ಮನ್ನ, ಆ ಮಾತು ಹೇಳ್ಕೋದು ಬಂದೆ ನಾನು. ಓಂಕಾರಕ್ಕೆ ಇಷ್ಟ ಅಂತ ತಿಳ್ಕೊಂಡು ಓಂಕಾರ ಬರೋದು ರಾಯರ ಮಹಿಮಾ ಹೇಳ್ತಿ ನಿಮಗೆ ನೆನಪಿರ್ಬೇಕು. ನಿಮಗೆ ರಾಯರು ಅಂತೀನಿ, ರಾಯರು ಸಣ್ಣವರಿದ್ರೂ ಅವ್ರ ಹೆಸರೇನು ಸಣ್ಣವ್ರದ್ದು? ಅವ್ರ ಹೆಸರೇನು? ವೆಂಕಣ್ಣ ಭಟ್ರು. ಹೌದಿಲ್ಲ? ವೆಂಕಣ್ಣ ಭಟ್ರನ್ನು 3 ವರ್ಷ ವೆಂಕಣ್ಣ ಭಟ್ರು ಇದು ರಾಘವೇಂದ್ರ ವಿಜಯದ ಮಾತು ನಾ ಹೇಳೋದು ನಿಮಗೆ. 3 ವರ್ಷ ಸಣ್ಣವರಿದ್ದಾರೆ. ಇನ್ನು ಅಕ್ಷರಾಭ್ಯಾಸ ಆಗ್ಬೇಕಲ್ಲ, ಹೌದಾ? ಅವ್ರ ತಂದೆ ತಿಮ್ಮಣ್ಣ ಭಟ್ರು ಕೂತ್ಕೊಂಡು ಏನು ಬರಲಿಕ್ಕೆ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ. ಆಗಿನ ಕಾಲ ಸ್ಟೈಲ್ ಹೆಂಗಿತ್ತು, ಮನೆ ದೇವ್ರ ಪೂಜೆ ಮಾಡಿ ಬ್ರಾಹ್ಮಣರನ್ನು ಕರೆದು ಅವರಿಗೆಲ್ಲ ಆಸನಾದಿಗಳನ್ನ ಕೊಟ್ಟು ಸತ್ಕಾರ ಮಾಡಿ ಕಾಲಿಗೆ ತೊಳೆದು ಅವ್ರ ಸಮ್ಮುಖದೊಳಗೆ ಆ ಹುಡುಕಾಗ ಬೆಳ್ಳಿ ತಟ್ಟಿ ಒಳಗೋ ತಾಮ್ರದ ತಟ್ಟಿ ಒಳಗೋ ಅಕ್ಕಿ ಹಾಕಿ ಸುದರ್ಶನ ತೊಗೊಂಡು ಓಂ ಒಂದು ಪುರುಷ ಅಭ್ಯಾಸ ಅಲಿಸರು. ಓಂಕಾರನ ಪ್ರಾರಂಭ ಅಭ್ಯಾಸ ಆಗಿರ್ತಕ್ಕಂಥ. ಇನ್ನು ಕೆಲವು ಸಲ ಹರಿ ಓಂ ಅನ್ನಿಸ್ತಾರೆ, ಹುಡುಗಿ ಕೆಲವು ಎಲ್ಲ ಅನಿಸ್ತಾರೆ, ಅಷ್ಟು ಸಲ ಅನಿಸೋದಿಲ್ಲ. ನೀವು ನಮ್ಮ ಹುಡುಗರು ಅಲ್ಲಿ ಕಳಿಸ್ರಿ, ಇಲ್ಲಿ ಕಳಿಸೋದು ಬೇರೆ. ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಟಲ್, ಸಿ ಫಾರ್ ಕಟ್ಲೆಟ್. ನನಗೆ ಗೊತ್ತಿಲ್ಲ, ಮತ್ತೆ ಹಂಗೆ ಯಾರೋ ಬಾಯಿಂದ ಕೇಳಿದ್ ನಾನು ಹೇಳ್ಕೊಡ್ರಿ ಅಂತ ಹೇಳಿದ್ರು. ಅಲ್ಲೇ ಅವ್ರು ಹೆಂಗ ಕಳಿಸಿದ್ರು. ವೆಂಕಣ್ಣ ಭಟ್ರನ್ನ ಕೊಡ್ಕೊಂಡ್ರು. ತಮ್ಮ ಬರೀಪ ಇಲ್ಲಿ ಅಂದರು. ಆತು ಕೊಡ್ರಿ ಅಂದರು. ರಾಯರು ಬರ್ಲಿಕ್ಕೆ ರಾಯರು ಅಂದಿಲ್ಲ, ಏನು ವೆಂಕಣ್ಣ ಭಟ್ರು ಕೂತ್ಕೊಂಡು ಓಂ ಅಂತ ಬರೆದ್ರಿ ಇವರು. ಆ ಹುಡುಗ ಹೇಳಿದ್ರು ಓಂ ಅನ್ನಿದನ ಅಂದ್ರು ಅವ್ರು. ಆ ಹುಡುಗಂತಂತ ರಾಯರು ಸಣ್ಣವರು, ನಾನು ಅಂತ. ಯಾಕೋ ಅಂದ್ರೆ ಎಲ್ಲ ಮಂದಿ ಕೂತಾರ, ಪಂಡಿತರು ಕೂತಾರ, ನಾವು ನಂಗೆ ನ್ಯಾಯ ಅದಂದ್ರು. ಯಾಕೆ? ಇಲ್ಪ ನನ್ನ ಪ್ರಶ್ನೆ ಅದಂದ್ರೆ ಅಂತವ. ವಯಸ್ಸೆಟ್ಟು ಅವ್ರಿಗೆ? ಪಂಡಿತರು ಅಂದರು. ಅಭ್ಯಾಸ ಏನು ಹುಡುಗಿದು ಅಂದ್ರೆ ಅವ್ರು ಇನ್ನೂ ಪೋರ್ಷನೇ ಇಲ್ಲ, ಪಾಠ ಆಗೇ ಇಲ್ಲ, ಪ್ರಶ್ನೆ ಶುರುವಾದು. ನಮ್ಮ ಹುಡುಗರಿಗೆಲ್ಲ ಪಾಠ ಪುಸ್ತಕ ಓದ್ತದೆ, ಪ್ರಶ್ನೆ ಏನಿಲ್ಲ ಬಿಡಿ. ನಮ್ಮ ಮನೆ ನಾವು ಈ ಪ್ರಶ್ನೆ ಎಲ್ಲ ಓದ್ತಿಲ್ಲ ಅಂತಿರ್ತಾರೆ ಅವ್ರು. ಅವ್ರ ಪ್ರಶ್ನೆ ಅದಂದ್ರಂತ. ಆಶ್ಚರ್ಯ ಆಯ್ತು. ಕೇಳಿದ್ರು ಏನು ಪ್ರಶ್ನೆ ನಿಂದು ಅಂತ ಕೇಳಿದ್ರು. ಅಲ್ಪೇ ಕಥಂ ಸಾ ಗುಣಪೂರ್ಣ ಸಂಜ್ಞಾ ಅಂತ ಕೂಸೋದು ವೆಂಕಣ್ಣ ಭಟ್ರು. ಅಲ್ಪೇ ಕಥಂ ಸಾ ಗುಣಪೂರ್ಣ ಸಂಜ್ಞಾ. ಈ ಓಂಕಾರದಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಹೆಂಗೆ ಕೂತಾನ ಹೇಳು ಅಂದ್ರೆ ಅಂತೇನೆ ಅಂದ್ರಂತವ್ರು. ಅವರಪ್ಪ ಸಾಷ್ಟಾಂಗ ಹಾಕಿಬಿಟ್ರು. ಸುಧೀಂದ್ರ ಸ್ವಾಮಿ ಅಂತ ಕರ್ಕೊಂಡು ಹೋಗಿ ಬಂದ ನನಗೆ ತಾಯಿಲೆ ಹೇಳಿಕೆ ಅಂತ ತಿಳ್ಕೊಂಡು ಓಂಕಾರದ ಮೇಮ ಹೇಳ್ಬೇಕಂತ. ಅಂತ ಓಂಕಾರವನ್ನ ಪ್ರಣವ ಪ್ರತಿಪಾದ್ಯ ಯಾರವ? ಪರಮಾತ್ಮನ. ಅವನೇ ಮಾಡ್ತಾರ. ಕುಣಿದು ಅತಿ ಸಂಭ್ರಮದಿ ಗಾಯನವ ಮಾಡುವ ಹಾಡ್ತಕ್ಕಂಥ ದೇವ ಋಷಿ ನಾರದರಿಗೆ ಅಭಿನಮಿಕೆ ಅನ್ಬೋದು. ನೀವು ಇಲ್ಲಿ ಪ್ರಾರ್ಥನಾ ಇಲ್ಲಿ ತಿಳ್ಕೊಂಡು ಮ್ಯಾಲೆ ಹೇಳಿವಿ ಅಂತ ದಾಸ ಅಲ್ಲಿ ಕುಣಿದು ಸಂಭ್ರಮದಿ ನೀವು ಹಂಗೆ ಹಾಡ್ರಿ ಅಂತ ಹೇಳ್ದಂಗೆ ಅಂತ ಅರ್ಥ. ಪರಮಾತ್ಮ ಸ್ತೋತ್ರ ಹಿಂಗೆ ಮಾಡ್ರಿ, ಸಂಭ್ರಮದಿಂದ ಮಾಡ್ರಿ, ಅತುಗೋತ ಮಾಡೋದಲ್ಲ. ನೋಡ್ರಿ ಲಕ್ಷ್ಮೀ ಶೋಭಾ ನಿಂತಿರ್ತಾರ, ನೋಡ್ತಿರ್ಬೇಕದನ್ನ, ಹೌದಾ? ಏನು ಓಡ್ತಿರ್ತಾರ ಅಂದ್ರೆ ಬಾ 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 ಆಕಿಗಿಂತ ಐಕಿ ಮುಂದೆ, ಈಗಿಂದ ಆಯ್ಕೆ ಮುಂದೆ ಕಾಂಪಿಟೇಷನ್ ಮಾಡ್ದಂಗೆ ಮಾಡ್ತಿರ್ತಾರ. ಅದು ಅಲ್ಲಿ ಶಬ್ದ ಏನೋ ವೈಭವ ಏನೋ ಅಲ್ಲ, ಟೈಮ್ ಇರ್ತದೆ, ಮತ್ತು ಮಂಗಳಸೂತ್ರ ಆಗ್ಬೇಕಾ ಪ್ರಶ್ನೆ ಬೇರೆ ಅಂತ ಹೇಳ್ತೀನಿ. ಕುಣಿದು ಸಂಭ್ರಮದಿ ಸೂತ್ರ ಅಂತ ಕಿರಿ ಚಂದ. ಸಂತತಂ ಚಿಂತೆಯೇನಂ ಅಂತಕಾಲೇ ವಿಶೇಷತಃ, ಹೌದಾ? ಸೃಜನೋದೇ ಸಂರಾಧ್ಯೆ ಪೂರ್ಣಚಂದ್ರೋ ಗುಣಾರ್ಣವಃ. ಚಂದ ಅನ್ಬೇಕಂತ ಭಾವಿಸ್ತದೆ. ಒಂದೇ ಒಂದು ವಾರ್ಷಿಕಂ ನಿರಂಜನಂ ಪೂಜೆ ಮಗಳು ಸಾಕಾಗಿಬಿಟ್ಟಿರ್ತದೆ, ಹೌದಲ್ಲ? ಏನು ನೈವೇದ್ಯ ಇಟ್ರಿ ಒಂದೇ ಒಂದೇ ಮುಂದೆ ಹಂಗೆಲ್ಲ ಒಂದೊಂದು ಶಬ್ದಕ್ಕೂ ಭಾಳ ಅರ್ಥ. ಪ್ರೀಣಯಾಮೋ ವಾಸುದೇವ, ಯಾರ ಅನ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರಶ್ನೆ ಬೇರೆ ಅಂತೂ ಆ ಸಂಭ್ರಮದಿಂದ ಅಲ್ಲಿಗೆ ಕಲಿಬೇಕು ಅಂತ ಅರ್ಥ. ಅಂದ್ರೆ ಇವ್ರ ಪ್ರೀತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ.
ಇಷ್ಟು ಹೇಳಿ ಅಭಿನಮಿಪೆ ನಮಸ್ಕಾರ ಮಾಡ್ತೀನಿ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ಮುಂದಿನ ಪದ್ಯದಿಂದ ಇಲ್ಲಿ ಬರ್ತಕ್ಕಂಥ ಮಹಾನುಭಾವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾರನ್ನು ಸ್ತೋತ್ರ ಮಾಡ್ತಾರೋ ಗೊತ್ತಾಗ್ತದೆ. ನಿಮಗೆ ಹೇಳ್ಕೊಳ್ಳೆ ಗೊತ್ತಾಗ್ಬಿಡ್ತದೆ. ಹೇಳಿಬಿಡ್ತೀರಿ ನೀವು ಯಾರು ಬಹುದು ಹೆಂಗಿದ್ದಾರೆ ಅವ್ರ ವರ್ಣನ ಮಧ್ಯಕ್ಕೆ ಅವ್ರ ಮಹಿಮಾ ಯಾರ್ದು ಭೃಗುಷ ಮಹಿಮಾ. ಆ ಸರಸ್ವತಿ ತೀರದಲ್ಲಿ ಭಿನ್ನಯಿಸಲು ಆ ಮುನಿಗಳ ನುಡಿಗೆ ಜಲಜಾಸನ ಮಹೇಶ ಅಚ್ಯುತರ ಲೋಕಂಗಳಿಗೆ ಹೋಗಿ ಅರ್ಥಾತ್ ತಾ ಸಕಲ ಗುಣಗಳ ವಿಚಾರಿಸಿ ಕೇಶವನೇ ಪರದೈವ ಎಂದು ಉಪದೇಶಿಸಿದ ಭೃಗು ಮುನಿಪ ಕೊಡಲಿ ಯಮಗೆ ಅಖಿಲ ಪುರುಷಾರ್ಥ. ಯಾರ ಸ್ತೋತ್ರ? ಭೃಗುಷ ಸ್ತೋತ್ರ. ಅವ್ರ ಮೇಮ ಹತ್ತ ಮಧ್ಯ ಆ ಸರಸ್ವತಿ ತೀರದಲ್ಲಿ ಅಲ್ಲೇ ಹೋಗಿದ್ರು ಅವರು. ಸರಸ್ವತಿ ದಂಡಿಗೆ ಮನೆ ನೀರಿದ್ದು ಸ್ನಾನ ಮಾಡಿ ನೀರಿದ್ದಲ್ಲ ಅಂತ ಕೇಳಿದ್ರೆ ಸರಸ್ವತಿ ತೀರದ ಯಜ್ಞ ಮಾಡಿದರು. ಎಲ್ಲ ಋಷಿಗಳು ಯಜ್ಞ ಮಾಡಿದ್ರು. ಋಷಿಗಳು ಯಜ್ಞ ಮಾಡ್ಕೊತ ಹೋಗಿದ್ರು. ಪೂರ್ಣಾಹುತಿಗೆ ಬಂತಾರೆ. ಪೂರ್ಣಾಹುತಿ ಬಂದ್ಕೊಂಡು ನಾರದರು ಬಂದ್ರಲ್ಲಿ ಕೇಳಿದ್ರು, ಪೂರ್ಣಾಹುತಿ ಯಾರಿಗೆ ಕೊಡೋರು ನೀವು ಅಂತ ಕೇಳಿದ್ರು ನಾರದರು. ಇನ್ನು ಗಣಪತಿ ಕೊಡೋರು, ರುದ್ರದೇವಿಗೆ ಕೊಡೋರು, ಬ್ರಹ್ಮದೇವ್ರಿಗೆ ಕೊಡೋರು, ಅಯ್ಯಪ್ಪ ಸ್ವಾಮಿ ಕೊಡೋರು, ಸಾಯಿಬಾಬಾ ಕೊಡೋರು, ಯಾರಿಗೆ ಕೊಡೋರು ಅಂತ ಕೇಳಿದ್ರು. ಋಷಿಗಳಿಗೆ ಗೊತ್ತಿಲ್ಲ. ಅವರು ನಮಗೂ ಕನ್ಫ್ಯೂಷನ್ ಆಗಿದೆ ಅಂದ್ರೆ ಅವರು ನಮಗೂ ಪಕ್ಕ ಗೊತ್ತಿಲ್ಲ. ಹಂಗಾರೆ ಏನು ಮಾಡಬೇಕು? ನಿರ್ಣಯ ಆಗಬೇಕು. ಈ ಸಿದ್ಧಾಂತ ನಿರ್ಣಯ ಆಗಬೇಕು ಅಂತ ಯಾರು ಒಂದು ಮಾಡಿದ್ರು? ಋಷಿ ಎಲ್ಲ ಋಷಿ ಕೂಡ ಅವ್ರನ್ನ ಕಳಿಸ್ಯಾರ. ಪೋಸ್ಟಿಂಗ್ ಅವ್ರಿಗೆ ಕೊಟ್ಟರು. ನಾವು ಕೂತಿದ್ದೀವಿ ತಣ್ಣಗೆ ಇಲ್ಲೇ ಎಲ್ಲ ಯಾವ ಶ್ರೇಷ್ಠ ನೋಡ್ಕೊಂಬಂದು ಕಳಿಸ್ಕೊಟ್ರು. ಅವ್ರು ವೆಂಕಟೇಶ್ ಕನ್ನಡ ಬರ್ತಕ್ಕಂಥ ಕಥಾ ಇದೆಲ್ಲ ಅಲ್ಲಿ ಅದನ್ನ ಹೇಳ್ತಾರೆ. ಆ ಸರಸ್ವತಿ ತೀರದಲ್ಲಿ ಭಿನ್ನಯಿಸಲು ಕೇಳಲು ಮುನಿಗಳ ನುಡಿಗೆ ಕೇಳ್ಕೊಂಡು ಎಲ್ಲ ಮುನಿಗಳು ಪ್ರಾರ್ಥನಾ ಮಾಡ್ಕೊಂಡು ಭೃಗುಷಿಗಳಿಗೆ ನೀವು ಹೋಗಿ ಮಾಡ್ಕೊಂತಕ್ಕಂತಾರ. ಹೊತ್ತಿನ ಬಂದರೆ ಇವ ಭ್ರೂ ಬಂದು ಹೀಗಾಗಿ ಬಂದ ಅಂತಿರ್ತಾರೆ. ಏನು ಮಾಡಿದ್ರು ಅವರು? ಒಂದೇದು ಜಲಜಾಸನ. ಯಾರು? ಹೌದು ಹೇಳ್ರಿ, ಬ್ರಹ್ಮದೇವರು. ಕರೆಕ್ಟ್, ಜಲಜಾ ಬ್ರಹ್ಮದೇವರು. ಮಹೇಶ ಅಚ್ಯುತ ಇವರ ಲೋಕಂಗಳಿಗೆ ಹೋಗಿ ಅರ್ಥಾತ್ ಈಗ 3 ಲೋಕಕ್ಕೆ ಹೋದ್ರು. ಮೊದಲೇ ಕೇಳಿ ಯಾರ? ಬ್ರಹ್ಮದೇವ್, ಆಮೇಲೆ ರುದ್ರದೇವ್, ಇಲ್ಲ ಆಮೇಲೆ ವೈಕುಂಠ. ನೋಡಿ ಎಷ್ಟು ಚಂದ ಆಗ್ತದ ಶಬ್ದ ಹೆಂಗೆ ಆಗ್ತಾರ ಆಯ್ತಲ್ಲ. ಅಲ್ಲಿ ಹೋದ್ರು. ತಾ ಸಕಲ ಗುಣಗಳ ವಿಚಾರಿಸಿ ಅವ್ರಿಗೆ ಅನುಭವ ಆತಲ್ಲ. ಬ್ರಹ್ಮದೇವ್ರ ಹತ್ರ ಹೋಗಿ ಕೇಳಿದ್ರು ಅವರು. ಬ್ರಹ್ಮದೇವ್ ಇಲ್ಲಿ ಬರಬೇಡ ಹೊರಗೆ ಹೋಗಿ ಅಂದ್ಬಿಟ್ರು. ಅಲ್ಲಿ ಶಾಪ ಕೊಟ್ಟರು. ನಿಮಗೆ ಪೂಜೆಯಲ್ಲಿ ಭೂಲೋಕದಾಗ ಅಂತ ತಿಳ್ಕೊಂಡು ಅಲ್ಲಿ ಎಲ್ಲಿ ಬಂದರು? ಕೈಲಾಸಕ್ಕೆ ಬಂದರು. ಪಾರ್ವತಿ ಅಪ್ಪಿಕೊಂಡು ಕೂತ್ಕೊಂಡ್ಬಿಟ್ರು ರುದ್ರದೇವ್. ಅವ್ರಂದ್ರು ಅಲ್ಲಿ ಹೋದೆ ಆ ಬ್ರಹ್ಮದೇವ್ ಕಾಯುತ್ತಾ ಸರಸ್ವತಿ ಕೂತ್ಕೊಂಡ. ಇಲ್ಲಿ ಹೆಂಡತಿ ಗಂಡ ಏನು ದಂಧೆ ಇದು ಅಂದ್ರೆ ಅವರು ನಾವು ಒದ್ದಾಡ್ತೇವೆ. ಒಂದ ಒದ್ದೆ ಬಿಟ್ಟು ಧಾವಳಿ ಬಿಟ್ಟು ಬೇರೆ ದೇವ್ರು ಅಂತ ದೇವ್ರು ಹಿಂಗೆ ಮಾಡ್ಲಿಕ್ಕೆ ಅಲ್ಲಿ ಅಂತ ತಿಳ್ಕೊಂಡು ಪಾರ್ವತಿ ಹೇಳಿ ನೋಡ್ರಿ ನಿಮ್ಮ ತಮ್ಮ ಅಂದ್ರೆ ಹೇಳ್ರಿ ಲಗು ನಂದಕ್ಕೆ ಆಯ್ತು ಬಂದಿದ್ದಾನೆ ಬಿಡು. ಅಲ್ಲಿ ಯಾಕಂದ್ರೆ ಶಾಪ ಕೊಡ್ಲಿಕ್ಕೆ ಹೋದ್ರು. ಮಾರಾಯ ಒಳ ಬರೋಣ ಅಥವಾ ಆತ್ನ ಕಡೆಗೆ ಅವ್ನು ಶಾಪ ಕೊಟ್ಟರು. ನಿಮ್ಮ ಮೂರ್ತಿ ಪೂಜೆ ಇಲ್ಲ, ಲಿಂಗ ಪೂಜೆ ಅಲ್ಲಿ ತಿಳ್ಕೊಂಡು ಆ ಕೈ ಚೆಲ್ಲಿರೋರು. ಈ ಬ್ರಹ್ಮನೂ ಬೇಡ, ರುದ್ರನೂ ಬೇಡ. ಎಲ್ಲಿ ಹೋಗೋದು? ಅಚ್ಯುತನ ಲೋಕಂಗಳಿಗೆ. ಅದಕ್ಕೆ ಕೊನೆಯದ ಅಚ್ಯುತನ ಲೋಕ, ವಿಷ್ಣು ಲೋಕ, ವೈಕುಂಠಕ್ಕೆ ಹೋದ್ರು. ಅಲ್ಲಿ ಅವನು ಕೂತಿದ್ದ. ಶ್ರೀರಮಣಿ ಕರಕಮಲ ಪೂಜಿತ. ಅವನು ಕಾಲು ಕೂತ್ಬಿಟ್ಟ. ಅವ ಅಲ್ಲಿ ಜನ ಸಾಯ್ಲಿಕ್ಕೆ ಹೇಳ್ತಾರೆ ಭೂಲೋಕದಾಗ. ನೀವು ಕೂತಿರಲ್ಲ, ಏನು ಮಾಡಿದ್ರು ಗೊತ್ತ ನಿಮಗೆ? ಹೌದಾ? ತಾವ ಎದಿಗೆ ಹೋದ್ರು ನೋಡ್ರಿ. ದೇವರು ಬಂದವನು ಗಟ್ಟಿ ಕಾಲು ಹಿಡದ ಪರಮಾತ್ಮ. ಸ್ವಾಮಿ ತಡ ಕಾಲು ಕೈಯಾಗ ತರ್ರಿ ಅಂದವ. ಲಕ್ಷ್ಮೀದೇವಿ ಹೇಳಿದ ನೀರು ತುಂಬ ಪಾದ ಪೂಜೆ ಮಾಡ್ತಾನೆ ಅಂತ. ಹರಿಕತ ಬೈದ ಮಗ ಒದ್ದವಾಗಿ ಅನುಗ್ರಹ ಮಾಡೋದು ಬರ್ತಾ ಇಲ್ಲ. ಬೈದವ ಶಿಶುಪಾಲ, ಒದ್ದವ ಇವ ಋಷಿ ಇರ್ತಕ್ಕಂಥವ. ಕಾಲು ತೊಗೊಂಡ್ರು. ಅಂದ್ರು ನೀವು ನಿಮ್ಮ ಕಾಲು ಕೂತ್ಕೊಂಡು ಯಾವ್ದಕ್ಕೆ ಪುಣ್ಯ ಗೊತ್ತಂದ ಕೃಷ್ಣ ಪರಮಾತ್ಮ ಶ್ರೀನಿವಾಸಗಳಿಂದ ಬರ್ತದೆ. ವಜ್ರ ದೃಢ ಶರೀರಂ ಮಹ್ಯಂ, ನನ್ನ ದೇಹ ವಜ್ರದೇಹ ಅನ್ನೋ ಪರಮಾತ್ಮ. ನಿಮ್ಮದು ಚರ್ಮದ ಕಾಲು, ನೀವು ಒದ್ದಿರಲ್ಲ, ಎಷ್ಟು ಫ್ರ್ಯಾಕ್ಚರ್ ಆಗೋ ನೋಡ್ತೀನಿ ಅಂದ ದೇವರು ಅಂತ ಪಾದ ತೊಳಿತಾರೆ. ಅವ್ರಂದ್ರು ಎಂಥ ಪರಮಾತ್ಮ, ಎಂಥ ಪರಮ, ಎಷ್ಟು ಅಭಿಮಾನಿ ಭಕ್ತರ ಮೇಲೆ. ನಾನು ಒದ್ರೂ ಕೂಡ ಕರ್ನಲ್ ನನಗವ. ಖರೆ ಸರ್ವೋತ್ತಮ ನಾರಾಯಣ ಒಬ್ಬನೇ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ. ಸಿದ್ಧಾಂತ ಮಾಡಿ ಪ್ರಾಕ್ಟಿಕಲಿ ಸಿದ್ಧಾಂತ ಮಾಡಿ ತಿಳ್ಕೊಂಡಿದ್ದಾನೆ. ಅದನ್ನಂತ ಮಹೇಶ ಅಚ್ಯುತ ಲೋಕಂಗಳಿಗೆ ಹೋಗಿ ತಾ ಸಕಲ ಗುಣಗಳ ವಿಚಾರಿಸಿ ಕೇಶವನೇ ಪರದೈವ ಅದು ಹೇಳ್ತಾ ಇದ್ದಾರೆ. ನಮಾಧವ ಸಮೋ ದೇವೋ ನಚಮಧ್ವ ಸಮೋ ಗುರು ಸಿದ್ಧಾಂತ. ನಮಾಧವ ಸಮೋ ದೇವೋ, ಪರಮಾತ್ಮ ಸಮ ದೇವರು ಯಾರಿರಲಿಲ್ಲ. ನಚಮಧ್ವ ಸಮೋ ಗುರು, ಆಚಾರ್ಯ ಸಮರ್ಥ ಗುರುಗಳು ಮತ್ತೊಬ್ಬರಿರಲಿ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪರದೈವನೆಂದು ಉಪದೇಶಿಸಿದ ಭೃಗು ಮುನಿಪ ಕೊಡಲಿ ನಮಗೆ ಅಖಿಲ ಪುರುಷಾರ್ಥ. ಅರ್ಥಾತ್ ನಮಗೆಲ್ಲ ಜೀವನದಾಗಿರ್ತಕ್ಕಂಥ ಒಳ್ಳೊಳ್ಳೆಯ ಸಮಸ್ತವಾದ ವಿಷ್ಣು ಕೊಟ್ಟು ನಮ್ಗೆ ಉದ್ಧಾರ ಮಾಡಲಿ ಅಂತ ಅಲ್ಲಿ ಕೇಳ್ತಾ ಇದ್ದಾರೆ. ಪರಮಾತ್ಮ ನಿರ್ದೋಷ ಅನ್ನೋದನ್ನು ಸಿದ್ಧ ಮಾಡ್ತಕ್ಕಂಥ ಮಹಾನುಭಾವರು ಯಾರು? ಅವರೇ ಆಗಿರ್ತಕ್ಕಂಥ ಭೃಷಿಗಳು ಅಂತಾರೆ ಮುಂದುವರೆದು ಇಲ್ಲಿ ಬರ್ತಕ್ಕಂಥದ್ದು.
ಇದು ನಿಮಗೆ ಗೊತ್ತಾಗ್ತಲ್ಲ ಗುಣ, ಇಲ್ಲಿ ಡಿಫಿಕಲ್ಟ್ ಇಲ್ಲ ನೋಡ್ರಿ. ನಾವು ಓದ್ತೀನಿ, ಕಲ್ಪನೆ ಮಾಡ್ಕೊಡಂಗ. ಬಿಸರುವ ಅಂಬಕನ ಆಜ್ಞೆಯಲ್ಲಿ ಸಮನಸ ಮುಖನು ತಾನೆನಿಸಿ ನಾನಾ ರಸಗಳುಳ್ಳ ಹವಿಸ್ಸುಗಳನ್ನು ಅವರವರಿಗೆ ವೈದು ಈವ. ಇಷ್ಟು ಕೂಡ ಶಬ್ದ ಅವರಿಗೆ ವೈದೀವ, ಅದು ಬಿಡಿಸ್ಲಿಕ್ಕೆ ಕಲಿಬೇಕು. ಇಷ್ಟ ಅವರಿಗೆ ವೈದು ಈವ. ವಸುಕುಲಾಧಿಪ ಅಂತಾರೆ ಮಹಾನುಭಾವರು. ವಸುಕುಲಾಧಿಪ ಪರಮಾತ್ಮ ಆಗಿರ್ತಕ್ಕಂಥ ವಸುಕುಲಾಧಿಪ ಯಜ್ಞ ಪುರುಷನ ಅಸಮ ಬಲ ರೂಪಗಳಿಗೆ ವಂದಿಸುವೆ. ಜ್ಞಾನ, ಯಶಸ್ಸು, ವಿದ್ಯೆ, ಸುಬುದ್ಧಿ ಕೊಡಲೆಂದು. ಯಾರು ಪರ್ನಾಥು? ಅಗ್ನಿ. ಎಷ್ಟು ಚಂದ ಕಂಡುಹಿಡಿದ್ರಲ್ಲ ಅಂತರ ಮಹಾನುಭಾವರು. ಒಂದೊಂದು ಶಬ್ದಕ್ಕೆ ಅರ್ಥ ನೋಡಿ. ಬಿಸರುಹ, ಬಿಸರುಹ ಅಂಬಕನ ಪರಮಾತ್ಮ. ಬಿಸರುಹ ಅಂದ್ರೆ ಕಮಲ, ಮತ್ತೆ ಅಂಬಕ ಕಣ್ಣು. ಕಮಲ ನೇತ್ರ ಅಂದ್ರೆ ಒಂದ, ಬಿಸರು ಅಂಬಕ ಅಂದ್ರೆ ಒಂದ. ಹಿಂಗೆ ಒಬ್ಬ ಹೆಣ್ಮಗಳು ಇಡೀ ಹರಿಕಥಾಮೃತ ಸಾರ ತುಂಬ ಬರ್ತಕ್ಕಂಥ ಪರಮಾತ್ಮನ ಈ ಹೆಸರುಗಳನ್ನು, ವರ್ಣೆಗಳನ್ನು ಕೂಡಿಸ್ತಂದು ತೋರಿಸಿಲ್ಲ ನನಗೆ. ರಾಯಚೂರು ಹೆಣ್ಮಗಳು ಪುರಾರು ಶಬ್ದ ಅಷ್ಟು ಹಿಂಗೆ ಹುಡ್ಕೋತ ಹೋಗಿ ಪ್ರತಿಯೊಂದು ಶಬ್ದ ನೀವು ಯಾರು ಮಾಡ್ಬೋದು ಅಂತ ಹುಡ್ಕೋತ ಅವಕಾಶ ಮಾಡ್ಬೋದು. ಒಂದೇ ದಿವಸ ಮಾಡೋದಲ್ಲ, ಟೈಮ್ ಬೇಕು ಅದಕ್ಕೆ. ಪರಮಾತ್ಮ ಹೆಸರಷ್ಟು ಹರಿಕಥಾಮೃತದಲ್ಲಿ ಬಂದಿರತಕ್ಕಂಥ ಪರಮಾತ್ಮನ ಹೆಸರುಗಳು ಲೆಕ್ಕ ನೋಡಿ. ಇಷ್ಟ ವಿಷಯದ ಏನು ಮಾಡ್ತಕ್ಕಂಥದ್ದು. ಬಿಸರು ಅಂಬಕನ ಆಜ್ಞೆಯಲ್ಲಿ ಅಂದರೆ ಯಾರ ಆಜ್ಞೆ ಆಯ್ತು? ಪರಮಾತ್ಮನ ಆಜ್ಞೆ ಪ್ರಕಾರ. ಪರಮಾತ್ಮ ಆಜ್ಞೆ ಮಾಡಿದ ಅಂತ ಅರ್ಥ. ಯಾರಿಗೆ? ಸುಮನಸ ಮುಖ. ಸುಮನಸ ಮುಖ, ಮುಖ ಅಂದ್ರೆ ಮಾರಿ ಮುಖ. ಸುಮನಸ ದೇವತೆಗಳು. ದೇವತೆಗಳ ಮುಖ ಅಂದ್ರೆ ಅಗ್ನಿದೇವ. ಅರ್ಥಾತ್ ದೇವತೆಗಳ ಮುಖ. ಯಾಕಂತ ಕೇಳಿದ್ರೆ ಯಜ್ಞ ಮಾಡ್ತೀರಿ. ಇಂದ್ರ ಈ ಸ್ವಾಹ, ಇಂದ್ರ ಇದನ್ನು ನಮ್ಮ ಗಣಪತಿ ಈ ಸ್ವಾಹ, ಗಣಪತಿ ಇದನ್ನು ನಮ್ಮ ಹವಿಸ್ ಆಗ್ತಿಲ್ಲ. ಈ ಹವಿಸ್ ತೊಗೊಂಡು ಮುಟ್ಸೋ ಜವಾಬ್ದಾರಿ ಅವಂದು. ಯಾರ್ದು? ಅಗ್ನಿದು. ಅದಕ್ಕೆ ನಾವು ಇಷ್ಟೇ ಮಾಡ್ತೀವಿ ನಾವು, ಹೌದಿಲ್ಲ? ಓ ನಮೋ ನಾ ಸ್ವಾಹ ಅಂದ್ರೆ ಎಲ್ಲ ಮಂತ್ರಗಳಂತ ಹೋಗ್ತೀವಿ. ಅಲ್ಲಾಗೆ ಧನ್ವಂತರಿ ಈ ಸ್ವಾಹಕ್ಕೆ ಹೋಗ್ತೀವಿ. ಇಲ್ಲಿ ಹಾಕಿದ್ದ ಹವಿಸ್ಸನ್ನು ಆಹುತಿ ತೊಗೊಂಡು ಕೊಡೋ ಜವಾಬ್ದಾರಿ ಅವಂದು. ದೇವರ ಕೆಲಸ ನಿಮಿಷ ಅವನ ಹೆಚ್ಚನ ಕೆಲಸ ಪರಮಾತ್ಮ. ಅದಕ್ಕೆ ಅವನ ಆಜ್ಞೆಯಲ್ಲಿ. ಅರ್ಥಾತ್ ಈಗ ಬಿಸರುಹ ಅಂಬಕನ ಆಜ್ಞೆಯಲ್ಲಿ, ಪರಮಾತ್ಮನ ಆಜ್ಞಾದಿಂದ. ಸುಮನಸ ಮುಖನು ತಾನೆನಿಸಿ, ದೇವತೆಗಳ ಮುಖ ಆಗಿರ್ತಕ್ಕಂಥವ. ಮುಖ ಅಂತ ಉಣ್ಣೋದು. ಮತ್ತು ಇವ ಹಾಕಿ ತಾನು ಉಂಡ್ಬಿಟ್ರವ ಅಗ್ನಿ. ತೊಗೊಂಡೋಗಿ ಸರಿಯಾಗಿ ಮುಟ್ಟಿಸ್ತಾವ. ಅದಕ್ಕೆ ಅಗ್ನಿ ಪವಿತ್ರ ಅಂತ ಹೇಳೋದು. ನಾನಾ ರಸಗಳುಳ್ಳ ಹವಿಸ್ಸುಗಳನ್ನು, ಅನೇಕ ಪದಾರ್ಥ ಹಾಕ್ತಾರ. ತುಪ್ಪ ಹಾಕ್ತಾರ, ಹವಿಸ್ಸು ಹಾಕ್ತಾರ, ಚೆರು ಹಾಕ್ತಾರ, ದರ್ಭ ಹಾಕ್ತಾರೆ, ಏನೂ ಹಾಕ್ತಾರ. ಅಂಥ ರಸಗಳುಳ್ಳ ನೋಡ್ರಿ ಮುಂದೆ. ಅವರವರಿಗೆ ವೈದು ಈವ. ಅವರವರಿಗೆ ವೈದು ಈವ ಅಂದ್ರೆ ಸರಿಯಾಗಿ ಯಾರಿಗೆ ಹೇಳ್ತೇವೆ ಅಂತ ಅವರಿಗೆ ಕೊಡ್ತಕ್ಕಂಥ ಅಂತ ಅರ್ಥ. ಕನ್ಫ್ಯೂಸ್ ಮಾಡೋದಿಲ್ಲ. ಇಂದ್ರ ಈ ಸ್ವಾಹ ಅಂದ್ರೆ ಇಂದ್ರಗ ಕೊಡ್ತಾವ ಇದ್ದಾರ, ಮತ್ತೊಬ್ಬರಿಗೆ ಕೊಡೋದಿಲ್ಲ. ಗಣಪತಿ ಈ ಸ್ವಾಹ ಅಂದ್ರೆ ಅವರಿಗೆ ಕೊಡ್ತಾವ. ಯಾರು ಕೆಲಸದು? ಹಿಂಗೆ ಮಾಡು ಅಂತ ಯಾರು ಆಜ್ಞೆ ಮಾಡ್ಯಾರ? ಅರ್ಥ ನಿಮಗೆ ಇಷ್ಟು ಅರ್ಥ ಬಂತಿಲ್ದೆ. ಅವ ಹೆಸರಿಟ್ಟ ಮಹಾನುಭಾವರು. ಅವ ಎಂಥವ? ವಸುಕುಲಾಧಿಪ ಅಂದ್ರೆ ಅಗ್ನಿ ಅಂತ ಅರ್ಥ. ವಸುಕುಲ ಇರ್ತಕ್ಕಂಥವು. ಅದು ಯಾಕೆ ಗೊತ್ತಾ? ವಸುಕುಲ ಅಷ್ಟ ವಸುಗಳಲ್ಲಿ ಶ್ರೇಷ್ಠ. ಅದಕ್ಕೆ ಅದಕ್ಕೆ ವಸುಕುಲಾಧಿಪ. ವಸುಕುಲಕ್ಕೆ ಅಧಿಪತಿ ಅಂತ ಅರ್ಥ. ವಸುಕುಲಾಧಿಪ ಯಜ್ಞ ಪುರುಷನ ಅಸಮಬಲ ರೂಪಗಳಿಗೆ, ಅಂಥ ಯಜ್ಞ ಪುರುಷ ಇರ್ತಕ್ಕಂಥ ಅಗ್ನಿದೇವನ ರೂಪಗಳಿಗೆ ವಂದಿಸುವೆ. ಯಾರಿಗೆ ಪ್ರಾರ್ಥನೆ ಮಾಡಬೇಕು? ನಮಸ್ಕಾರ ಅಗ್ನಿ ಪ್ರಾರ್ಥನೆ ಮಾಡ್ತಾರೆ. ಅಗ್ನಿ ವಂದಿಸುವೆ. ಏನು ಕೊಡ್ಬೇಕಂತ? ಜ್ಞಾನ, ಯಶಸ್ಸು, ವಿದ್ಯೆ, ಸುಬುದ್ಧಿ ಕೊಡಲೆಮಗೆ. ಇಷ್ಟು ಕೇಳ್ತಾ ಇದ್ರಿಂದ ಒಂದರ ಹೇಳ್ಕಂತ ಏನು ನೋಡ್ರಿ, ಅದು ಹೇಳ್ತಾರಲ್ಲ, ನಿಮಗೆಲ್ಲ ಗೊತ್ತದ. ವೈಷ್ಣವ ಮಾಡೋರಿಗೆ ಎಲ್ಲ ಆದಮೇಲೆ ವೈಷ್ಣವ ಮೇಲೆ ಸ್ವಸ್ತಿಂ ಶ್ರದ್ಧಾಂ ಮೇಧಾಂ ಯಜ್ಞಾಂ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಃ. ಅಷ್ಟಲ್ಲ, ಆಯುಷ್ಯ ತೇಜ ಆರೋಗ್ಯಂ ದೇಹಿಮೇ ಹವ್ಯವಾಹನ. ಅವನ ಹೆಸರೇನು? ಹವ್ಯವಾಹನ ಇರ್ತಕ್ಕಂಥ ಪರಮಾತ್ಮ ಇರ್ತಕ್ಕಂಥ ಅವರು ಅಗ್ನಿದೇವರು. ಇಷ್ಟು ಕೊಡ್ಬೇಕಂದವ. ಸ್ವಸ್ತಿಂ ಶ್ರದ್ಧಾಂ ಮೇಧಾಂ ಬುದ್ಧಿಶಕ್ತಿ, ಯಶಃ ಪ್ರಜ್ಞಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ದಿನಾಂತರಿ ಮಂತ್ರ. ಮತ್ತೇನು? ಆಯುಷ್ಯಂ ತೇಜ ಆರೋಗ್ಯಂ ದೇಹಿಮೇ ಹವ್ಯವಾಹನ. ಈ ಅಗ್ನಿದೇವರೇ ಇಷ್ಟು ಕೊಡು ದಿನ ಪ್ರಾರ್ಥನೆ ಮಾಡ್ಕೋಬೇಕು. ಯಜ್ಞ ಮುಗಿದ ಯಜ್ಞ ಇದನ್ನು ಹೇಳ್ತಾರೆ. ಯಜ್ಞಗೆ ತ್ಯಾಗ ಮಾಡುತ್ತೆ, ಯಾವುದೋ ಹೋಮ ಮಾಡೋ ಹೊತ್ತೇ ಹೇಳ್ತಾರೆ. ಇದನ್ನು ಇಷ್ಟು ಮಾಡೋದನ್ನ ಕೊನೆಗೆ ಬರೋಬ್ಬ ಮಂತ್ರ ಇದಾವ ಅಂತ. ಇಷ್ಟು ಕೊಡಪ್ಪ ಅಂತ ಅಗ್ನಿ ಇಷ್ಟು ಕೊಡ್ತಾನೆ. ಯಜ್ಞ, ಯಶಸ್ಸು, ಆಕಾರ, ಛಂದಸ್ಸು, ರೂಪ, ಯೌವನ ಕೊಡ್ತಕ್ಕಂಥ ಸೃಷ್ಟಿ ಅಗ್ನಿದೇವ. ತ್ರ್ಯಾಹುತಿ ಹಾಕಿದ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಅವನ ವರ್ಣ ಮಾಡಿ ಅಂತರ ಮುಂದುವರೆದ ದಾಸ ಬಂದಿರತಕ್ಕಂಥ ಮಹಿಮೆ ಹೇಳ್ತಾರೆ. ಮುಂದಿನ ಪದ್ಯ ಬರ್ತಕ್ಕಂಥವ್ರು ಯಾರು ನೋಡ್ರಿ, ಇಲ್ಲಿ ಬಂದಿರತಕ್ಕಂಥದ್ದು ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ. ಹಂಗೆ ಹೇಳಿ ಮೊದಲೇ ಓದ್ತೀನಿ, ಗೊತ್ತಾಗ್ತದೆ ನೋಡ್ರಿ ಯಾರು. 15ನೇ ಕಷ್ಟ ಬರ್ತಕ್ಕಂಥ ದೇವತೆ. ತಾತನ ಅಪ್ಪಣೆಯಿಂದ ನೀ
ಪ್ರಖ್ಯಾತಿಯುಳ್ಳ 60 ಮಕ್ಕಳ ಪ್ರೀತಿಯಿಂದಲೇ ಪಡೆದು ಅವರವರಿಗೆ ಇತ್ತು ಮನ್ನಿಸುವೆ. ವೀತಿ ಹೋತ್ರನ ಸಮಳನಿಸುವ ಪ್ರಸೂತಿ ಜನನಿ ತದ್ವಂಗ್ರಿ ಕಮಲಕ್ಕೆ ನಾ ತುತಿಸಿ ತಲೆಬಾಗುವೆ. ಎಮ್ಮ ಕುಟುಂಬ ಸಲಹುವುದು, ಎಮ್ಮ ಕುಟುಂಬ ಸಲಹುವುದು. ಇದು ಬಹಳ ಚಂದ ಪ್ರಾರ್ಥನೆ ನೋಡ್ರಿ. ಕುಟುಂಬ ರಕ್ಷಣಾ ಈ ಸ್ತೋತ್ರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಮಾಡಿರ್ತಕ್ಕಂಥ ಅಜ್ಜ ಅಜ್ಜಿ ಹಿರಿಯರು, ಅದು ನಮ್ಮ ಕುಟುಂಬ ಸಲಹುವುದು. ಇಷ್ಟಂದ್ರೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಯಾರಿಗೆ ಪ್ರಾರ್ಥನೆ ಮಾಡ್ತಾರೆ ಭಾಳ ಚಂದದ, ಆ ಕನೆಕ್ಷನ್ ಭಾಳ ಚಂದದ ಇದಕ್ಕೆ. ಅದೇ ಉಳಿದ ಕಡೆ ಯಾಕೆ ಕೇಳಿ, ಇಲ್ಲೇ ಯಾಕೆ ಕೇಳಿರೋಣ. ಈ ದೇವಿನ ಐತಿ ಮೊದಲೇದು ಯಾರದು ಮಹತ್ವ ಗೊತ್ತದೆ ನಿಮಗೆ? ಫೈನ್, ಪ್ರಸೂತಿ ದೇವಿ ಭಾಳ ಚಂದ ಅಭ್ಯಾಸ ಮಾಡಿರಪ್ಪ, ಕರೆಕ್ಟ್ ನೋಡಿ. ತಾತನ ಅಪ್ಪಣೆಯಿಂದ, ತಾತ ಯಾರು? ಬ್ರಹ್ಮದೇವರು. ಅವನಿಂದ ನೀ ಪ್ರಖ್ಯಾತಿಯುಳ್ಳ 60 ಮಕ್ಕಳ ಪಡೆದು, ಅದಕ್ಕೆ ಕುಟುಂಬ, ಅದಕ್ಕೆ ಅಂತ 63 ಹಡದ್ರೆ ಬೇಸರ ಮಾಡ್ಕೊಂಡಿರ್ತಾರ. ಅದಕ್ಕೆ ಒಂದು ಹಡದ್ರೆ ಸಾಕಾಗಿರ್ತದೆ. ಇನ್ನು 30 ಹೆಡ್ಬೇಕೆಲ್ಲ ನೋಡ್ರಿ, ಅದನ್ನ ಹೇಳ್ತಾ ಇದ್ದಾರೆ. ತಾತನ ಅಪ್ಪಣೆಯಿಂದ ನೀ ಪ್ರಖ್ಯಾತಿಯುಳ್ಳ, ಸಾಮಾನ್ಯರಲ್ಲ ಮಕ್ಕಳವರು, ಎಷ್ಟು ಮಂದಿ? 60 ಮಕ್ಕಳು ಹಡ್ತಕ್ಕಂಥ ಮಹಾನುಭಾವ. ಪ್ರೀತಿಯಿಂದಲೇ ಪಡೆದು ಅವರಿಗಿತ್ತು ಮನ್ನಿಸುವೆ. ಮಕ್ಕಳ ಪಡೆದು ಅವರವರಿಗಿತ್ತು, ಅದು ಇಲ್ಲವೂ ಅರ್ಥ ಆಗಲಿಲ್ಲ. ಮಕ್ಕಳ ಹಡದು 60 ಹೆಣ್ಣ ಮತ್ತವು ಗಂಡಿಲೇ ಇಲ್ಲ ಅದ್ರಾಗ. ಆ 60 ಮಕ್ಕಳ ಕಡೆದು ಅವರವರಿಗೆ ಇತ್ತು, ಅವ್ರಿಗೆ ಲಗ್ನ ಮಾಡಿಕೊಟ್ಟು ಅಂತ ಅರ್ಥ. ಯಾರು ಮಂದಿ? ಅಷ್ಟು ಮಂದಿನ ಯಾರು ಹೇಳ್ತಾರೆ ಮುಂದೆ 60 ಮಂದಿ ಹೆಂಗೆ ಲಗ್ನ ಮಾಡಿ ಹೇಳ್ತಾ ಇದ್ದೆ. ಮನ್ನಿಸುವೆ, ಅಳಿಯತನ ಮಾಡಿದಂತ ಅರ್ಥ. 60 ಮಕ್ಕಳು ಲಗ್ನ ಮಾಡಿ ಅಳಿಯಂದನ ಕರೆದು ಅವ್ರಿಗೇನು ಕೊಡಬೇಕು? ಸೀರೆ, ದೋತ್ರ, ದುಡ್ಡು ಎಲ್ಲ ಕೊಡು ಕಳಿಸಿದೆ ಅವ್ರಿಗೆ ಅಂತ. ಇತ್ತ ಮಾಡ್ತಕ್ಕಂಥ ಕ್ಯಾರಕಿ ಪ್ರಸೂತಿ ದೇವಿ ಅಂತ ಹೇಳ್ತಾರೆ. ಮನ್ನಿಸುವೆ ನೀ ಅಂಥಕ್ಕಿ. ವೀತಿ ಹೋತ್ರನ ಸಮ, ವೀತಿ ಹೋತ್ರ ಅಗ್ನಿದು ಈಗಿದು ಸಮ ಕಕ್ಷ, ಒಂದೇ ಕಕ್ಷ ಅಂತ. ಹೆಂಗೆ ಬ್ರಹ್ಮವಾಯು ಒಂದೇ ಕಕ್ಷೋ ಹಂಗೆ ಒಂದೇ ಕಕ್ಷ ಇರ್ತಕ್ಕಂಥವು. ಸಮಳಿಸುವ ಪ್ರಸೂತಿ ಜನನಿ, ಯಾರಕ್ಕಿ? ಪ್ರಸೂತಿ ದೇವಿ ಆಗ್ತಕ್ಕಂಥಕ್ಕಿ. ಆಕೂತಿ, ದೇವಹೂತಿ, ಪ್ರಸೂತಿ ಸ್ವಯಂಭೂನ್ ಮಕ್ಕಳಾಗಿರ್ತಕ್ಕಂಥ. ಉತ್ತಾನ ಪಾದರಾಜ ಇನ್ನೊಬ್ಬ ನೆನಪು ಬಿಟ್ಟ, ಸ್ವಯಂ ಉತ್ತಾನ ಪಾದರಾಜ. ಇನ್ನೊಬ್ಬ ತಮ್ಮ ನೆನಪಾಗಲಿಲ್ಲ, ಹೇಳ್ತಾರೆ ನಮಗೆ. ಕಮಲಕ್ಕೆ ಜನನಿ ತಾಯಿಯೇ ತ್ವದಂಗ್ರಿ ಕಮಲಕ್ಕೆ ನಾ ತುತಿಸಿ ತಲೆಬಾಗುವೆ. ನೀನು ನಮಸ್ಕಾರ ಮಾಡ್ತೇನೆ. ಎಮ್ಮ ಕುಟುಂಬ ಸಲಹುವುದು, ನಮ್ಮ ಕುಟುಂಬ ರಕ್ಷಣಾ ಮಾಡುವ. ನಮ್ಮ ಮೊಮ್ಮಕ್ಕಳನ್ನ ಕಾಯಿ, ಏನು ರೋಗ ರೂಪಿ ಬರ್ದಂಗೆ ಯಾಕೆ ಕೇಳ್ತಾ ಗೊತ್ತೆ? ನೀ 60 ಮಕ್ಕಳು ಹಡ್ದಿದ್ದೀನಿ, ಅವ್ರನ್ನೆಲ್ಲ ಪಾಲನಾ ಮಾಡಿದ್ವಿ. ಆ ಶಕ್ತಿ ದೇವ್ರನ್ನೇ ಕೊಟ್ಟಾನ. ಚುನ ಅನುಗ್ರಹ ಮಾಡೋದಕ್ಕೆ ದಾಸ. ನಮ್ಮ ಕುಟುಂಬ ಸಲಹುವುದು ಯಾರ್ಯಾರ ನಾನು ಹೇಳ್ತಾ ಇದ್ದೇನೆ. ಎಷ್ಟು ವೈಶಿಷ್ಟ್ಯ, ಯಾರ್ಯಾರು ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಮಂದಿ ನೋಡಿ ಹೇಳ್ತಾ ಇದ್ದಾರೆ ಇಲ್ಲಿ ಬರ್ತಕ್ಕಂಥವ್ರು. 60 ಹೆಣ್ಮಕ್ಳು ಪಡೆದ್ಲಕ್ಕಿ. ಅದ್ರಾಗ 10 ಮಂದಿ ಯಮದೇವಿ ಕೊಟ್ಟಾಳ. ಕಶ್ಯಪರಿಗೆ 13 ಮಂದಿ ಕೊಟ್ಟಾಳ. ಚಂದ್ರಗೆ ನೋಡ್ರಿ 27, ಅಶ್ವಿನಿ, ರೋಹಿಣಿ, ಯಾವ ಗಂಡ ಹೆಸರುದಾಗ ನಕ್ಷತ್ರದಾಗ ಚಿತ್ರ ಎಲ್ಲ ಅವ. ಅದಕ್ಕೆ ಇಬ್ಬರು ಕೊಟ್ಟಿರ್ತಕ್ಕಂಥ. ಭೂತ, ಅಂಗೀರಸ ಅಂತ ಇಬ್ಬಿಬ್ರು ಕೊಟ್ಟು, ಉಳಿದ 4 ಕಶ್ಯಪರಿಗೆ ಕೊಟ್ಟಿರ್ತಕ್ಕಂಥಕ್ಕೆ. ಇಷ್ಟು ಮಂದಿ ಲಗ್ನ ಮಾಡಿದ್ದಕ್ಕೆ. ಲಗ್ನ ಮಾಡಿ ಅಳಿಯಂದರ ಕರೆಸಿ ಮನ್ನಿಸಿ, ಆ ಶಬ್ದ ಸಾಕಿರ್ತಾವೆ. ಅವ್ರು ಏನು ಕೊಡಬೇಕು ಆಧಾರ ಮಾಡಿರ್ತಕ್ಕಂಥ ತಾಯಿ ನಮ್ಮ ಕುಟುಂಬ ಸಲಹುವುದು. ತಾಯಿ ನಮ್ಮ ಕುಟುಂಬ ರಕ್ಷಣೆ ಮಾಡೋದಕ್ಕೆ ಅಂತಾರೆ. ಶ್ರೇಷ್ಠ ಪ್ರಾರ್ಥನೆ. ಇದು ಅನುಕೂತಿರ್ಬೇಕು, ಅನುಕೂಲ ಆಗ್ತದೆ. ಅಕ್ಕಿ ಬಿಡ್ಕೊಂಡು ದೇವ್ರಿಗೂ ಕೊಡ್ತಾನೆ, ನಾವು ಬಿಡ್ಕೊಂಡು ಕೊಡ್ಲಿಕ್ಕೆ ಲಗುನ. ನಮ್ಮ ಕುಟುಂಬ ಸಲಹುವುದು ಅಂತ ಶ್ರೇಷ್ಠ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತಾರ ಮುಂದುವರೆದು. ಅದನ್ನ ಈ ಮಗಳೇ ಹೇಳಿವನ ಯಾರ್ಯಾರು 13 ಮಂದಿ ಯಾರಿಗೆ ಕೊಟ್ಟರು? ಕಶ್ಯಪರಿಗೆ ಸಂತಾನ ಬೆಳೆಸಲಿಕ್ಕೆ. 27 ಮಂದಿ ಚಂದ್ರಗ, ರೋಹಿಣಿ, ಅಶ್ವಿನಿ ಅಂತ ಕೊಟ್ಟಿರ್ತಕ್ಕಂಥ. 10 ಮಂದಿ ಯಮಗ, ಒಬ್ಬರನ್ನ ರುದ್ರದೇವರಿಗೆ, ಆಕಿನ ಸತೀದೇವಿ. ಯಾವಾಗ ದಕ್ಷ ಯಜ್ಞ ಮಾಡಿದ್ನಲ್ಲ ಆಕಿ, ಪಾರ್ವತಿ ಮುಂದೆ ಬತ್ತಾಕಿ ಸತೀದೇವಿ. 4 ಮಂದಿ ಗರುಡ ದೇವರಿಗೆ, 2 ಮಂದಿ ಅಂಗೀರಸರಿಗೆ, 2 ಮಂದಿ ಕೃತಾಶ್ವನಿಗೆ, ಒಬ್ಬರನ್ನ ಭೂತನಿಗೆ. ಎಷ್ಟು ಕೊಟ್ಟಿರ್ತಕ್ಕಂಥ ತಾಯಿ ಕರ್ತಕ್ಕಿ. ಎಷ್ಟು ಕೊಟ್ಟು ರಕ್ಷಣೆ ಮಾಡಿರ್ತಕ್ಕಂಥ ಹೆಂಗಿರ್ ನೋಡ್ರಿ. ಅಷ್ಟು ಮಂದಿ ಬಾಣಂತನ ಮಾಡಿ ಅವ್ರು ಹೊಡೋದನ್ನ ಕರ್ಕೊಂಬಂದು ಎಷ್ಟು ವಿಚಾರಬೇಕು ಹೆಣ್ಮಗಳಕ್ಕಿ, ಎಷ್ಟು ಸಮಾಧಾನ ಇರ್ಬೇಕು ಆಕಿಗೆ, ಅದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಕುಟುಂಬ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತರ ಮುಂದುವರೆದು. ಈ ಪದ್ಯದೊಳಗೆ ಹೇಳ್ತಕ್ಕಂಥ ಮಾತು ಬರ್ತಾನೆ ನೋಡ್ರಿ. ಒಂದೊಂದು ಇಲ್ಲಿ ಗೊತ್ತಾಗ್ತೀನಿ, ಮೂವಿಗಳೇ ಗೊತ್ತಾಗ್ತದೆ ಯಾರು ಅನ್ನೋದು. ಅಲ್ಲಿ ನೋಡ್ರಿ, ಶತಧೃತಿಯ ಸುತರೀರ್ವರು ಉಳಿದು ಅಪ್ರತಿಮ ಸೂತಪೋನಿಧಿಗಳ
ಅಪರಾಜಿತನ ಸುಸಮಾಧಿಯೋಳು ಒಲಿಸಿ ಮೂರು ಲೋಕದೋಳು ಮೆರೆವ. ವೃತಿವರ ಮರೀಚಿ ಅತ್ರಿ ಪುಲಹ ಕ್ರತು ವಸಿಷ್ಠ ಪುಲಸ್ತ್ಯ ವೈವಸ್ವತನು ವಿಶ್ವಾಮಿತ್ರರ ಅಂಗ್ರಿಗೆ ಎರಗುವೆನು. ಸಪ್ತರ್ಷಿಗಳು ಅದನ್ನು ಇನ್ನೇ ಬಂದಿರ್ತಕ್ಕಂಥ ಎಲ್ಲರೂ ಓದ್ತಕ್ಕಂಥ ಋಷಿ ನಮಸ್ಕಾರ. ಅಲ್ಲಿ ಹೇಳ್ತು ನಾವು ವಿಶ್ವಾಮಿತ್ರ ಪರಾಶರ ಭಗೋಗಸ್ತ್ಯ ಪುಲಸ್ತ್ಯ ಕ್ರತು ಶ್ರೀಮಾನ್ ಅತ್ರಿ ಮರೀಚಿ ಕೌಸ್ತ್ಯ ಫಲಃ ಶಕ್ತಿರ್ವಶಿಷ್ಠೋಂಗಿರ ಮಾಂಡವ್ಯೋ ಜಮದಗ್ನಿ ಗೌತಮ ಭರದ್ವಾಜಾದಯಸ್ತಾಪಸಾಹ ಶ್ರೀಮದ್ವಿಷ್ಣು ಪದಾಂಬುಜಕ ಶರಣ ಕುರುವಂತನೋ ಮಂಗಲಂ. ಅದೇ ಪ್ರಾರ್ಥನೆ ಭಾಷಾ ಇದ್ದಂಗೆ. ಯಾರ್ಯಾರು ಶತಧೃತಿ ಅಂದ್ರೆ ಬ್ರಹ್ಮದೇವ, ಆ ಶಬ್ದಕ್ಕೆ ಬ್ರಹ್ಮದೇವ ಅಂತ ಅರ್ಥ. ಸುತರು ಹೌದಲ್ಲ, ಮತ್ತೆ ಯಾರ ಮಕ್ಕಳು ಇವರೆಲ್ಲ ಬ್ರಹ್ಮನ ಮಕ್ಕಳಿರ್ತಕ್ಕಂಥ. ಈರ್ವರ ಉಳಿದು ಇಬ್ಬರನ್ನ ಬಿಟ್ಟು ಅಂತ ಅರ್ಥ. ಉಳಿದು ಇಬ್ಬರನ್ನ ಬಿಟ್ಟು ಅಂತಕ್ಕಂಥವ್ರು ಅಲ್ಲಿರ್ತಕ್ಕಂಥ ಇಬ್ಬರು ಬಿಟ್ಟು ಅಂತ ಅಂದ್ರೆ ವಿಶ್ವಾಮಿತ್ರ ಬರೋದಿಲ್ಲ ಅವರಾಗ. ಅವ ಸಾಕ್ಷಾತ್ ಮಗ ಅಲ್ಲ ಯಾರಿಗೆ, ಬ್ರಹ್ಮದೇವರಿಗೆ. ಅವ ರಾಜ ಇದ್ದ ಋಷಿ ಆದ ಆಮೇಲೆ ಅದಕ್ಕೆ ಇಬ್ಬರು ಬಿಟ್ಟು ಅಂತ ಅರ್ಥ. ತಪೋನಿಧಿಗಳು ಸಮೀಚೀನರಾಗಿರ್ತಕ್ಕಂಥ ಅವರೆಂಥವ್ರು ಸುತಪೋನಿಧಿಗಳ ಅಪರ ಅವ್ರೇನು ಮಾಡ್ತಾರ. ಈ ಸುತಪೋನಿಧಿಗಳು ಯಾರಿವರು, ಯಾರು ಹೇಳ್ರಿ ಇವ್ರು ಯಾರು? ಸುತಪೋನಿಧಿಗಳು ಯಾರು ನಂಗಾತು? ಹೌದು, ಋಷಿಗಳು. ಬ್ರಹ್ಮದೇವರ ಮಕ್ಕಳಾಗಿರ್ತಕ್ಕಂಥ ಈ ಋಷಿಗಳು, ಸಪ್ತ ಋಷಿಗಳು ಇಬ್ಬರನ್ನು ಬಿಟ್ಟು ಅಂದ್ರೆ 9 ಮಂದಿ 7 ಮಂದಿಗಳು ಅಂತ ಅರ್ಥ. ಏನು ಮಾಡ್ತಾರೆ ಇವರು? ಇವ್ರ ಕೆಲಸ ಏನು? ವಾಕಿಂಗ್ ಹೋಗ್ತಾರೆ ಇವರು, ಟಿಕೆಟ್ ಕಲೆಕ್ಷನ್ ಮಾಡಿ ಹೋಗ್ತಾರೆ. ಇಲ್ಲ ಅಲ್ಲಿ ನೋಡಿ ಮುಂದೆ ಅಪರಾಜಿತನ. ಹೌದು, ಅಪರಾಜಿತ ಯಾರ? ಪರಮಾತ್ಮ. ಯಾರಿಗೂ ಸೋಲ್ದಿರ್ತಕ್ಕಂಥ ಆ ಶಬ್ದಕ್ಕೆ ಅರ್ಥ ಪರಾಜಿತ ಅಪರಾಜಿತ. ಅವ ಯಾರ ಅಂತ ಕೇಳಿದ್ರೆ ಸುಸಮಾಧಿಗಳು ಒಲಿಸಿ ಅವ್ರೇನು ಮಾಡೋದು ಗೊತ್ತಾ? ಸಮಾಧಿಸ್ಥರಾಗಿ. ಹಂಗೆ ಅಸಂಪ್ರಜ್ಞಾ ಸ್ಥಿತಿ ಎಚ್ಚರದ ಮೇಲೆ ಅಂತ ಪರಮಾತ್ಮನ ಚಿಂತೆ ಮಾಡ್ಕೋತ ಕೂತಿರ್ತ ಅವ್ರ ಕೆಲಸ. ಯಾರ್ದು? ಅದು ನಾವು ಕೆಲಸ ಹೇಳ್ತಾರೆ. ಮೂರ್ಲೋಕದೊಳು ಮೆರೆವ ಪ್ರಸಿದ್ಧಿ. ಈ ಲೋಕದಾಗ ಆ ಲೋಕದಾಗ ಆ ಲೋಕದಾಗ ಯಾರು ಪ್ರಸಿದ್ಧಿ? ಋಷಿಗಳು. ಇಂಥ ಋಷಿಗಳಿದ್ದಾರಲ್ಲ, ಬ್ರಹ್ಮದೇವರ ಮಾನಸಿಕ ಪುತ್ರರಾಗಿರ್ತಕ್ಕಂಥವ್ರು, ಮಹಾ ತಪಸ್ವಿಗಳು, ಅಪರೋಕ್ಷ ಜ್ಞಾನಿಗಳು. ಇವ್ರು ಮಾಡ್ತಕ್ಕಂಥದ್ದು ಏನಕ್ಕೆ? ಪರಮಾತ್ಮ ಸ್ತೋತ್ರ ಮಾಡೋದು ಇವ್ರ ಕೆಲಸ, ಬೇರೆ ಇಲ್ಲ. ಅದನ್ನ ಹೇಳ್ತರು ಸುಸಮಾಧು 3 ಲೋಕ ಒಲಿಸಿ. ಯಾರ್ಯಾರು? ವೃತ್ತಿ ವರ. ವೃತ್ತಿ ಅಂದ್ರೆ ಋಷಿ ಅಂತ ಅರ್ಥ. ವೃತ್ತಿ ವರ ಯತಿವರ, ವೃತ್ತಿ ವರ ಯತಿವರ ಅವ್ರು ಯಾರ್ಯಾರು? ಮರೀಚಿ, ಆಮೇಲೆ ಅತ್ರಿ, ಆಮೇಲೆ ಪುಲಹ, ಕ್ರತು, ವಸಿಷ್ಠ, ಪುಲಸ್ತ್ಯ, ವೈವಸ್ವತ, ವಿಶ್ವಾಮಿತ್ರ ಅಂಗ್ರಿಯರ ಗೋವೇನು. ಒಟ್ಟು ಋಷಿ 1 ಲೆಕ್ಕ 7 ಮಂದಿ ಬಂತಿಲ್ಲ ನೋಡ್ರಿ. ಇಷ್ಟು ಮಂದಿ ಇರ್ತಕ್ಕಂಥ ಸಪ್ತರ್ಷಿಗಳು. ಈರವರು ಕೂಡ 9 ಮಂದಿ ಆಗ್ತದೆ ಒಟ್ಟಿಗೆ. ಆ ಇವ್ರನ್ನ ಬಿಟ್ಟು ಅವ್ರು ಋಷಿಗಳಲ್ಲ, ಅವ್ರು ಹುಟ್ಟಿದವರಲ್ಲ. ಪರಮಾತ್ಮ ಬ್ರಹ್ಮದೇವ ಹುಟ್ಟಿರ್ತಕ್ಕಂಥವ್ರಲ್ಲ, ಆ ಋಷಿಗಳು ಆದ್ರೆ ಆಮೇಲೆ ಅದಕ್ಕೆ 9 ಮಂದಿ ಋಷಿಗಳು, 7 ಮಂದಿ ಅವ್ರನ್ನ ಹುಟ್ಟಿರ್ತಕ್ಕಂಥವ್ರು. ಇವರಿಗೆ ಅಂಗ್ರಿಗಳಿಗೆ ನಾನು ಇವ್ರಿಗೆ ಯಾರು ಬಂದಂಗೆ ಆಗ್ತಿಲ್ಲ ಋಷಿಗಳು ಪ್ರಾರ್ಥನಾ ಕಕ್ಷಾರ್ಥಮಿ ಹೆಂಗದ ಗೊತ್ತಾಗ್ತಿಲ್ಲ ನಿಮಗೆ? ಪರಮಾತ್ಮ ಹಿಡ್ಕೊಂಡು ಎಲ್ಲ ದೇವರು ಸಮಯ ಬರ್ತಕ್ಕಂಥದ್ದು. ಇದು ವೈಶಿಷ್ಟ್ಯ. ಹಿಂಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದ್ವಿ. ಈ ಸಂಸ್ಕೃತ ಬೇಕಾಷ್ಟು ಬರ್ತಾವೆ, ಅಷ್ಟು ನೆನಪಿಟ್ಕೊಂಡು ಮಾಡಿ ಆಗಲೇ ಅವಕ್ಕಲ್ಲ. ಆ ಶಬ್ದ ಕಲಿತು ಉಪಯೋಗ ಅದು ಹರಿಕನಾಮ ಸಾರ್ ಪೂರ್ತಿ ಕಕ್ಷಾದ ಬೆಂದ್ಬಿಟ್ರಿ. ಎಷ್ಟೊತ್ತು ಬೇಕು ಅನ್ಲಿಕ್ಕೆ ಅಂದು ನೋಡ್ರಿ ನೀವು, ಟೈಮ್ ಹಚ್ಚಿ ನೋಡ್ಬೇಕಾದ್ರೆ 10 ರಿಂದ 15 ನಿಮಿಷ, 54 ಪದ್ಯ ಆರಾಮ ಅನುಭವ, ಏನು ತೊಂದರೆ ಇಲ್ಲ. ಮಿನಿಟಿಗೆ 5-6 ಪದ್ಯ ಆಗಿಬಿಡ್ತಾವೆ. ಇದೊಂದು ಗಟ್ಟಿ ಮಾಡಿ ಅಂದ್ಬಿಟ್ರೆ ಬೇಕಾದ ಸಾಧನ ಆಗ್ತದೆ. ಸ್ನಾನ ಮಾಡ್ಕೋತ, ಮೈ ತೊಕ್ಕೋತ, ಪೂಜೆ ಮಾಡ್ಕೋತ ಅಂದ್ಬಿಟ್ರೆ ಸಾಗಿಲ್ಲ. ದಿನಕ್ಕೊಮ್ಮೆಲೆ ಸ್ತೋತ್ರ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಥ ಮಹಾನುಭಾವರನ್ನ ಸ್ತೋತ್ರ ಮಾಡ್ತಾ ಮುಂದುವರಂತರ ಬರ್ತಕ್ಕಂಥದ್ದು ಇಲ್ಲಿ. ಇದು ಸ್ವಲ್ಪ ಕಠಿಣ, ಲಘು ಅರ್ಥ ಆಗೋದಲ್ಲ. ದ್ವಾದಶ ಆದಿತ್ಯರೊಳು ಮೊದಲಿಗನಾದ ಮಿತ್ರ ಪ್ರವಹ ಮಾನಿನಿಯಾದ ಪ್ರಾವಹಿ ನಿರಋತಿ ನಿರ್ಜರ ಗುರುಗಳ ಮಹಿಳೆ ತಾರ ಈ ದಿವೌಕಸರನು ಅನುದಿನದಿ ಆಧಿ ವ್ಯಾಧಿ ಉಪಟಳವ ಅಳಿದು ಯುವದರಿಗೆ ಆದರದೆ ಕೊಡಲಿ ಅಖಿಲ ಮಂಗಳವ ಆವ ಕಾಲದಲ್ಲಿ. ಬಿಡಿಸೋದ ಚಂದ ಇರ್ತದೆ, ಹೌದಾ? ಅರ್ಥ ಚಂದ ಆಗ್ತಾನೆ ನೋಡ್ರಿ. ಹೇಳ್ತಾ ಇದ್ದಾರೆ ಮೊದಲಕ್ಕೆ ದ್ವಾದಶ ಆದಿತ್ಯರಲ್ಲಿ. ಇಲ್ಲಿ ಆದಿತ್ಯ ವರ್ಗ 12 ಮಂದಿ ಆದಿತ್ಯ ದ್ವಾದಶ ವರ್ಗ. ಅಷ್ಟವಸುಗಳು, ಸಪ್ತ ಋಷಿಗಳು, ಅಷ್ಟವಸುಗಳು, ಆಮೇಲೆ ಏಕಾದಶ ರುದ್ರರು, ದ್ವಾದಶ ಲೆಕ್ಕನೇ ಇದೆ. ಹಂಗೆ ಹಿಡ್ಕೊಳ್ಳೋದು. ದ್ವಾದಶ ಆದಿತ್ಯರಳು ಮೊದಲಿಗನಾದ ಇಲ್ಲಿ ಮಿತ್ರರಾಗಿರ್ತಕ್ಕಂಥ ಮದುವೆ ಅಮಿತ್ರ ಪ್ರವಹಮಾನಿನಿಯಾದ ಪ್ರಾವಹಿ, ಪ್ರವಹಮಾನಿ ಹೆಂಡತಿ ಪ್ರಾವಹಿ ಆಗಿರ್ತಕ್ಕಂಥ ನಿರಋತಿ ಮತ್ತೊಬ್ಬ ದೇವತೆ, ನಿರ್ಜರ ಗುರು ಮಹಿಳೆ ತಾರ.
ಈ ಭಾಳ ಚಂದ ಅರ್ಥ ಹೌದಲ್ಲ ಈ ಶಬ್ದಕ್ಕೆ ಅರ್ಥ. ತಾರಾ ಗೊತ್ತದ ನಿಮಗೆ? ಯಾರು ಹೆಂಡತಿ? ಗುರುಗಳು ಯಾರು? ಗುರುಗಳು ಯಾರು? ಅವರು ದೇವರೇ ಗುರುಗಳು. ಹಾಂ, ಅವ್ರ ಹೆಂಡತಿ ತಾರಾ ಅಂತ ಅರ್ಥ, ತಾರಾದೇವಿ. ಆಕೆ ವರ್ಣ ಹೆಂಗೆ ಕೊಟ್ಟ ನೋಡ್ರಿ, ಆಕೆ ವರ್ಣ ನೋಡ್ರಿ ಎಷ್ಟು ಚಂದ ನೋಡ್ರಿ, ಹಂಗೆ ನೋಡ್ಕೊಡ್ರಿ ನೀವು. ನಿರ್ಜರ ಗುರು ಮಹಿಳೆ, ಬೃಹಸ್ಪತ್ಯಾಚಾರ ಹೆಂಡತಿ ಅಂತ ಅರ್ಥ ಅದಕ್ಕೆ. ಹೆಂಗೆ? ನಿರ್ಜರ ಅಂದ್ರೆ ಯಾರು? ದೇವತೆಗಳು. ನಿರ್ಜರ ಯಾಕೆ ಗೊತ್ತಾ ನಿಮಗೆ? ಜರ ಅಂದ್ರೆ ಮುಪ್ಪು, ನಮಗೆಲ್ಲ ಮುಪ್ಪು ಬರ್ತದೆ, ಅವರಿಗೆ ಮುಪ್ಪಿಲ್ಲ, ಅದಕ್ಕೆ ನಿರ್ಜರ. ನಿರ್ಜರರ ಗುರು, ದೇವತೆಗಳ ಗುರು ಯಾರವರು? ಅವರ ಮಹಿಳೆ, ಅವ್ರ ಹೆಂಡತಿ ಯಾರಕ್ಕೆ? ತಾರ. ಇಷ್ಟು ತಾರ ವರ್ಣ ಗುರು, ನಿರ್ಜರ ಗುರು ಮಹಿಳೆ, ದೇವತೆಗಳ ಗುರುವಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ ಹೆಂಡತಿ ಆಗಿರ್ತಕ್ಕಂಥ ಯಾರಕ್ಕಿ? ತಾರ. ಇಷ್ಟ ನೋಡ್ರಿ ತಾರ. ಈ ದಿವವು ಕಸರ ಅನುದಿನದಿ ಇವ್ರನ್ನ ಬೆಳ್ಕೋತೇನೆ ನಾನು. ಯಾರ್ಯಾರನ್ನ? ದ್ವಾದಶ ಮಿತ್ರ, ಪ್ರವಹ ಮಾನಿ, ಪ್ರಾವಹಿ, ಆಮೇಲೆ ನಿರಋತಿ, ಆಮೇಲೆ ತಾರ. ಇಷ್ಟು ಮಂದಿನ ಏನು ಕೊಡ್ಲಿ ಅಂತ? ಈ ದಿವವು ಕಸ ದೇವತೆಗಳನ್ನ. ಅನುದಿನದಿ ಹೆಂಗ? ಆದಿ ವ್ಯಾಧಿ, ಆದಿ ಬೇರೆ ವ್ಯಾಧಿ ಬೇರೆ. ಮತ್ತೆ ಆದಿಂದ ಕರ್ಮ ಬಂದಿರತಕ್ಕಂಥ ಕೆಟ್ಟ ಪ್ರಮಾಣ, ವ್ಯಾಧಿ ರೋಗಗಳು, ನಾನಾ ರೋಗಗಳು, ವ್ಯಾಧಿ ಏನು ಅವಳ ಉಪಟಳ ಕಳೆದು, ಉಪಟಳ ತೊಂದರೆ, ಅನೇಕ ರೋಗ ರುಜಿನಗಳ ತೊಂದರೆಯನ್ನು ಕಳೆದು ವಿಭುಧರಿಗೆ ಅಂತ ದಾಸರ, ವಿಭುಧರಿಗೆ ಜ್ಞಾನಿಗಳಿಗೆ ಆದರದಲ್ಲಿ ಕೊಡಲಿ ಅಖಿಲ ಮಂಗಳವ ಆವ ಕಾಲದಲ್ಲಿ. ಆ ಎಲ್ಲ ಕಾಲಕ್ಕೂ ಬಿಡ್ಕೋತೀನಿ ನಮ್ಮನ್ನ ಇಂಥ ಪಾರ್ಥವನ್ನು ಅಲ್ಲಿ ಪ್ರಾರ್ಥ ಮಾಡ್ತಕ್ಕಂಥದ್ದು. ಇಷ್ಟು ವೈಶಿಷ್ಟ್ಯ ದಾಸರು ಅದನ್ನ ಹೇಳ್ತಾ ಇದ್ದಾರೆ. ಹಾಂ, ಟೈಮ್ ಆಗಕ್ಕೆ ಎಷ್ಟಿದ್ರ ನೋಡ್ರಿ, ಇಳುವರಿ ಆಯ್ತಲ್ಲ ಅಸಲೇ ನೋಡ್ರಿ. ಇನ್ನು ಭಾಳ ಉಳಿಲ್ಲ, ಇನ್ನು 14 ಪದ್ಯ ಉಳಿದ ಸೈ. 16 ನಾಳೆ ಜಾಸ್ತಿ ಹೇಳ್ತಾನೆ, ನಾಡ್ದು ಅಷ್ಟೇ ಇಟ್ಕೊಂಡ್ಬಿಡ್ತಾನೆ. ನಾನು ಹೇಳ್ತಾನೆ, ಹೇಳ್ತಾರೆ. ನಾಳೆ ಒಂಚೂರು ಬದಲಾವಣೆ ಮಾಡ್ತೀನಿ, ದಯವಿಟ್ಟು ಕ್ಷಮ ಮಾಡಿ, ತಿಳ್ಕೊಬಾರ್ದು.